ಎಲ್ರಿಗೂ ಶುಭೋದಯ. ಎಲ್ಲ ಚೆನ್ನಾಗಿದ್ದೀರಾ? ನನ್ನ ಹೆಸರು ಜ್ಯೋತಿ ಗಣೇಶ್ ಅಂತ ಹೇಳಿ. ನಾನು ಒಂದು ಕಾಲಕ್ಕೆ ನಿಮ್ಮ ಥರ ಆಸ್ಪಿರೆಂಟ್ ಆಗಿದ್ದೆ. ಈಗ ಕನ್ನಡ ಸಾಹಿತ್ಯ ಮತ್ತೆ ಎಕನಾಮಿಕ್ಸ್ ಎರಡನ್ನು ಟೀಚ್ ಮಾಡ್ತೇನೆ UPS ಸ್ಟೂಡೆಂಟ್ಸ್ಗೆ. ಈ ಬ್ಯಾಚ್ ಮೋಸ್ಟ್ಲಿ ನಂದು ಹತ್ತತ್ರ 25ನೇ 26ನೇ ಬ್ಯಾಚ್ ಇರ್ಬೋದು. ವಾಟ್ ಎವರ್ ದ ಬ್ಯಾಚ್ ವೆರ್ ಗೋಯಿಂಗ್ ಟು ಕಮೆನ್ಸ್. ಸಮ್ ಬೇಸಿಕ್ ಪಾಯಿಂಟ್ಸ್ನ ಹೇಳ್ಬಿಟ್ಟು ಆಪ್ಷನಲ್ ಬಗ್ಗೆ, ಎಸ್ಪೆಷಲ್ ಲಿಟ್ರೇಚರ್ ಬಗ್ಗೆ, ಆ್ಯಂಡ್ ದೆನ್ ಎಂಟೈರ್ ಸಿಲೆಬಸ್ ಬಗ್ಗೆ ಒಂದು ಓವರ್ವ್ಯೂ ಕೊಡೋಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಅಥವಾ ನಿಮಗೇನಾದರೂ ಬೇರೆ ಡೌಟ್ಸ್ ಇದ್ದರೆ, ಎನಿ ಕ್ವಶನ್ಸ್ ಫಾರ್ ದಟ್ ಮ್ಯಾಟರ್, ಆಸ್ ಅ ಬಿಗಿನರ್ ಫೀಲ್ ಫ್ರೀ ಟು ಆಸ್ಕ್ ಮೀ. ಲಿಟ್ರೇಚರ್ ಅಂತ ಬಂದರೆ ಆರ್ ಎನಿ ಆಪ್ಷನಲ್ ಫಾರ್ ದಟ್ ಮ್ಯಾಟರ್. ಲಾಸ್ಟ್ ಕ್ವಶನ್, ಇನ್ನೂ ಆಪ್ಷನಲ್ ಡಿಸೈಡ್ ಮಾಡಿದ್ರೆ ಏನಾದರೂ ಇದ್ದೀರಾ? ಡಿಸೈಡ್ ಮಾಡಿಲ್ಲ ಸರ್, ಐ ಆಮ್ ಸ್ಟಿಲ್ ಥಿಂಕಿಂಗ್ ಅಂತ. ಯಾಕಂದರೆ ಈ ಸ್ಟೇಜ್ ಇದ್ದೇ ಇರುತ್ತೆ ಅಲ್ಲ. UPSCಲಿ ಒಂದು ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳಿದ್ರೆ ಯಾವಾಗಲೂ ಡೈಲಮಾ. ಅದು ತಗೊಳ್ಳೋ, ಇದು ತಗೊಳ್ಳೋ, ಆ ಪೇಪರ್ ಓದ್ಲೋ, ಈ ಪೇಪರ್ ಓದ್ಲೋ, ಆ ಟೆಸ್ಟ್ ಸೀರೀಸ್ ತಗೊಳ್ಳೋ, ಈ ಟೆಸ್ಟ್ ಸೀರೀಸ್ ತಗೊಳ್ಳೋ, ಅಗೇನ್ ಆ ಆಪ್ಷನಲ್ಲಿ ತಗೊಳ್ಳೋ, ಈ ಆಪ್ಷನಲ್ಲಿ ತಗೊಳ್ಳೋ. ದ ಡೈಲಮಾ ವಿಲ್ ಆಲ್ವೇಸ್ ಇದೆ. ಸೊ ಫಂಡಮೆಂಟಲ್ ಹೇಳ್ಬಿಡ್ತೀನಿ, ಆಪ್ಷನ್ ಲಿಂಕ್ ಚೂಸ್ ಮಾಡಬೇಕು. ಆಪ್ಷನ್ ಲಿಂಕ್ ಚೂಸ್ ಮಾಡಬೇಕಪ್ಪ, ಆಪ್ಷನಲ್ಲಿ ಹೈಯೆಸ್ಟ್ ಸ್ಕೋರ್ ತೆಗೆಯೋದಕ್ಕೆ ಚೂಸ್ ಮಾಡಬೇಕಷ್ಟೇ, ಬೇರೆ ರೀಸನ್ ಯಾವುದೂ ಇಲ್ಲ. ಆಪ್ಷನ್ ಲಿಂಕ್ ಚೂಸ್ ಮಾಡಬೇಕು, ಆಪ್ಷನಲ್ಲಿ ಹೈಯೆಸ್ಟ್ ಸ್ಕೋರ್ ತೆಗೆಯೋದಕ್ಕೆ ಚೂಸ್ ಮಾಡಬೇಕಷ್ಟೇ, ರೈಟ್? ಅಥವಾ ಇನ್ನೇನೋ ಸಬ್ಜೆಕ್ಟಿಗೆ ಹೆಲ್ಪ್ ಆಗುತ್ತೆ, ಇನ್ನೊಂದಿನ ಹೆಲ್ಪ್ ಆಗುತ್ತೆ, ಅದೆಲ್ಲ ಏನಂತ ಕರಿತೀವಿ, ಅಡಿಷನಲ್ ಬೆನಿಫಿಟ್ಸ್ ಅಂತ ಕಳಿಬೋದು. ಬಟ್ ಯು ಹ್ಯಾವ್ ಟು ಚೂಸ್ ಆಪ್ಷನಲ್ ಟು ಸ್ಕೋರ್ ದಿ ಬೆಸ್ಟ್ ಮಾರ್ಕ್ಸ್. ದಟ್ಸ್ ದ ಓನ್ಲಿ ರೀಸನ್. ದಿ ಬೆಸ್ಟ್ ಮಾರ್ಕ್ಸ್ ಅಂತ ಹೇಳಿದ್ರೆ ಏನು? ಲಿಟ್ರೇಚರ್ ಬಗ್ಗೆ ಅಥವಾ ಎನಿ ಆಪ್ಷನಲ್, ನೀವು ಸ್ವಲ್ಪ ಒಂದು 4-5 ವರ್ಷ ಹಿಂದೆ ನೋಡಿದ್ರೆ ಆಪ್ಷನಲ್ ಸ್ಕೋರ್ಗಳು 310, 320 ಹಂಗೆಲ್ಲ ತೆಗಿತಾ ಇದ್ರು. ನೆನಪಿದೆಯಾ? 340 ತನಕ ಹೋಗಿದೆ. ಬಟ್ ಲಾಸ್ಟ್ 22, 23, 24 ನೋಡಿ 300 ಮುಟ್ಟೋರ ಸಂಖ್ಯೆನೂ ಕಡಿಮೆ ಆಗಿದೆ. ಗಮನಿಸ್ತಾ ಇದ್ದೀರಾ? ಒಂದು ಕಾಲಕ್ಕೆ 300 ತೆಗೆದ್ರು ಕೂಡ ರ್ಯಾಂಕ್ ಸಿಗ್ತಾ ಇರಲಿಲ್ಲ. ಇವಾಗ 260, 250, 260 people are getting rank. Those who are scoring 270, they are becoming IAS. So that has been the new trend, right? Maybe ಯಾಕೆ ಇರ್ಬೋದು ಅಂತ ಹೇಳಿದ್ರೆ, ಮೇ ಬಿ GS ಪೇಪರ್ದು ಅದು ಡಿಸ್ಅಡ್ವಾಂಟೇಜ್ ಆಗಬಾರ್ದು ಅಂತ ಅಷ್ಟೇ. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಲಿ ಅಂತ. ಕೆಲವರು GS ಅಲ್ಲಿ 80, 90 ಸ್ಕೋರ್ ಮಾಡ್ತಾ ಇದ್ರು, ಆಪ್ಷನಲ್ಲಿ 310, 320 ತೆಗೆದು ಬಿಡ್ತಾ ಇದ್ರು. ಸೊ ಆಪ್ಷನಲ್ ಯೂಸ್ ಟು ಗಿವ್ ದೆಮ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಎಡ್ಜ್. ಸೊ ಅವಾಗ GS ಪೇಪರು ಇಂಪಾರ್ಟೆನ್ಸ್ ಕಳ್ಕೊಂಡ್ಬಿಡ್ತಾ ಇದ್ವು. ಮೇ ಬಿ ಬಿಕಾಸ್ ಆಫ್ ದಟ್ ರೀಸನ್ UPSC is not giving exceptional score for optionals, right? So maybe 300 is a good target, but your realistic target should be around 270. If you're getting that, then you can ensure that you can get a best rank, right? So that's how the scoring trend is. So ಹಾಗಾಗಿ ಏನೋ ಕಮ್ಮಿ ಸ್ಕೋರ್ ಬರ್ತಾ ಇದೆ ಅಂದ ತಕ್ಷಣ ಆಪ್ಷನಲ್ ಇಸ್ ನಾಟ್ ಡೂಯಿಂಗ್ ವೆಲ್ ಅಂತ ಅನ್ಕೋಬೇಡಿ. ಇಫ್ ಯು ಚೆಕ್ ದ UPSC ವೆಬ್ಸೈಟ್, ಅವರು ಪ್ರತಿ ವರ್ಷ ಆನ್ಯುವಲ್ ರಿಪೋರ್ಟ್ ಕೊಡ್ತಾರೆ. ಸೊ ವಾಟ್ ಈಸ್ ದ ಪಾಸಿಂಗ್ ಆರ್ ಸಕ್ಸಸ್ ರೇಟ್ ಫಾರ್ ಎವ್ರಿ ಆಪ್ಷನಲ್ ಅಂತ ಹೇಳ್ಬಿಟ್ಟು. ಕನ್ನಡ ಲಿಟ್ರೇಚರ್ ಇಸ್ ಡೂಯಿಂಗ್ ಪ್ರಿಟಿ ವೆಲ್ ಕಂಪೇರ್ಡ್ ಟು ಎನಿ ಅದರ್ ಆಪ್ಷನಲ್ಸ್ ಆರ್ ಎನಿ ಅದರ್ ಲಿಟ್ರೇಚರ್, ರೈಟ್? ಸಕ್ಸಸ್ ರೇಟ್ ಹ್ಯಾಸ್ ಆಲ್ವೇಸ್ ರಿಮೈನ್ಡ್ ಅಬೌವ್ 10% ಫಾರ್ ಲಿಟ್ರೇಚರ್. ಇಟ್ಸ್ ಅ ಗುಡ್ ಸಕ್ಸಸ್ ರೇಟ್. ಸೊ ಅದ್ರ ಬಗ್ಗೆ ಪ್ರದೀಪ್ ಸರ್ ಹೇಳಿರ್ಬೋದು ಅನ್ಕೊಳ್ತೀನಿ. ಐ ವಿಲ್ ಸ್ಕಿಪ್ ದಟ್ ಪಾರ್ಟ್. ಅಪಾರ್ಟ್ ಫ್ರಮ್ ದಟ್, ಆಪ್ಷನಲ್ ತಗೊಂಡೋದೇನಕ್ಕೆ? ಫಸ್ಟ್ IAS ಸ್ಕೋರ್ ಮಾಡಬೇಕು. ಎರಡನೇದು, ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್ ವೆದರ್ ಯು ಹ್ಯಾವ್ ರಿಯಲಿ ಅ ಪ್ಯಾಷನೇಟ್ ಇಂಟ್ರೆಸ್ಟ್. ಸುಮ್ಮನೆ ಇಂಟ್ರೆಸ್ಟ್ ಅಲ್ಲ, ಒಂದು ಪ್ಯಾಷನೇಟ್ ಆಗಿರಬೇಕು ಇಂಟ್ರೆಸ್ಟ್. ಅದು ಆಪ್ಷನ್ ಓದ್ಬೇಕಂತ ಹೇಳಿದ್ರೆ ಬರೀ ಕ್ಲಾಸ್ ರೂಮ್ ಡಿಸ್ಕಷನ್ ಅಷ್ಟಿಸ್ಟಿಕೋನ್ ಆದರೆ ಅದು ಹೆಲ್ಪ್ ಆಗೋದಿಲ್ಲ, ರೈಟ್? ಯು ಶುಡ್ ಬಿ ಏಬಲ್ ಟು ಶೋ ಸಮ್ ಮೋರ್ ಇಂಟ್ರೆಸ್ಟ್. ಇನ್ನೊಂದು ಸ್ವಲ್ಪ ಜಾಸ್ತಿ ಆಸಕ್ತಿ ಆಪ್ಷನ್ ಇರಬೇಕು. ಆಸಕ್ತಿಯಿಂದ ನಿಮ್ಗೆ ಓದಕ್ಕಾಗುತ್ತಾ, ರೈಟ್? ಅಕಾಡೆಮಿಕಲಿ ಏನು ಓದ್ತಾ ಇದ್ರಲ್ಲ, ಅದಕ್ಕೂ UPSC ಸ್ಟೈಲ್ ಆಫ್ ಸ್ಟಡಿಂಗೂ ಬಹಳ ವ್ಯತ್ಯಾಸ ಇದೆ. ಅಕಾಡೆಮಿಕ್ಸ್ ಏನಪ್ಪ, ಒಂದಿಷ್ಟು ಬುಕ್ಕು, ಒಂದಿಷ್ಟು ನೋಟ್ಸು, ಎಕ್ಸಾಮ್ ಟೈಮಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್, ಮುಗಿದೋಯ್ತು. UPSC ಹಂಗಲ್ಲ, ರೈಟ್? ಯು ಶುಡ್ ಬಿ ಏಬಲ್ ಟು ಡಿಗ್ ಡೀಪರ್. ನಿಮ್ಮಲ್ಲಿ ನಿಮ್ಮದೇ ಆಗಿರುವಂಥ ಒಂದು ಆಸಕ್ತಿ ಇದ್ದಾಗ ಮಾತ್ರ, ಒಂದು ಸ್ಪೆಷಲ್ ಪರ್ಸನಲ್ ಇಂಟ್ರೆಸ್ಟ್ ಇದ್ದಾಗ ಮಾತ್ರ UPSC ಸಬ್ಜೆಕ್ಟ್ ಮೇಲೆ ಹೋಲ್ಡ್ ತಗೊಳ್ಳೋಕೆ ಸಾಧ್ಯ. ನೀವು GS ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಎಲ್ಲ ಸಬ್ಜೆಕ್ಟ್ ಇಷ್ಟ ಆಗಬೇಕು ಅಂತೇನಿಲ್ಲ. ಕೆಲವರು ಹ್ಯೂಮನಿಟೀಸ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟ ಆಗದೆ ಇರ್ಬೋದು, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಆರ್ಟ್ ಆ್ಯಂಡ್ ಕಲ್ಚರ್ ಇಷ್ಟ ಆಗದೆ ಇರ್ಬೋದು. ಎಸ್, ದಟ್ ಇಸ್ ದೇರ್. ಕೆಲವೊಂದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ, ಎಲ್ಲದರಲ್ಲೂ ಮಾಸ್ಟ್ರಿ ಗೇನ್ ಮಾಡೋಕೆ ಕಷ್ಟ. ಬಟ್ ಆಪ್ಷನಲ್ ಹಂಗಲ್ಲ. ಆಪ್ಷನಲ್ಲೂ ಯು ಶುಡ್ ಸ್ಟಡಿ ಟು ಗೇನ್ ದ ಮಾಸ್ಟ್ರಿ. ಸುಮ್ಮನೆ ಏನೋ ಕ್ವಶನ್ ಆನ್ಸರ್ ಫಾರ್ಮೆಟಲ್ಲಿ ಆಪ್ಷನಲ್ ಓದ್ತೀನಿ ಅಂತ ಹೇಳಿದ್ರೆ ಅದು ಹೆಲ್ಪ್ ಆಗೋದಿಲ್ಲ. ಅಲ್ಲಿ ನಾನು ಹಾರ್ಡ್ ವರ್ಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಪ್ಯಾಷನೇಟ್ ಸ್ಟಡಿ ಬಗ್ಗೆ ಮಾತಾಡ್ತೀನಿ. ಹಾರ್ಡ್ ವರ್ಕ್ ಅಂದರೆ ಸುಮ್ಮನೆ 12 ಅವರ್ ಓದ್ದೆ, 14 ಅವರ್ ಓದ್ದೆ, ಸುಮ್ಮನೆ ಅಂತ ಓದೋದು ಹಂಗಲ್ಲ. ಆಸಕ್ತಿಯಿಂದ ಓದಬೇಕು, ರೈಟ್? ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್ ವೆದರ್ ಯು ಹ್ಯಾವ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಸ್ಟಡಿಂಗ್ ಲಿಟ್ರೇಚರ್, ರೈಟ್? ಹೆಂಗೆ ಕೇಳ್ಕೊಳ್ಳೋದು ಸರ್? ಯು ಶುಡ್ ಗೋ ಥ್ರೂ ದ ಸಿಲೆಬಸ್ ಎಂಟೈರ್ಲಿ, ಆ್ಯಂಡ್ ಯು ಶುಡ್ ಗೋ ಥ್ರೂ
PYQs. ನಿಮಗೆ ಅರ್ಥ ಆಗ್ಲಿದ್ರು ಪರವಾಗಿಲ್ಲ, ಆನ್ಸರ್ ಗೊತ್ತಿಲ್ದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಗೋ ಥ್ರೂ PYQs ಲಾಸ್ಟ್ 2-3 years. ಜಸ್ಟ್ ಮೇಕ್ ಶೋರ್ ದಟ್ ಈ ಟಾಪಿಕ್ಸ್ ನಿಮಗೆ ಇಂಟ್ರೆಸ್ಟಿಂಗ್ ಇದೆಯೋ ಇಲ್ವೋ. ಎವ್ರಿ ಆಪ್ಷನ್, ಎಲ್ಲ ಆಪ್ಷನ್ ಅಲ್ಲೂ ಕೂಡ ಕೆಲವೊಂದು ಡೈನಮಿಕ್ ಪಾರ್ಟ್ ಅಂತ ಇರುತ್ತೆ, ಕೆಲವೊಂದು ಸ್ಟಾಟಿಕ್ ಪಾರ್ಟ್ ಅಂತ ಇರುತ್ತೆ. ಡೈನಮಿಕ್ ಅಂತ ಹೇಳಿದ್ರೆ, ಸಪೋಸ್ ನೀವು GS ಅಲ್ಲಿ ಡೈನಮಿಕ್ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಡೈನಮಿಕ್ ಅಂತ ಕರಿತೀವಿ. ಬಟ್ ಲಿಟರೇಚರ್ ಹಂಗಲ್ಲ. ಡೈನಮಿಕ್ ಅಂತ ಹೇಳಿದ್ರೆ ವಿಶ್ಲೇಷಣಾತ್ಮಕವಾದದ್ದು, ಅಂದ್ರೆ ಅನಲಿಟಿಕಲ್ ಪಾರ್ಟ್ ಅಂತ ಹೇಳಿದ್ರೆ ಏನು. ಈಗ ಕರ್ನಾಟಕ ಭಾರತ ಕಥಾಮಂಜರಿ ಯಾರು ಬರೆದಿದ್ದು? ಕುಮಾರವ್ಯಾಸ. ಕುಮಾರವ್ಯಾಸ ಕೃಷ್ಣನನ್ನ ಹೇಗೆ ಚಿತ್ರಿಸ್ದ? ಇಲ್ಲಿ 100 ಜನ ಇದ್ದರೆ 100 ಜನದ ಉತ್ತರನೂ ಬೇರೆ ಇರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಡೈನಮಿಕ್ ಪಾರ್ಟ್ ಆಫ್ ಲಿಟರೇಚರ್, ರೈಟ್? ಒಬ್ಬೊಬ್ಬರು ಅನಾಲಿಸಿಸ್ ಒಂದೊಂದು ಥರ ಇರುತ್ತೆ. ಇದು ವಿಮರ್ಶಾತ್ಮಕವಾಗಿ ಓದುವುದು ಅಂತ ಕರೆಯೋದು. ಲಿಟರೇಚರ್ ಡೈನಮಿಕ್ ಪಾರ್ಟ್ ಅಂದ್ರೆ ಇದೆ. ಬಸವಣ್ಣನನ್ನ ಭಕ್ತಿ ಭಂಡಾರಿ ಎಂದು ಕರೆದಿರುವ ಔಚಿತ್ಯವೇನು? ಅಗೇನ್ ದಟ್ ಈಸ್ ಅನಾಲಿಸಿಸ್. ನೀವು ಬರೆದಿರೋ ಎಕ್ಸಾಂಪಲ್ ವಚನಗಳು ಇನ್ನೊಬ್ರು ಬರೆದಿರೋದಿಲ್ಲ, ಅಥವಾ ನೀವು ಕೊಟ್ಟಿರೋ ಅನಾಲಿಸಿಸ್ ಇನ್ನೊಬ್ರು ಕೊಟ್ಟಿರೋದಿಲ್ಲ, ರೈಟ್? ಸಾಹಿತ್ಯದಲ್ಲಿ ಈ ವಿಚಾರಗಳಲ್ಲಿ ವಿಮರ್ಶಾತ್ಮಕ ದೃಷ್ಟಿ ಇರಬೇಕು. ಸಾಹಿತ್ಯದಲ್ಲಿ ಸ್ಟಾಟಿಕ್ ಪಾರ್ಟ್ ಕೂಡ ಇದೆ, ಗಟ್ಟುಡ್ಕೊಂಡು ಬರೆಯೋದು. ಅಲ್ಲಿ ಆಳವಾಗಿ ಅಧ್ಯಯನ ಮಾಡುವಂಥದ್ದು ಏನಿಲ್ಲ. ಉದಾಹರಣೆಗೆ ಭಾಷಾಶಾಸ್ತ್ರ, ವೆರಿ ಸ್ಟಾಟಿಕ್. ಭಾಷೆ ಅಂದ್ರೇನು, ಅದರ ಲಕ್ಷಣಗಳೇನೇನು, ಯಾರು ಬರೆದ್ರು ಅದೇ ಉತ್ತರ ಇರುತ್ತೆ. ಮೇ ಬಿ ಅದು ಸ್ವಲ್ಪ ಬೋರಿಂಗ್ ಅನ್ನಿಸ್ಬೋದು, ಯಾಕಂದ್ರೆ ಗಟ್ಟುಡ್ಕೊಂಡ್ ಬರಬೇಕು. ಅಲ್ಲಿ ಅಷ್ಟೊಂದು ಆಸಕ್ತಿಯಿಂದ ನೀವು ಅನುಭವಿಸುವಂಥದ್ದು ಏನಿರೋದಿಲ್ಲ, ರೈಟ್? ಸೊ ಎಲ್ಲ ಆಪ್ಷನ್ ಇದ್ದೇ ಇರುತ್ತೆ. ಕೆಲವೊಂದು ಪಾರ್ಟು ಬೋರಿಂಗ್ ಆಸ್ಪೆಕ್ಟ್ ಇರುತ್ತೆ, ಕೆಲವೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಕೂಡ ಇರುತ್ತೆ. ಓಕೆ, ಮೂರನೇದು ಸಾಹಿತ್ಯದ ಬಗ್ಗೆ ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಲಿಟರೇಚರ್ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಸರ್ ಯು ಗೋಯಿಂಗ್ ಟು ಬಿಕಮ್ ಎನ್ IAS ಆಫೀಸರ್, ಅಡ್ಮಿನಿಸ್ಟ್ರೇಟರ್, ವಾಟ್ ವಾಸ್ ದ ನೀಡ್ ಫಾರ್ ಯು ಟು ಟೇಕ್ ಅಪ್ ಲಿಟರೇಚರ್ ಇಸ್ ಅನ್ ಆಪ್ಷನಲ್ ಅಂತ ಹೇಳ್ಬಿಟ್ಟು. ಅದೊಂದು ಮೈಂಡ್ ಸೆಟ್ ಇದೆ. ತುಂಬಾ ಹಳೆ ಕ್ವಶನ್ ಇದು. ಹುಡುಗರ ಕ್ವಶನ್ ಆನ್ಸರ್ ಕಂಡುಕೊಂಡಿದ್ದೆ ಅನ್ಕೊಂಡಿದ್ದೆ, ಬಟ್ ಈಗಲೂ ಕ್ವಶನ್ ಬಂದು ಕೇಳ್ತಾರೆ, ಸರ್ ಇಂಟರ್ವ್ಯೂನಲ್ಲಿ ಕೇಳಿದ್ರೆ ಏನು ಹೇಳೋದು? ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಏನಪ್ಪಾ ಅಂತ ಹೇಳಿದ್ರೆ ಸೋಷಿಯಾಲಜಿನೋ ಪಬ್ಯಾಡೋ ಈ ಥರ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್, ಸೊಸೈಟಿ ರಿಲೇಟೆಡ್ ತಗೊಂಡಾಗ ಮಾತ್ರ ಯು ಕ್ಯಾನ್ ಬಿ ಅನ್ IAS ಆಫೀಸರ್, ಅಥವಾ ದಟ್ ಈಸ್ ರಿಲೆವೆಂಟ್ ಟು ಬಿಕಮ್ ಅನ್ IAS ಆಫೀಸರ್ ಅನ್ನೋಂಥ ಮೈಂಡ್ ಸೆಟ್ ಇದೆ. ದಟ್ಸ್ ಆಲ್ ಟ್ರೂ. ಸಾಹಿತ್ಯ ಅಂತ ಹೇಳಿದ್ರೆ ಒಂದು ಕಾಲ್ಪನಿಕವಾದ ಕಥೆ ಅಲ್ಲ, ಯಾರೋ ಟೈಮ್ ಪಾಸಿಗೋಸ್ಕರ ಇನ್ನೊಬ್ಬನ್ನು ಖುಷಿ ಪಡಿಸೋಕ್ಕೋಸ್ಕರ ಬರೆದಿರೋ ಕಾವ್ಯಗಳಲ್ಲ. ಸಾಹಿತ್ಯ ಅಂತ ಹೇಳಿದ್ರೆ ಅದು ಸಮಾಜದ ಪ್ರತಿಬಿಂಬ. ಇಟ್ ರಿಫ್ಲೆಕ್ಟ್ಸ್ ದ ಸೊಸೈಟಿ, ರೈಟ್? ನೀವು ಸಾಹಿತ್ಯವನ್ನು ಅಭ್ಯಾಸ ಮಾಡೋದ್ರಿಂದ ಸಮಾಜದ ಸಹಜವಾದಂತಹ ಮನಸ್ಥಿತಿಗೆ ಅರ್ಥ ಮಾಡ್ಕೊಳ್ಬಹುದು. ಹಿಸ್ಟ್ರಿ ಇಸ್ ಅ ಫಿಲ್ಟರ್ಡ್ ಕಂಟೆಂಟ್. ಯಾರೋ ಒಬ್ಬ ಇಂಟೆಲೆಕ್ಚುಯಲ್ ಕುತ್ಕೊಂಡ್ಬಿಟ್ಟು ಸಾಹಿತ್ಯ ಬರೆದಿರ್ತಾನೆ, ನಿಜವಾದ ಸಮಾಜ ರಿಫ್ಲೆಕ್ಟ್ ಆಗಿರುತ್ತೋ ಇಲ್ಬೋದು ಗೊತ್ತಿಲ್ಲ. ಅವನ ಬಯಸಸ್ಸು ಇರ್ಬೋದು, ಅಲ್ಲಿ ಅವನ ಪೂರ್ವಾಗ್ರಹಗಳು ಕೂಡ ಅದರಲ್ಲಿ ಸೇರ್ಕೊಂಡಿರ್ಬೋದು. ಆದರೆ ಸಾಹಿತ್ಯ ಹಂಗಲ್ಲ. ಸಹಜವಾದಂತಹ ಅಥವಾ ಸಾಮಾನ್ಯರಾದಂಥವರು ತಮ್ಮ ಜೀವನದ ಅನುಭವಗಳನ್ನ ಶೋಧಿಸಿ ಬರೆದಿರುವಂಥದ್ದು ಕಾವ್ಯ, ಕತೆ, ಕವಿತೆ, ನಾಟಕ ಇತ್ಯಾದಿ. ಸೊ ಸಾಹಿತ್ಯ ಸಮಾಜದ ಪ್ರತಿಬಿಂಬ. ನೀವು ಸಾಹಿತ್ಯವನ್ನು ಓದಿದ್ರೆ ಸಮಾಜಕ್ಕೆ ಹೆಚ್ಚು ಹತ್ತಿರ ಆಗ್ತೀರ. ಸಾಹಿತ್ಯದಲ್ಲಿ ಏನೇನು ಅನುಭವಗಳಾಗ್ತವೆ? ಸಾಹಿತ್ಯದಲ್ಲಿ ಅಫ್ಕೋರ್ಸ್ ಸೌಂದರ್ಯಾಸಕ್ತಿ ಇದ್ದೇ ಇದೆ. ಅದನ್ನ ಬಿಟ್ರೆ ಸಾಹಿತ್ಯದಲ್ಲಿ ಬಂಡಾಯ ಗುಣ ಇದೆ. ಶೋಷಿತರ ವಿರುದ್ಧ ಅಥವಾ ಶೋಷಿತರ ಪರವಾಗಿ ಶೋಷಣೆ ವಿರುದ್ಧ ಎತ್ತಿರುವಂತಹ ಬಂಡಾಯ. ಸಾಹಿತ್ಯದಲ್ಲಿ ಪ್ರಗತಿಶೀಲ ಚಿಂತನೆಗಳಿದಾವೆ, ರೈಟ್? ಸಾಹಿತ್ಯದಲ್ಲಿ ಸ್ತ್ರೀ ಪರವಾದ ನಿಲುವುಗಳಿದಾವೆ. ಸಾಹಿತ್ಯದಲ್ಲಿ ಬಡತನದ ಚಿತ್ರಣದ ದಾರುಣತೆಗಳಿದಾವೆ, ರೈಟ್? ಇವೆಲ್ಲ ನಿಜ ಜೀವನದ ಪ್ರತಿಬಿಂಬಗಳೇ. ಇಂಥ ಸನ್ನಿವೇಶಗಳಿಗೆ ನೀವು ಸ್ಪಂದಿಸ್ತಾ 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 ನಿಮ್ಮ ಮನಸ್ಸು ಕೂಡ ಸಂವೇದನಶೀಲವಾಗುತ್ತೆ ಅಂತ ಹೇಳಿ. ಸಂವೇದನಶೀಲತೆ, ಸೆನ್ಸಿಟಿವಿಟಿ. ಒಬ್ಬ ಆಡಳಿತಾಧಿಕಾರಿಗಳು ಇರಬೇಕಾದಂತೂ ಸಂವೇದನಶೀಲತೆ. ನಿಮಗೆ ಸಂವೇದನಶೀಲತೆ ಇಲ್ಲದೆ ಹೋದ್ರೆ ಸಮಾಜಕ್ಕೆ ಸ್ಪಂದಿಸುವ ಗುಣವೇ ಇರುವುದಿಲ್ಲ. ಸಾಹಿತ್ಯ ನಿಮ್ಮಲ್ಲಿ ಅಂತ ಗುಣವನ್ನ ಬೆಳೆಸುತ್ತೆ, ರೈಟ್? ದಟ್ ಈಸ್ ದ ಪ್ರೈಮ್ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಲಿಟರೇಚರ್, ಬೀಯಿಂಗ್ ಎನ್ UPSC ಆಸ್ಪಿರೆಂಟ್, ರೈಟ್? ಅದ್ರ ಬಗ್ಗೆ ಓದ್ತಾ ಹೋದಂಗೆಲ್ಲ ನಿಮಗೆ ಸಾಹಿತ್ಯ ಒಬ್ಬ ಅಧಿಕಾರಿಯನ್ನು ಹೇಗೆ ನಿರ್ಮಾಣ ಮಾಡುತ್ತಿರೋ ನಿಮ್ಗೆ ಗೊತ್ತಾಗುತ್ತೆ. ನಾವು ಸಿಲೆಬಸ್ನ ಡೀಲ್ ಮಾಡ್ದಂಗೆಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ದೀಸ್ ಆರ್ ಸಮ್ ಫಂಡಮೆಂಟಲ್ ಕ್ವಶನ್ಸ್ ರಿಲೇಟೆಡ್ ಟು ಕನ್ನಡ ಲಿಟರೇಚರ್. ಅಪಾರ್ಟ್ ಫ್ರಮ್ ದಟ್, ಐ ವಿಲ್ ಟೇಕ್ ಯು ಥ್ರೂ ದ ಸಿಲೆಬಸ್. ಬಿಫೋರ್ ದಟ್ ಒಂದು ಹೇಳೋದೇನಂತ ಹೇಳಿದ್ರೆ, ಜನರಲಿ UPSC ಅಂತ ಬಂದ್ರೆ, ನೀವು UPSC ಜರ್ನಿ ಶುರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದೊಂಥರ ಟೈಮ್ ಪಾಸ್ ಜರ್ನಿ ತರ ಆಗಿರಬಾರ್ದು, ರೈಟ್? ಯು ಹ್ಯಾವ್ ಟು ವ್ಯಾಲ್ಯೂ ಯುವರ್ ಟೈಮ್. ಯು ಶುಡ್ ಬಿ ಪುಟ್ಟಿಂಗ್ ಮೈಂಡ್ಫುಲ್ ಎಫರ್ಟ್ಸ್. ನಿಮ್ಮ ಎಫರ್ಟ್ಸ್ ಸುಮ್ಮನೆ ಹೆಂಗಿರ್ಬೇಕಪ್ಪ?
1 ಗಂಟೆಗೆ ಲೈಬ್ರರಿಗೆ ಹೋದೆ, 5 ಗಂಟೆಗೆ ಹೊರಗೆ ಬಂದೆ. ಚೆಕ್ ಇನ್ ಚೆಕ್ಔಟ್ ಟೈಮ್ ಮೆಷರ್ ಮಾಡೋದಲ್ಲ, ಎವ್ರಿ ಮಿನಿಟ್ ಹೌ ಆರ್ ಯು ಸ್ಪೆಂಡಿಂಗ್ ವಿತ್ ಯೋರ್ ಬುಕ್, ವಿತ್ ಯೋರ್ ನೋಟ್ಸ್, ವಿತ್ ಯೋರ್ ಕ್ಲಾಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೈಂಡ್ಫುಲ್ ಎಫರ್ಟ್ಸ್ ಇಲ್ಲದೆ ಹೋದ್ರೆ ನಿಮ್ಮ ಎಫರ್ಟ್ಸ್ ಎಲ್ಲ ವೇಸ್ಟ್ಫುಲ್ ಆಗಿಬಿಡುತ್ತೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಮೆಜಾರಿಟಿ, ಐ ಕ್ಯಾನ್ ಸೈ 85%, ಫಸ್ಟ್ ಒಂದು 2-3 ಕ್ಲಾಸ್ ಜೋಶ್ ಇರುತ್ತೆ, 4ನೇ ಕ್ಲಾಸು ಲಿಟ್ರೇಚರ್ ಅಂತ ಹೇಳ್ತಾ ಇಲ್ಲ, ಎನಿ ಅದರ್ UPSC, ಎನಿ ಅದರ್ GS ಕ್ಲಾಸಸ್, ಐದರ್ ದೇ ವಿಲ್ ಲೂಸ್ ದ ಟ್ರ್ಯಾಕ್ ಆರ್ ದೇ ವಿಲ್ ಗೆಟ್ ಡಿಸ್ಟ್ರಾಕ್ಟೆಡ್, ಅಥವಾ ದೇ ವಿಲ್ ಬಿ ಮಿಸ್ಗೈಡೆಡ್, somehow ದೇ ವಿಲ್ ಬಿ ಕನ್ಫ್ಯೂಸ್ಡ್ ಅಂಡ್ ಅವ್ರಿಗೆ ಮುಂದೆ ಹೆಂಗೆ ಹೋಗ್ಬೇಕಂತ ಗೊತ್ತಾಗಲ್ಲ. ಕ್ಲಾಸಸ್ ಬ್ಯಾಕ್ಲಾಗ್ ಉಳಿಸ್ಕೊಳ್ತಾರೆ, ಅವತ್ತಿಂದ ಅವತ್ತು ಓದೋದಿಲ್ಲ, ರೆಫರೆನ್ಸ್ ಬುಕ್ ಅಂತೂ ಮರ್ತೇ ಬಿಡ್ತಾರೆ, ಎಷ್ಟು ದಪ್ಪ ಇರುತ್ತೆ ಬುಕ್ಕು. ಈ ಜನ್ಮಕ್ಕೆ ಕ್ಲಾಸಸ್ಸು, ನೆಕ್ಸ್ಟ್ ಜನ್ಮಕ್ಕೆ ರೆಫರೆನ್ಸ್ ಬುಕ್ ಅಂತ ಇಟ್ಟಿರ್ತಾರೆ, ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ರೆಫರೆನ್ಸ್ ಬುಕ್ ಓದೋ ಟೈಮಿಗೆ ಯಾರೋ ಒಬ್ಬ ಶಾರ್ಟ್ ನೋಟ್ಸ್ ಕೊಟ್ಟರು, ತಗೊಳ್ಳೋ ಬುಕ್ ಓದ್ಬೇಡ ಅಂತ ಹೇಳ್ತಾನೆ, ಶಾರ್ಟ್ ಕಟ್ಗಳು ಹುಡುಕ್ತಾರೆ. UPSC ಹಿಂಗೆ ಆಗೋದಿಲ್ಲ. UPSC ಏನೋ ಒಂದು ಸೆನ್ಸೇಷನಲ್ ಬ್ರೇಕಿಂಗ್ ನ್ಯೂಸ್ ತರ ನೀವು ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಹೇ, ಇವತ್ತಿನ ಊರು ಬಿಟ್ಟು ಹೋಗಿದ್ದ, ಮುಂದಿನ ವರ್ಷ ಪೇಪರ್ ಬಂದ್ಬಿಟ್ಟಿದ್ದಾನಲ್ಲ ಅಂದ್ರೆ ಒಳ್ಳೆ ರೀಸನ್ಗೆ ಪೇಪರಲ್ಲಿ ಬರೋದು ಅಲ್ವಾ. ಸೆನ್ಸೇಷನಲ್ ಆಗಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. UPSC ಇಟ್ ಶುಡ್ ಬಿ ಮೋರ್ ಸೆನ್ಸಿಬಲ್, ರೈಟ್. ಒಂದೇ ವರ್ಷ ಕ್ರ್ಯಾಕ್ ಮಾಡ್ಬಿಡ್ತೀನಿ, ಅನ್ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೊಂಡು UPSC ಬರಬೇಡಿ. ದಿಸ್ ಇಸ್ ಮೈ ಹಂಬಲ್ ಅಡ್ವೈಸ್. 2 ವರ್ಷ ಸತತವಾದ ಶ್ರಮ ಇದ್ದಾಗ ಮಾತ್ರ, ಸತತವಾಗಿ, ರೈಟ್, ದೆನ್ ಯು ಕ್ಯಾನ್ ಥಿಂಕ್ ಆಫ್ ಗಿವಿಂಗ್ ದ ಬೆಸ್ಟ್ ಪಾಸಿಬಲ್ ಅಟೆಂಪ್ಟ್. ಅದರ್ವೈಸ್ ಅದೊಂದು ಸುಮ್ಮ ಇಮ್ಯಾಜಿನರಿ ಅಟೆಂಪ್ಟ್ ಆಗುತ್ತೆ, ಅನ್ರಿಯಲಿಸ್ಟಿಕ್ ಆಗುತ್ತೆ. ದಟ್ ಶೋಸ್ ಯುವರ್ ಅ ನಾನ್ ಸೀರಿಯಸ್ ಕ್ಯಾಂಡಿಡೇಟ್. ಯಾಕೆಂದ್ರೆ ಇಟ್ ಟೇಕ್ಸ್ ಟೈಮ್, ರೈಟ್. ಯು ಶುಡ್ ಕವರ್ ಬೇಸಿಕ್ಸ್, ಯು ಶುಡ್ ಕವರ್ ಆಪ್ಷನಲ್, ಯು ಶುಡ್ ಕವರ್ ಕರೆಂಟ್ ಅಫೇರ್ಸ್ ಇನ್ ಡೆಪ್ತ್. ಮೊದಲು ಕೇಳ್ದಂಗೆಲ್ಲ ಕರೆಂಟ್ ಅಫೇರ್ಸ್ ಸುಮ್ಮನೆ ಸರ್ಫೇಸ್ ಲೆವೆಲ್ ಕೇಳ್ತಾ ಇಲ್ಲ. ನೀವು ಚೆಕ್ ಮಾಡಿ, ಮೊದಲು 1, 2, 3, 4 ವಿಚ್ ಒನ್ ಆಫ್ ದಮ್ ಟ್ರೂ, 1 and 2, 2 and 3, 1 and 3 none of them. ಇವಾಗ 1, 2, 3, 4, 5, 6 ಕೇಳ್ತೀಯ. 1, 2, 3, 4, 5 ಆರ್ ಟ್ರೂ, 1, 2, 3 ಆರ್ ಟ್ರೂ, ಆಲ್ ಆರ್ ಟ್ರೂ ಅಲ್ವಾ. UPSC ನಿಮ್ಮನ್ನು ಇನ್ನಷ್ಟು ಪರೀಕ್ಷೆ ಮಾಡ್ತಾನೆ ಇರುತ್ತೆ. ಸೊ ಬೇಗ ಪಾಸ್ ಆಗೋದ್ರೆ ಬೆಟರ್. ಮುಂದೆ ಇನ್ನೆಷ್ಟು ಕಾಂಪ್ಲಿಕೇಟ್ ಆಗುತ್ತೋ ಗೊತ್ತಿಲ್ಲ. ಮೇಕ್ ಶೋರ್ you get through this journey by at least maximum 2 to 3 years, or I would say 2 to 3 attempts. So apart from that, ಆಪ್ಷನಲ್ ಅಂತ ಬಂದ್ರೆ, ನೀವು GS ಕ್ಲಾಸಸ್ ತಗೊಳ್ದೇ ಇರಲಿ, ಆಪ್ಷನಲ್ ಮುಗಿಯೋವರೆಗೆ ಯು ಶುಡ್ ಫೋಕಸ್ ಆನ್ ಆಪ್ಷನಲ್. ಮನೆಗೆ ಹೋದ ತಕ್ಷಣ ಫಸ್ಟ್ ಥಿಂಗ್ ಯು ಶುಡ್ ಬಿ ಡೂಯಿಂಗ್ ಈಸ್ ರಿವೈಸಿಂಗ್ ವಾಟ್ ಇಟ್ಸ್ ಬಿನ್ ಟಾಟ್ ಇನ್ ದ ಕ್ಲಾಸ್ ರೂಮ್. ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತು, GSಗೆ ಟೈಮ್ ಕೊಡೋಕ್ಕಾಗಲಿಲ್ಲ, ಅಥವಾ GS ಸ್ವಲ್ಪ ಡ್ಯೂ ಉಳಿತಪ್ಪ ಇವತ್ತಿಂದು, ಇಟ್ಸ್ ಓಕೆ. ಬಟ್ ಆಪ್ಷನಲ್ ಡ್ಯೂ ಉಳಿಸ್ಕೋಬೇಡಿ. ಯಾಕೆ ಹೇಳ್ತೀನಿ ಮಾತು ಅಂತ ಹೇಳಿದ್ರೆ, ಯಾವುದೋ ಒಂದು ಕಾನ್ಸೆಪ್ಟ್ GS ಮಿಸ್ ಆಯ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಅಸಿಸ್ಟೆನ್ಸ್. ಇಂಟರ್ನೆಟ್ ಅಲ್ಲಿ ಹುಡುಕ್ಬೋದು ನೀವು, ಏನೋ ಒಂದು ಯೂಟ್ಯೂಬ್ ವಿಡಿಯೋ ಸಿಗುತ್ತೆ, ಯಾವುದೋ ಒಂದು ಎಕ್ಸ್ಪ್ಲನೇಷನ್ ಸಿಗುತ್ತೆ, ನೋಟ್ ಸಿಗುತ್ತೆ. ಬಟ್ ಆಪ್ಷನಲ್ ಯಾವುದೂ ಸಿಗೋಲ್ಲ. ಆಪ್ಷನಲ್ ನೀವು ಕ್ಲಾಸ್ ರೂಮ್ ಡಿಸ್ಕಷನ್ ನಿಮ್ಮ ಮನಸ್ಸಲ್ಲಿ ಇನ್ನೂ ಹಸಿ ಇದ್ದಾಗಲೇ ಮನೆಗೆ ಹೋಗಿ ರಿವೈಸ್ ಮಾಡಬೇಕು. ಆ ಒಂದು ಡಿಸಿಪ್ಲಿನ್ಡ್ ಮೈಂಡ್ ಸೆಟ್ ಡೇ 1 ಇಂದನೇ ಸೆಟ್ ಆಗಬೇಕು ನಿಮಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೋರ್ ದೆನ್ ದಟ್, ಕ್ಲಾಸಲ್ಲಿ ಫೋಕಸ್ಡ್ ಆಗಿದ್ದಷ್ಟು ಸಾಹಿತ್ಯವನ್ನು ಓದೋದು ಹೇಗೆ ಅಂತ ಗೊತ್ತಾಗುತ್ತೆ ನಮಗೆ. ಇದು ಬೇರೆ ಕತೆ ಓದ್ಬಿಟ್ಟು ಅರ್ಥ ಹೇಳೋದಲ್ಲ ಸಾಹಿತ್ಯ ಅಂತ ಹೇಳಿದ್ರೆ. ಇದನ್ನ ವಿಮರ್ಶಾತ್ಮಕವಾಗಿ ಓದೋದು ಬರಬೇಕು ನಿಮಗೆ. ಕ್ಲಾಸ್ ರೂಮ್ ಉದ್ದೇಶನೇ ಅದು. ಸಾಹಿತ್ಯನ ವಿಮರ್ಶಾತ್ಮಕವಾಗಿ ಹೆಂಗೆ ಓದಬೇಕು, ಯಾವ್ಯಾವ ಆಯಾಮಗಳಲ್ಲಿ ಇದನ್ನು ಚರ್ಚೆ ಮಾಡಬೇಕು. ಪಂಪನಿಗೂ ಕುಮಾರವ್ಯಾಸರ ಹೆಂಗೆ ಹೋಲಿಸ್ ನೋಡೋದು, ಕೀರ್ತನಿಗೂ ವಚನಗಳು ಹೆಂಗೆ ಹೋಲಿಸ್ ನೋಡೋದು, ನವೋದಯ ಕಾವ್ಯಕ್ಕೂ ನವ್ಯ ಕಾವ್ಯಕ್ಕೆ ಹೆಂಗೆ ಹೋಲಿಸ್ ನೋಡೋದು, ರೈಟ್. ಈ ಹೋಲಿಕೆಯ ಗುಣ ಬರಬೇಕು ಅಂತ ಹೇಳಿದ್ರೆ, ಸಾಹಿತ್ಯವನ್ನ ವಿಮರ್ಶಾತ್ಮಕವಾಗಿ ಓದೋದು ಹೇಗೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಯು ಮಸ್ಟ್ ಬಿ ಫೋಕಸ್ಡ್ ಇನ್ ದ ಕ್ಲಾಸ್ ರೂಮ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಶುಡ್ ನೆವರ್ ಎವರ್ ಸ್ಕಿಪ್ ಎ ಸಿಂಗಲ್ ಕ್ಲಾಸ್. ದಟ್ ಈಸ್ ಅ ಪ್ರಿಲಿಮಿನರಿ ರಿಕ್ವೈರ್ಮೆಂಟ್. ಒಬ್ಬ ಟೀಚರ್ ಕ್ವಾಲಿಟಿ ಸ್ಟೂಡೆಂಟ್ ನ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸ್ಟೂಡೆಂಟ್ಸೇ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವೇನೋ ಕಾಗೆ ಹೋಗ್ಬೇಕು ಕಥೆ ಹೇಳ್ಬಿಟ್ಟು ಸಿಲೆಬಸ್ ಮುಗಿತು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಬಿ ಟೆಸ್ಟಿಂಗ್ ಅಸ್. ಬೀಯಿಂಗ್ ಎ UPSC aspirant, you should be testing us, right? That will improve our quality as well as your preparation, right? So that is a primary requisite. You should be updating ಅವತ್ತಿನ ಕ್ಲಾಸ್ ಇಂದು ಅವತ್ತೇ ಮನೆಗೆ ಹೋಗಿ ಓದುವ ರೂಟೀನ್ ನ ಬೆಳೆಸ್ಕೋಬೇಕು. ಲಿಟ್ರೇಚರ್ ಪೆಂಡಿಂಗ್ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಅದನ್ನ ಯಾವತ್ತೂ ಕವರ್ ಮಾಡಲ್ಲ, ನೆನ್ಪಿಟ್ಕೊಂಡ್ಬಿಡಿ. GS ಪೆಂಡಿಂಗ್ ಇಟ್ಕೊಂಡ್ರೆ ಕವರ್ ಮಾಡ್ಕೊಳ್ತೀರಾ. ಲಿಟ್ರೇಚರ್ ಫಾರ್ ದಟ್ ಮ್ಯಾಟರ್ ಎನಿ ಆಪ್ಷನಲ್ ಅವತ್ತಿಂದ ಅವತ್ತೇ ಕವರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಕವರ್ ಮಾಡ್ಕೊಳ್ಳೋದಕ್ಕೆ, ರೈಟ್. ರೈಟಿಂಗ್ ಹ್ಯಾಬಿಟು ಡೇ 1 ಇಂದನೇ ಬರೆಯೋಕೆ ಶುರು ಮಾಡಬೇಕು. ವಾಟ್ ಎವರ್ ಕ್ಲಾಸಲ್ಲಿ ಏನು ಡಿಸ್ಕಷನ್ ಆದರೂ ಕೂಡ ಮನೆಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟ ನೋಟ್ಸ್ ಮಾಡ್ಕೊಳೋದಾಗಿರಲಿ,
ರೈಟ್? ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡಿದಾಗ, ವೀಕೆಂಡ್ ಟೆಸ್ಟ್ಗಳು ಕಂಡಕ್ಟ್ ಮಾಡಿದಾಗ ಬರೆಯೋದಾಗಿರಲಿ, ರೆಗ್ಯುಲರ್ ರೈಟಿಂಗ್ ಪ್ರಾಕ್ಟೀಸ್ ಇರಬೇಕು. ಸುಮ್ಮನೆ ಪಾಠ ಕೇಳ್ಕೊಂಡ್ಬಿಟ್ಟು ಒಂದು ವರ್ಷ ಆದ್ಮೇಲೆ ಸರ್ ಕನ್ನಡ ಬರೆಯಕ್ಕೆ ಬರ್ತಾ ಇಲ್ಲ, ಸ್ಪೀಡ್ ಆಗ್ತಾ ಇಲ್ಲ, ಏನು ಮ್ಯಾಜಿಕ್ ವ್ಯಾಂಡ್ ಏನು ಇಲ್ಲ ಇಲ್ಲಿ. ಎಲ್ಲರೂ ಕನ್ನಡ ಬರೆಯೋದು ಬಿಟ್ಟು 4 ವರ್ಷ ಅಂತ ಆರಾಮಾಗಿರ್ತಾ. ಇಟ್ ಅಪ್ಲೈಸ್ ಟು ಎವ್ರಿಬಡಿ. ಯಾರೋ ನನಗೊಬ್ಬನಿಗೆ ಕನ್ನಡ ಬರ್ದಿಲ್ಲ ಸರ್, 6 ವರ್ಷ ಆಯ್ತು ಬರ್ದಿದ್ದು ಬಿಟ್ಟು. ಅಫ್ಕೋರ್ಸ್ ನಾನು ಕನ್ನಡ ಲಿಟರೇಚರ್ ತಗೊಳೋಕ್ಕಿಂತ ಮುಂಚೆ ನಾನು ಕನ್ನಡ ಬರೆಯೋದು ಬಿಟ್ಟು 9 ವರ್ಷ ಆಗಿತ್ತು. 4 ವರ್ಷ ಇಂಜಿನಿಯರಿಂಗ್, 5 ವರ್ಷ ಜಾಬು, ಆಮೇಲೆ ಕನ್ನಡ ಬರೆಯೋಕೆ ಕೂತ್ಕೊಂಡೆ. ಅದು ಎಲ್ಲೆಲ್ಲೋ ಹೋಗ್ತಾ ಇತ್ತು ಅಕ್ಷರ ಅಲ್ವಾ? ಅದೆಲ್ಲರಿಗೂ ಆಗುತ್ತೆ ಅದು, ರೈಟ್? ಹಂಗಂತ ಅಂತ ಹೇಳ್ಬಿಟ್ಟು ಅದು ದೊಡ್ಡ ಕಬ್ಬಿಣದ ಕಡಲೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ರೈಟಿಂಗ್ ಪ್ರಾಕ್ಟೀಸ್ ಯು ಕ್ಯಾನ್ ಆಲ್ವೇಸ್ ಬಿ ಡನ್, ಬಟ್ ರೆಗ್ಯುಲರ್ ಆಗಿ ಬರ್ದು ಅದು ಅಕ್ಷರ ತನ್ನಂತಾನಾಗೆ ಏನಾಗುತ್ತೆ, ಸ್ಪೀಡು ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಹ್ಯಾಂಡ್ ರೈಟಿಂಗ್ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇವೆಲ್ಲ ಫಂಡಮೆಂಟಲ್ ಕ್ವಶನ್ಸ್ ಐ ವುಡ್ ಲೈಕ್ ಟು ಆನ್ಸರ್. ಕೇಪಬಿಲಿಟಿ ಅನ್ನೋದು ನೀವು ಬಿಗಿನಿಂಗ್ ಅಲ್ಲೇ ಕೇಪಬಿಲಿಟಿ ಟೆಸ್ಟ್ ಮಾಡೋಕ್ಕಾಗಲ್ಲ. ನಾನು ಲಿಟ್ರೇಚರ್ ಓದೋಕ್ಕೂ ಮುಂಚೆ ಐ ವಾಸ್ ಇನ್ಕೇಪಬಲ್ ಆಫ್ ರೈಟಿಂಗ್ ಎನಿ ಆನ್ಸರ್. ಇಟ್ಸ್ ಅಬೌಟ್ ಇಂಟ್ರೆಸ್ಟ್. ನಿಮಗೆ ಆಸಕ್ತಿ ಇದೆಯೋ ಇಲ್ವೋ. ಫಸ್ಟ್ ಥಿಂಗ್ ಇಸ್ ಕನ್ನಡ ಓದಕ್ಕೆ ಬರೆಯಕ್ಕೆ ಬರುತ್ತಾ, ಒತ್ತಕ್ಷರ ತಪ್ಪಿಲ್ಲದೆ ಬರೀತೀರಾ ಕನ್ನಡನ. ಎರಡನೇದು ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆಯೋ ಇಲ್ವೋ. ಕೇಪಬಿಲಿಟಿ ಅನ್ನೋದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಹ್ಯಾವ್ ಟು ಅದನ್ನ ನೀವು ಗಳಿಸ್ಕೋಬೇಕು. ಯಾರೋ ನಾನು ಫಸ್ಟ್ ಟೈಮ್ ಸಾಹಿತ್ಯ ಕ್ಲಾಸಲ್ಲಿ ಕೂತ್ಕೊಂಡಾಗ ಒಬ್ರು ಬಂದ್ಬಿಟ್ಟು ಹಳಗನ್ನಡ ಪದ್ಯವನ್ನ ಜೋರಾಗಿ ಹೇಳ್ಬಿಟ್ರು. ಏನೋ ನೆನೆದಿರಣ್ಣ ಭಾರದೊಳು ಪೆರಾರಮೊಂದು ಒಂದೇ ಚಿತ್ರದೊಂದು ಕರ್ಣನ ನೆನೆ, ಕರ್ಣನ ಏರು, ಕರ್ಣನ ಕಡದನ್ನೇ, ಕರ್ಣನ ಅಳವು ಅಂಕದ ಕರ್ಣನ ಚಾಗ ಎಂಬ ಕರ್ಣನ ಪಡೆ ಮಾತು ಪುದಿದು ಕರ್ಣ ರಸಾಯನ ಮಲಿತ ಭಾರತ ಅಂದ್ಬಿಟ್ರು. ನನಗೆ ಇದು ಯಾವ ಭಾಷೆ, ಇದನ್ನ ನಾನು ಓದಬೇಕಾ? ನಾನು ಕನ್ನಡ ಓದೋದು ಬಿಟ್ಟೆ 8-9 ವರ್ಷ ಆಯ್ತು. ಸೊ ಬೈ ಜಸ್ಟ್ ಜಡ್ಜಿಂಗ್ ಮೈ ಸೆಲ್ಫ್ ಇನ್ ದಟ್ ಸಿಚುಯೇಷನ್ ಐ ವುಡ್ ಹ್ಯಾವ್ ಥಾಟ್ ನನಗೆ ಕನ್ನಡ ಓದೋಕೆ ಬರೆಯೋಕೆ ಯೋಗ್ಯತೆ ಇಲ್ಲ. ಕೇಪಬಿಲಿಟಿ ಅನ್ನೋದು ಓವರ್ ಎ ಪೀರಿಯಡ್ ಆಫ್ ಯುವರ್ ಪ್ರಿಪರೇಷನ್ ಅದನ್ನ ನೀವು ಗೇನ್ ಮಾಡಬೇಕು. ಈಗ ನಿಮಗೆ ಎಸ್ಸೆ 1200 ವರ್ಡ್ಸ್ ಬರೆಯೋ ಕೇಪಬಿಲಿಟಿ ಯಾರಿಗಿದೆ? ಎಷ್ಟು ಜನಕ್ಕಿದೆ? ಒಂದ್ ಎಸ್ಸೆನೂ ಬರ್ದಿಲ್ಲ ನನ್ನ ಪ್ರಕಾರ. ನೀವು ಯಾರು? ಹೆಂಗ್ ಗೊತ್ತಾಗುತ್ತೆ ಕೇಪಬಿಲಿಟಿ ಇದೆಯೋ ಇಲ್ವೋ ಅಂತ? ರೈಟ್? ಅದನ್ನ ಗಳಿಸ್ಕೊಳ್ಳೋದಕ್ಕೆ ಬೇಕಾಗಿರೋದು ಆಸಕ್ತಿ. ಎರಡನೇದು ಗೈಡೆನ್ಸ್. ಮೂರನೇದು ರಿಸೋರ್ಸಸ್. ಗೈಡೆನ್ಸ್ ರಿಸೋರ್ಸ್ ಆಲ್ವೇಸ್ ಅವೈಲಬಲ್. ಇಲ್ಲಿ ನಾವು ಕೇಳೋದು ನಿಮಗೆ ಆಸಕ್ತಿ ಇದೆಯೋ ಇಲ್ಲವೋ. ಆ ಕ್ವಶನ್ ನಿಮ್ಮ ನೀವು ಕೇಳ್ಕೋಬೇಕು. ಕೇಪಬಿಲಿಟಿ ಇಟ್ ವಿಲ್ ಕಮ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ಕೇಪಬಿಲಿಟಿ ಅನ್ನೋದು ನೀವು ಎಷ್ಟು ಸಿನ್ಸಿಯರ್ ಆಗಿದ್ದೀರಾ, ಎಷ್ಟು ಸೀರಿಯಸ್ ಆಗಿದ್ದೀರಾ, ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದೀರಾ ಅನ್ನೋದ್ರ ಮೇಲೆ ಕೇಪಬಿಲಿಟಿ ಬರುತ್ತೆ. ಎಲ್ಲಂದ್ರೆ ಕೇಪಬಿಲಿಟಿ ಬರೋದಿಲ್ಲ. ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ತಗೊಂಡ್ರೆ ಗೊತ್ತಾನೆ? ಪ್ರೀವಿಯಸ್ ಟೆಸ್ಟ್ಗಳೆಲ್ಲ ಈ ವಾಸ್ ಅಟರ್ ಫ್ಲಾಪ್. ಥರ್ಡ್ ಸ್ಲಿಪ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ರು. ಕ್ರಿಕೆಟ್ ಗೊತ್ತಿರುತ್ತೆ ಅಲ್ವಾ? ಅದನ್ನ ಅವ್ರು ಓವರ್ಕಮ್ ಮಾಡಕ್ಕೆ ಆಗ್ಲಿಲ್ಲ. ಇಟ್ ಟ್ರೈಡ್ ಲೈಕ್ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ರು. ನಮ್ಮ ಕ್ರಿಕೆಟರ್ಸ್ ಇವಾಗೆಲ್ಲ ದೇವಸ್ಥಾನಗಳು ಕಲ್ತು ಬಿಟ್ಟಿದ್ದಾರೆ. ಏನಾದರೂ ಇಫ್ ದೇ ಆರ್ ಪರ್ಫಾರ್ಮಿಂಗ್ ಪೋರ್ಲಿ ದೇ ವಿಲ್ ವಿಸಿಟ್ ಟೆಂಪಲ್ಸ್. ಅದನ್ನು ಟ್ರೈ ಮಾಡಿದ್ರು. ಸ್ಟಿಲ್ ಯು ವಾಸ್ ನಾಟ್ ಏಬಲ್ ಟು ಓವರ್ಕಮ್ ದಟ್ ಡಿಫಿಷಿಯನ್ಸಿ. ಸೊ ಕೇಪಬಿಲಿಟಿ ಅನ್ನೋದು ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಎಸ್ಟಾಬ್ಲಿಷ್ ಆಗೋದಿಲ್ಲ. ಯು ಮೇ ಥಿಂಕ್ ದಟ್ ಐ ಆಮ್ ಕೇಪಬಲ್, ನೆಕ್ಸ್ಟ್ ಪಾಯಿಂಟ್ ಆಫ್ ಟೈಮ್ ಯು ಮೇ ಫೈಂಡ್ ಒನ್ ಮೋರ್ ಲೂಪ್ ಹೋಲ್ ಅಲ್ವಾ? ನಿಮ್ದು ಗ್ರಾಜುವಲ್ ಇಂಪ್ರೂವ್ಮೆಂಟ್ ಇಂದನೇ ಕೇಪಬಿಲಿಟೀಸ್ ಗೊತ್ತಾಗ್ತಾ ಹೋಗುತ್ತೆ. ಇನ್ ದ ಫಸ್ಟ್ ಡೇ ಇಟ್ ಸೆಲ್ಫ್ ಯು ಕೆನಾಟ್ ಜಡ್ಜ್ ಆರ್ ಯು ಕೇಪಬಲ್ ಎನಫ್ ಫಾರ್ ನಾಟ್. UPSC ಅಷ್ಟೇ, ಕೆಲವು ಒಂದು ಅಟೆಂಪ್ಟ್ ಕೊಡ್ತಾರೆ 3 ಅಟೆಂಪ್ಟು ದೇ ಮೇ ಡಿಸೈಡ್ ಐ ಆಮ್ ನಾಟ್ ಕೇಪಬಲ್. ಕೇಪಬಿಲಿಟಿ ಅನ್ನೋದು ಡೇ ಒಂದಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ. ವಾಟ್ ಯು ಕ್ಯಾನ್ ಥಿಂಕ್, ನನಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಗೈಡೆನ್ಸ್ ಸಿಗುತ್ತೋ ಇಲ್ವೋ, ರಿಸೋರ್ಸಸ್ ಅವೈಲೇಬಲ್ ಇದೆಯೋ ಇಲ್ವೋ, ಇದನ್ನ ನೀವು ಡೇ 1 ಜಡ್ಜ್ ಮಾಡಬಹುದು. ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಚೂಸ್ ಯುವರ್ ಆಪ್ಷನ್. ಯು ಶುಡ್ ನೆವರ್ ಎವರ್ postpone your studies and you should never ever neglect writing practice, and you should not ask sir ಇಷ್ಟೇನಾ ಅಂತ ಕೇಳಬಾರ್ದು. ಇಷ್ಟೇನಾ ಅನ್ನೋದಕ್ಕೆ ಉತ್ತರ ಇಲ್ಲ. ಫಾರ್ ಎಕ್ಸಾಂಪಲ್ ಪಂಪ ಭಾರತ ಎಲ್ಲ ಪದ್ಯಗಳನ್ನು ಮಾಡೋಕ್ಕಾಗಲ್ಲ ಅಲ್ವಾ? ಅಫ್ಕೋರ್ಸ್ ದೇ ವಿಲ್ ಬಿ ಸಮ್ ವೆರಿ ಸಿಗ್ನಿಫಿಕೆಂಟ್ ಪೋಯಮ್ಸ್, ಪದ್ಯಗಳು ಭಾಗಗಳನ್ನ ಪಂಪ ಭಾರತನೂ ಮಾಡ್ಬೋದು ಅಟ್ಲೀಸ್ಟ್. ಆದರೆ ಕುಮಾರವ್ಯಾಸ ಭಾರತದ ಪದ್ಯಗಳು ಎಷ್ಟೊಂದು ಪದ್ಯಗಳಿದಾವೆ. ಎಲ್ಲ ಪದ್ಯಗಳನ್ನ ಮಾಡೋದಕ್ಕೆ ಅದೊಂದು ಮಾಡೋದಕ್ಕೆ 3 ತಿಂಗಳು ಬೇಕು. ಬಟ್ ಸಿಗ್ನಿಫಿಕೆಂಟ್ ಆಗಿ ಎಕ್ಸಾಮ್ಗೆ ಕ್ರೂಷಿಯಲ್ ಆಗಿರೋ ಪದ್ಯಗಳನ್ನ ಮಾಡಿರ್ತೀವಿ. ಇಷ್ಟು ಓದಿದ್ರೆ ಸಾಕ ಸರ್? ಆ ಕ್ವಶನ್ ಕೇಳಬಾರ್ದು. ಯು ಶುಡ್ ಹ್ಯಾವ್ ಸಮ್ ಅಡಿಷನಲ್ ಒಂದು ಸ್ವಲ್ಪ ಹೆಚ್ಚಿನ ಆಸಕ್ತಿಯಿಂದ ಇತರ ಪದ್ಯಗಳನ್ನು ಓದುವಷ್ಟು ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು. ಇಷ್ಟನಾ ಅನ್ನೋದಕ್ಕೆ ಉತ್ತರ ಇಲ್ಲ. ಸೊ ಹೆಂಗ್ ಇಂಪ್ರೂವ್ ಆಗ್ಬೇಕು ಅನ್ನೋದಕ್ಕೆ ಉತ್ತರ ಇದೆ. ಫಸ್ಟ್ ಬೇಸಿಕ್ಸ್ ಓದಪ್ಪ, ಅದಕ್ಕೆ ಉತ್ತರ ಬರೀ, ಫಂಡಮೆಂಟಲ್ ಆನ್ಸರ್ ಬರೀ, ದೆನ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಆನ್ಸರ್. There is a way to grow, but there is no limit.
ಈ ಕೆಲಸಗಳನ್ನ ಮಾಡಬಾರ್ದು. ಅರ್ಥ ಆಯ್ತಾ? ಏನ್ ಮಾಡಬಾರ್ದು ಗೊತ್ತಾಯ್ತಾ? ಫಸ್ಟ್ ಥಿಂಗ್ ಈಸ್ ಕ್ಲಾಸ್ ಮಿಸ್ ಮಾಡಬಾರ್ದು. ಎರಡನೇದು ಅವತ್ತಿಂದ ಅವತ್ತೇ ಓದೋದನ್ನ ಮಿಸ್ ಮಾಡಬಾರ್ದು, ಅಂದ್ರೆ ಪೋಸ್ಟ್ಪೋನ್ ಮಾಡಬಾರ್ದು. ಮೂರನೇದು ರೈಟಿಂಗ್ ನೆಗ್ಲೆಕ್ಟ್ ಮಾಡಬಾರ್ದು. ನಾಲ್ಕನೇದು ಇಷ್ಟನಾ ಅನ್ನೋ ಪ್ರಶ್ನೆ ಕೇಳಬಾರ್ದು. ಇಷ್ಟನಾ ಅಂತ ಕೇಳ್ಬಿಟ್ರೆ ಈ ಸ್ಪೆಕ್ಟ್ರಮ್ ಎಲ್ಲದೂ ಪ್ರಶ್ನೆ ಹಿಸ್ಟ್ರಿ ಸರ್ ಇಷ್ಟೋದ್ರೆ ಇಷ್ಟೋದ್ರೆ ಸಾಕಾ ಅನ್ನೋದಿಲ್ಲ. ಫಂಡಮೆಂಟಲ್ ನಾಲೆಡ್ಜ್ ಬಂತು. ಬಿಯಾಂಡ್ ದಟ್ ದರ್ ಇಸ್ ಮಚ್ ಮೋರ್ ಟು ಗೇನ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಪ್ಯಾಷನ್ ಇನ್ ಇಂಟ್ರೆಸ್ಟ್. ಇಷ್ಟು ಆನ್ಸರ್ ಬರೆದು ಎಷ್ಟು ಮಾರ್ಕ್ಸ್ ಬರೋದು ಅಂತ ಹೇಳ್ಬೋದು ನಾನು. ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಅದಕ್ಕೆ ಅಲ್ವಾ UPSC ಇಸ್ ಮೋರ್ ಆಫ್ ಎ ಇಂಡಿವಿಜುವಲಿಸ್ಟಿಕ್ ಎಕ್ಸಸೈಸ್. ಇದು ಯಾರೇ ಏನೇ ಗೈಡ್ ಮಾಡಿದ್ರು, ನಿಮ್ಮನ್ನ ಏನೋ ಮೆಂಟರ್ಶಿಪ್ ಮಾಡಿದ್ರು, ವಾಟ್ ಎವರ್, ಒಂದು 30 to 40% ಎಫರ್ಟ್ ನಮ್ದು ಹಾಕ್ಬೋದು ಅಷ್ಟೇ. ಒಂದು ಕ್ಲಾಸ್ ರೂಮ್ ಆಗಿರಲಿ, ಒಂದು ಮೆಂಟರ್ ಆಗಿರಲಿ, ಯಾರೇ ಆಗಿರಲಿ, 60 to 70% ಎಫರ್ಟ್ ಪರ್ಸನಲ್ ಆಗೇ ಇರುತ್ತೆ. ಒಂದೊಂದು ಮಿನಿಟ್ ಹೆಂಗೆ ಯೂಸ್ ಮಾಡ್ಕೋಬೇಕು, ರೈಟ್? ಇದಕ್ಕಿನ ಬಿಯಾಂಡ್ ಹೆಂಗೆ ಓದಬೇಕು, ಅರ್ಥದ ನಿಮ್ಗೆ ಏನು ಓದ್ಬೇಕು, ಹೆಂಗೆ ಓದಬೇಕು, ವಿಲ್ ಟೆಲ್ ಯು. ಓದೋರು ನೀವೇ, ಅರ್ಥದಲ್ವಾ? ಸೊ ದೀಸ್ ಥಿಂಗ್ಸ್ ಯು ಶುಡ್ ನಾಟ್ ಡೂ. ನನ್ನ ಒಪಿನಿಯನು, ನೀವು ಕರೆಕ್ಟಾಗಿ ಕ್ಲಾಸ್ ರೂಮ್ ಡಿಸ್ಕಷನ್ ಫಾಲೋ ಮಾಡಿದ್ರೆ, ರೆಗ್ಯುಲರ್ ಆನ್ಸರ್ ಪ್ರಾಕ್ಟೀಸ್ ಮಾಡಿದ್ರೆ 80 to 90% ಆಫ್ ಪ್ರಿಪರೇಷನ್ ಇಲ್ಲೇ ಮುಗಿದೋಗುತ್ತೆ. ನಮ್ಮ ಕೆಲಸ ಅದೇ. ನಿಮ್ಮ ಕೆಲಸನ ಈಸಿ ಮಾಡೋದು ನಮ್ಮ ಕೆಲಸ, ರೈಟ್? ಯು ಕ್ಯಾನ್ ರೈಟ್ ದಿ ಬೆಸ್ಟ್ ಆನ್ಸರ್ ಆ್ಯಂಡ್ ವಿ ವಿಲ್ ಕವರ್ ಎಂಟೈರ್ ಸಿಲೆಬಸ್. ಯಾವ ಪಾರ್ಟು ಬಿಡದೇ ಇರೋ ಥರ ಎಂಟೈರ್ ಸಿಲೆಬಸ್ ಕವರ್ ಮಾಡ್ತೀವಿ. ಆ್ಯಂಡ್ ವಿಲ್ ಅಡ್ರೆಸ್ ಎವ್ರಿ ಕ್ವಶನ್, ರೈಟ್? ಹೊರಗಡೆ ಇನ್ನೇನು ಅದೋದು ಇದೋದಿ ಆದಷ್ಟು ಅದನ್ನು ನಾನು ಓದ್ಕೊಂಡು ನಿಮಗೆ ಹೇಳಿದ್ರೆ ನಿಮ್ಮ ಕೆಲಸ ಈಸಿ ಆಗುತ್ತೆ. ವಿಚ್ ವಿಲ್ ಡೂ ಟು ದ ಬೆಸ್ಟ್ ಆಫ್ ಅವರ್ ಎಬಿಲಿಟೀಸ್. ಬಿಯಾಂಡ್ ದಟ್ ಕೂಡ ಇಷ್ಟನಾ ಅಂತ ಕ್ವಶನ್ ಕೇಳಬಾರ್ದು ಅಂತ ಹೇಳಿದ್ದೆ ನಾನು ಅಷ್ಟೇ. ಇಷ್ಟನಾ ಅಂತ ತಕ್ಷಣ ನಾವು ಸರ್ ಇಷ್ಟೇ ಮಾಡ್ತಾರೆ, ಅದನ್ನ ಬಿಟ್ಟು ನಾವೇ ಓದ್ಕೋಬೇಕು, ಹಿಂಗೆ ಈ ನೆಗೆಟಿವ್ ಥಾಟಲ್ಲಿ ಹೇಳಿಲ್ಲ ನಾನು. ಅಫ್ಕೋರ್ಸ್ ವಿಲ್ ಕವರ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್, ರೈಟ್? ಬಿಯಾಂಡ್ ದಟ್ ಆಲ್ಸೋ ಯು ಶುಡ್ ಬಿ ರೆಡಿ ಟು ಎಕ್ಸ್ಪ್ಲೋರ್ ಅಂತ ಹೇಳಿದೆ ನಾನು ಅಷ್ಟೇ. ದಟ್ ವಾಸ್ ಮೈ ಇಂಟೆನ್ಷನ್. ಓಕೆ, ಮತ್ತೆ ಬರೋ ಪ್ರಶ್ನೆ ಇದೆಯಾ? ಸಾಹಿತ್ಯ ನಾವು ಇಷ್ಟು ದಿನ ಓದೋದಕ್ಕೆ ಅಂದರೆ ಕಾಲೇಜ್ ಡೇಸಲ್ಲಿ, PUC ಎಕ್ಸೆಟ್ರಾ, ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಅಲ್ವಾ? ಅದನ್ನು ನಾವು ಸುಮ್ಮನೆ ಗಟ್ಟುಡಿಯೋಕೋ, ಸುಮ್ಮನೆ ಪಾಸ್ ಆಗೋದಕ್ಕೋ ಓದಿದ್ದಾಯ್ತು. ಸಾಹಿತ್ಯವನ್ನು ಓದುವ ದೃಷ್ಟಿ ಬದಲಾಗಬೇಕು. ಸಾಹಿತ್ಯ ಅಂತ ಹೇಳಿದ್ರೆ ಯಾವುದೋ ಕಾಲಹರಣಕ್ಕಾಗಿ, ಇನ್ನೊಂದು ಯಾವುದೋ ಸೌಂದರ್ಯಾಸಕ್ತಿಯಿಂದ ಸುಮ್ಮನೆ ಕಾಲ್ಪನಿಕ ಓದೋದನ್ನ ಕಟ್ಟೋದು ಸಾಹಿತ್ಯ ಅಲ್ಲ. ಸಾಹಿತ್ಯಕ್ಕೊಂದು ಇತಿಹಾಸ ಇರುತ್ತೆ, ಸಾಹಿತ್ಯಕ್ಕೊಂದು ಸಾಮಾಜಿಕ ಹಿನ್ನೆಲೆ ಇರುತ್ತೆ, ಸಾಹಿತ್ಯಕ್ಕೊಂದು ಉದ್ದೇಶ ಇರುತ್ತೆ, ಸಾಹಿತ್ಯದಲ್ಲಿ ಹೋರಾಟ ಇರುತ್ತೆ, ರೈಟ್? ಸಾಹಿತ್ಯದಲ್ಲಿ ಕ್ರಾಂತಿ ಇರುತ್ತೆ. ಎಲ್ಲ ಗುಣಗಳು ಸೇರನೆ ಸಾಹಿತ್ಯ ಆಗಿರುತ್ತೆ. ನಿಮ್ಮ ಸಿಲೆಬಸ್ ಅಲ್ಲಿ ಸಾಹಿತ್ಯದ ಎಲ್ಲ ಆಯಾಮಗಳು ಇದೆ, ರೈಟ್? ಸಾಹಿತ್ಯವನ್ನು ಓದುವ ದೃಷ್ಟಿ ಬದಲಾಯಿಸಿಕೊಂಡ್ರೆ ನಿಮ್ಮಲ್ಲಿ ಉತ್ತರವನ್ನ ಅತ್ಯಂತ ತುಂಬಾ ಲೀಲಾಜಾಲವಾಗಿ ಬರಿಬೋದು. ಉತ್ತರವನ್ನ ಬರೆದಕ್ಕೆ ಸ್ಟ್ರಗಲ್ ಮಾಡೋ ಅವಶ್ಯಕತೆ. ಯಾರು ಸ್ಟ್ರಗಲ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅದನ್ನ ಆಸಕ್ತಿಯಿಂದ ಓದಿರೋ ಸ್ಟ್ರಗಲ್ ಮಾಡ್ತಾನೆ ಅಷ್ಟೇ. ನಾನು ನನ್ನ ಓದಲ್ಲಿ ಕುತ್ಕೊಂಡು ಓದಿರಲ್ಲ, ಸುಮ್ಮನೆ ಅವಸರ ಗಂಟೆ ಮಾಡ್ಕೊಂಡ್ಬಿಡೋದು, ಅದನ್ನ ಆನ್ಸರ್ ಬರೆಯೋದು. ಈ ಕ್ಲಾಸ್ ರೂಮ್ ಎಕ್ಸಸೈಸ್ ತರ ಸಾಹಿತ್ಯವನ್ನು ಓದ್ಬೇಡಿ. ಕ್ಲಾಸ್ ರೂಮ್ ಏನ್ ಮಾಡ್ತಿದ್ವಿ, ಒಂದಿಷ್ಟು ಅಂಡರ್ಲೈನ್ ಮಾಡ್ಕೊಂಡು ಬ್ರಾಕೆಟ್ ಹಾಕೊಂಡೆ ಇದಕ್ಕಿದು ಉತ್ತರ. ಸಾಹಿತ್ಯ ಹಂಗೆ ಓದಿದ್ರೆ ಏನೂ ಸಿಗೋದಿಲ್ಲ ನಮಗೆ, ರೈಟ್? ಒಂದ್ ಸ್ವಲ್ಪ ವಿಮರ್ಶಾತ್ಮಕ ನೋಡಿದ್ರೆ ಕನ್ನಡ ಸಾಹಿತ್ಯ ಹೆಂಗ್ ಬಂತು? ನಿಮ್ಮ ಸಿಲೆಬಸ್ ಅಲ್ಲಿ 9ನೇ ಶತಮಾನದ ಒಡ್ಡಾರಾಧನೆಯಿಂದ ಹಿಡಿದು ಇತ್ತೀಚಿನ 21ನೇ ಶತಮಾನದ ನವ್ಯ ದಲಿತ ಬಂಡಾಯ ಸಾಹಿತ್ಯದವರೆಗೂ ಕೂಡ ಪಠ್ಯದಲ್ಲಿ ಭಾಗಗಳಿದಾವೆ, ರೈಟ್? ಹೆಚ್ಚು ಕಮ್ಮಿ 1000 ವರ್ಷದ ಸಾಹಿತ್ಯವನ್ನು ನೀವು ಓದ್ತೀರಾ. 1000 ವರ್ಷದ ಸಾಹಿತ್ಯ, 1000 ವರ್ಷ ಸಾಹಿತ್ಯ ಅಂತ ಹೇಳಿದ್ರೆ 1000 ವರ್ಷದ ಕನ್ನಡ ಇತಿಹಾಸ ಅದರಲ್ಲಿದೆ, ರೈಟ್? ಕನ್ನಡ ಸಂಸ್ಕೃತಿ ಅದರಲ್ಲಿದೆ, ರೈಟ್? ಕನ್ನಡ ಸಮಾಜದ ಬೆಳವಣಿಗೆ ಅದರಲ್ಲಿದೆ. ಸಮಾಜ ಹೆಂಗ್ ಬೆಳೆದು ಬಂತು, ಸಮಾಜದಲ್ಲಿ ಉಗಮವಾಗಿರುವ ಚಿಂತನೆಗಳು ಅದರಲ್ಲಿವೆ. ಆ ಚಿಂತನೆಗೆ ಕಾರಣವಾಗಿರುವಂತಹ ಹರಿಕಾರರು ನಿಮಗೆ ಪರಿಚಯ ಆಗ್ತಾರೆ. ಸಾಹಿತ್ಯ ಆ ರೀತಿಯಲ್ಲಿ ವಿಶೇಷವಾದದ್ದು. ಸಾಹಿತ್ಯ ಅಂದಿನ ಸಮಾಜಕ್ಕೆ ಹಿಡಿದ ಕನ್ನಡಿ ಅಂತ ಹೇಳಿದೆ ನಾನು. ಇಟ್ ರಿಫ್ಲೆಕ್ಟ್ಸ್ ದ ಪ್ರೆಸೆಂಟ್ ಸೋಷಿಯಲ್ ಕಂಡೀಷನ್ಸ್ ಅಂತ ಹೇಳಿದೆ. ಕನ್ನಡ ಸಾಹಿತ್ಯ ಹುಟ್ಟಿದ ಹೆಂಗೆ? ಶಿಷ್ಟ ರೂಪದಲ್ಲಿ. ಶಿಷ್ಟ ಅಂತ ಹೇಳಿದ್ರೆ ಬರವಣಿಗೆ ರೂಪದಲ್ಲಿ, ಗ್ರಂಥಸ್ಥ ರೂಪದಲ್ಲಿ ಕನ್ನಡ ಭಾಷೆ ಇತ್ತು, ಶಾಸನದ ರೂಪದಲ್ಲಿ ಇತ್ತು, ರೈಟ್? 4-5ನೇ ಶತಮಾನದಲ್ಲಿ ಶಾಸನಗಳು ಸಿಗ್ತವೆ ನಿಮಗೆ. ಆದ್ರೆ ಸಾಹಿತ್ಯದ ರೂಪದಲ್ಲಿ ಸಾಹಿತ್ಯದ ರೂಪದಲ್ಲಿ ಕನ್ನಡ ಭಾಷೆ ಪರಿಚಯವಾಗಿದ್ದು ಯಾವುದು? ಕನ್ನಡದ ಪ್ರಪ್ರಥಮ ಉಪಲಬ್ಧ ಕೃತಿ ಯಾವುದು? ಕವಿರಾಜ ಮಾರ್ಗ, ರೈಟ್? 8ನೇ ಶತಮಾನ,
ಆಮೇಲೆ ಒಡ್ಡಾರಾಧನೆ 9ನೇ ಶತಮಾನ, ಅದು ಉಪಲಬ್ಧ ಕೃತಿಯಾದ್ರೆ ಒಡ್ಡಾರಾಧನೆ ಕನ್ನಡದ ಪ್ರಥಮ ಸಾಹಿತ್ಯ ಕೃತಿ. ಆದಿಪುರಾಣ ಕನ್ನಡದ ಪ್ರಥಮ ಕಾವ್ಯ. ರೈಟ್, ನಿಮ್ಮ ಸಿಲೆಬಸ್ ಅಲ್ಲಿ ಒಡ್ಡಾರಾಧನೆ ಇದೆ, ಆದಿಪುರಾಣವೂ ಇದೆ. ರೈಟ್, ಕನ್ನಡ ಸಾಹಿತ್ಯ ಶಿಷ್ಟ ರೂಪದಲ್ಲಿ ಬರೋದಕ್ಕೆ ಪ್ರಪ್ರಥಮ ಕಾರಣೀಭೂತರು ಅಂತ ಹೇಳಿದ್ರೆ ಜೈನ ಕವಿಗಳು. ಜೈನ ಕವಿಗಳು ಯಾಕೆ? ಸಾಹಿತ್ಯ ಬರೋದಕ್ಕೆ ಏನು ಪ್ರೇರಣೆ ಇರಬೇಕಲ್ವಾ? ಒಂದು ಸಾಹಿತ್ಯ ಬರೀಬೇಕು, ಏನು ಪ್ರೇರಣೆ ಇರಬೇಕು? ಮೊಟ್ಟ ಮೊದಲ ಪ್ರೇರಣೆ ಆಗಿದ್ದು ಧರ್ಮ. ಭಾರತೀಯ ಸಮಾಜದಲ್ಲಿ ಧರ್ಮ ಎಲ್ಲಾ ಕಲೆ ಸಂಸ್ಕೃತಿಗಳಿಗೆ ಪ್ರೇರಣೆ. ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ದೊಡ್ಡ ದೊಡ್ಡ ಸಿಟಿಗಳು ಡೆವಲಪ್ ಆಗಿದ್ದು ಕೂಡ ಟೆಂಪಲ್ ಟೌನ್ಸ್ ಅಂತಾನೆ ಡೆವಲಪ್ ಆದವು. ಧರ್ಮ ಎಲ್ಲದಕ್ಕೂ ಮೂಲ ಪ್ರೇರಣೆ. ಒಂದು ಸಾಹಿತ್ಯಕ್ಕಾಗಿರಲಿ, ಸಂಗೀತಕ್ಕಾಗಿರಲಿ, ನೃತ್ಯ, ಚಿತ್ರಕಲೆ, ರೈಟ್, ಆರ್ಕಿಟೆಕ್ಚರ್, ರೈಟ್, ವಾಸ್ತುಶಿಲ್ಪ, ಎಲ್ಲದಕ್ಕೂ ಧರ್ಮವೇ ಪ್ರೇರಣೆ. ಅದೇ ರೀತಿ ಕನ್ನಡ ಸಾಹಿತ್ಯ ಹುಟ್ಟೋದಕ್ಕೆ ಮೊಟ್ಟ ಮೊದಲ ಕಾರಣಕರ್ತ ಕವಿಗಳು ಅಂತ ಹೇಳಿದ್ರೆ ಜೈನ ಕವಿಗಳು. ಯಾಕೆ ಜೈನ ಕವಿಗಳು ಕಾವ್ಯವನ್ನು ಬರೆದ್ರು? ಧರ್ಮ ಪ್ರಸರಣಕ್ಕಾಗಿ. ಜೈನ ಧರ್ಮದ ಸಿದ್ಧಾಂತಗಳು ಹೇಗೆ ಸಾಮಾನ್ಯ ಜನರಿಗೆ ಅನ್ವಯವಾಗುತ್ತದೆ, ಅವರ ಬದುಕಿಗೆ ಹೇಗೆ ಅನಿವಾರ್ಯ ಅನ್ನೋದನ್ನ ಸಾಹಿತ್ಯದ ಮೂಲಕ ಪರಿಚಯ ಮಾಡಿಕೊಟ್ರು. ಸೊ ಕನ್ನಡಿಗರಿಗೆ ಸಾಹಿತ್ಯದ ಮೂಲಕ ಧಾರ್ಮಿಕ ವಿಚಾರಗಳನ್ನ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಕನ್ನಡದಲ್ಲಿ ಕನ್ನಡ ಸಾಹಿತ್ಯದ ರೂಪವನ್ನು ಪಡ್ಕೊಳ್ತು. ಅಲ್ಲಿವರೆಗೂ ಕನ್ನಡ ಶಾಸನದ ರೂಪದಲ್ಲೇ ಇತ್ತು. ಸೊ ಒಡ್ಡಾರಾಧನೆ ಅಂತ ಒಂದು ಕೃತಿ, ಅದರಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಬಿಡಿ ಬಿಡಿಯಾದ ಕಥೆಗಳಿದಾವೆ. ಅದು ತುಂಬಾ ಸರಳವಾದ ಗದ್ಯ ಕೃತಿ ಅದು. ರೈಟ್, ಅದು ಹಳಗನ್ನಡದಲ್ಲಿ ಇದ್ರೂ ಕೂಡ ನೀವು ಹಳಗನ್ನಡದಲ್ಲಿ ಓದಲ್ಲ ಅದನ್ನ. ಅದು ಸಂಪೂರ್ಣವಾಗಿ ಹೊಸಗನ್ನಡದಲ್ಲೇ ಓದ್ತೀವಿ ನಾವು ಅದನ್ನ. ಹಳಗನ್ನಡದ ಪದ್ಯಗಳು ಏನಿಲ್ಲ, ಅದರಲ್ಲಿ ಒಂದೆರಡು ಸಾಲ ಇರ್ಬೋದು ಅಷ್ಟು ಹಳಗನ್ನಡದ್ದು. ಅದನ್ನ ಕೋಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಸೊ ಇಟ್ಸ್ ನಾಟ್ ಸೋ ಡಿಫಿಕಲ್ಟ್. ಅದನ್ನ ಮುಂದುವರೆದು ಬಂದ್ರೆ ಆದಿಪುರಾಣ. ಪಂಪ ಕವಿ ಬರ್ತಾನೆ, ಆದಿ ಮಹಾಕವಿ ಪಂಪ ಅನ್ನೋದು ಆದಿಪುರಾಣ. ಪಂಪ ಇಂದಿಗೂ ಕೂಡ, ಇಂದಿನ ಕವಿಗಳಿಗೂ ಕೂಡ ಅವನ ಆರಾಧ್ಯ ದೈವ. ಪಂಪ ಸಾಹಿತ್ಯದ ಇತಿಹಾಸದಲ್ಲಿ ಪ್ರತಿಯೊಬ್ಬ ಕವಿಯ ನರನಾಡಿಗಳಲ್ಲಿಯೂ ಕೂಡ ಜೀವಂತವಾಗಿರುವಂತಹ ಕವಿ ಅವನು ಪಂಪ. ಅವನ ಔಟ್ಡೇಟ್ ಆಗೇ ಇಲ್ಲ, ಆಗೋದು ಇಲ್ಲ. ಅವನ ಕೃತಿಗಳು ಅಷ್ಟು ಶ್ರೇಷ್ಠತೆಯನ್ನು ಪಡ್ಕೊಂಡಿರುವಂಥದ್ದು. ಉದಾಹರಣೆಗೆ 2 ಕೃತಿಗಳು. ಒಂದು ಯಾರಾದ್ರೂ ಹೇಳ್ತೀರಾ ಪಂಪನ ಕೃತಿಗಳು? ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ರೈಟ್, 10ನೇ ಶತಮಾನದ ಕವಿ. 10ನೇ ಶತಮಾನವನ್ನ ನಾವು ಚಂಪು ಯುಗ ಅಂತ ಕರಿತೀವಿ. ಚಂಪು ಸಾಹಿತ್ಯ ಕನ್ನಡದಲ್ಲಿ ಪ್ರಥಮವಾಗಿ ಸಾಹಿತ್ಯ ರೂಪದಲ್ಲಿ ಬಂದದ್ದು ಚಂಪು ಸಾಹಿತ್ಯ. ಚಂಪು ಅಂದ್ರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ವಿಸ್ತೃತವಾಗಿ. ಪಂಪ ಅರಿಕೇಸರಿ ಎನ್ನುವ ರಾಜನ ಆಸ್ಥಾನ ಕವಿಯವನು ಪಂಪ. ರೈಟ್, ಆಸ್ಥಾನ ಕವಿಯಾಗಿ ಮೊದಲು ಕನ್ನಡ ಸಾಹಿತ್ಯ ಹುಟ್ಟಿದ್ದೆ ಆಸ್ಥಾನದಲ್ಲಿ. ಯಾರಾದ್ರೂ ಪೋಷಣೆ ಮಾಡ್ಬೇಕಲ್ಲ. ಆಸ್ಥಾನದಿಂದ ಹೊರಗಿರುವ ಸಾಹಿತ್ಯವೂ ಇದೆ, ಅದನ್ನ ಜನಪದ ಸಾಹಿತ್ಯ ಅಂತ ಕರಿತೀವಿ. ಅದನ್ನ ಆಮೇಲೆ ಮಾತಾಡೋಣ. ಜನಪದ ಸಾಹಿತ್ಯ ಅದು ಮನುಷ್ಯ ಉಗಮವಾದಾಗಿನಿಂದನೂ ಕೂಡ ಜನಪದ ಕಲೆಯ ಸಾಹಿತ್ಯ ಇದ್ದೇ ಇದೆ. ಅದನ್ನ ಸೈಡಿಗೆ ಇಡೋಣ. ನಾವು ಕೇವಲ ಶಿಷ್ಟ ರೂಪದ ಸಾಹಿತ್ಯದ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ರೈಟ್, ಪಂಪ ಆದಿಕವಿ, ಆಸ್ಥಾನ ಕವಿಯವನು. ಕಾವ್ಯಕ್ಕೆ ಏನು ಉದ್ದೇಶ ಇರಬೇಕು ಅಂತ ತೋರಿಸಿಕೊಟ್ಟಿದ್ದೆ ಪಂಪ. 2 ಕಾವ್ಯಗಳನ್ನು ಬರೀತಾನೆ, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಆದಿಪುರಾಣದ ಮೂಲ ಪ್ರೇರಣೆ ಧರ್ಮ. ಆದಿದೇವ ವೃಷಭನಾಥ ಜೈನ ಧರ್ಮದ ಮೊದಲ ತೀರ್ಥಂಕರನ ಜೀವನ ಚರಿತ್ರೆಯನ್ನ ಆಧಾರವಾಗಿರಿಸಿಕೊಂಡಿರುವಂಥದ್ದು ಆದಿಪುರಾಣ. ಅದು ಸಂಪೂರ್ಣವಾದ ಧಾರ್ಮಿಕ ಕೃತಿ. ಹೇಗೆ ಜೈನ ಧರ್ಮದಲ್ಲಿ ಒಬ್ಬ ಮುಕ್ತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹಲವು ಜನ್ಮಗಳಲ್ಲಿ ಅವನು ಪ್ರವಹಿಸಬೇಕು. ಪ್ರತಿಯೊಂದು ಜನ್ಮದಲ್ಲಿ ಅವನು ಅನುಭವಿಸುವಂತಹ ಕರ್ಮಗಳು ಅಥವಾ ಮಾಡುವಂತಹ ಕರ್ಮಗಳು, ಆ ಕರ್ಮಕ್ಕೆ ಅನುಭವಿಸುವಂತಹ ಪ್ರತಿಫಲಗಳು, ಇವನ್ನೆಲ್ಲ ದಾಟಿ ಕಡೆಗೆ ಅವನು ಹೇಗೆ ಮುಕ್ತಿಯನ್ನ ಪಡ್ಕೊಳ್ತಾನೆ ಅಥವಾ ತೀರ್ಥಂಕರತ್ವವನ್ನು ಹೊಂದುತ್ತಾನೆ. ಈ ಉಗಮವನ್ನ ಅಥವಾ ಇದನ್ನ ನಾವು ಭವಾವಳಿ ಅಂತ ಕರಿತೀವಿ. ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಈ ಜನ್ಮಾಂತರದ ಕಥೆಗಳನ್ನು ಹೇಳುವುದೇ ಜೈನ ಧರ್ಮದ ಪುರಾಣಗಳು. ಆದಿಪುರಾಣ ಅಂತ ಒಂದು ಕಾವ್ಯ. ಬರೀ ಧಾರ್ಮಿಕ ಪುರಾಣ ಇದು ಬಿಟ್ಟಿದ್ರೆ ಪಂಪನ ಆದಿಪುರಾಣ ಕೇವಲ ಧರ್ಮದ ಕಥೆ ಇದು ಬಿಟ್ಟಿದ್ರೆ ಪಂಪನ ಆದಿಪುರಾಣ ಇಷ್ಟು ಜನಪ್ರಿಯ ಆಗ್ತಾ ಇರಲಿಲ್ಲ, ಜನಜನಿತ ಆಗ್ತಿರ್ಲಿಲ್ಲ. ರೈಟ್, ಇವತ್ತಿಗೂ ಕೂಡ ಅದು ಆಸ್ವಾದನೆ ಅನಿಸ್ತಾ ಇರಲಿಲ್ಲ. ಬಟ್ ಅದ್ರಲ್ಲಿ ಏನಂತದ್ದಿದೆ? ಪಂಪನನ್ನ ನಾವು ಸಂಸಾರ ಸಾರೋದಯ ಅಂತ ಕರಿತೀವಿ. ರೈಟ್, ಸಂಸಾರದ ಎಲ್ಲ ಅನುಭವಗಳನ್ನ ಕ್ರೋಢೀಕರಿಸಿಕೊಂಡಿರುವಂತಹ ಕವಿಯವನು. ಒಬ್ಬ ಕವಿ ಸತ್ವಯುತವಾದ ಕಾವ್ಯವನ್ನ ಬರಿಬೇಕು ಅಂತ ಹೇಳಿದ್ರೆ ಅವನಲ್ಲಿ ಅಷ್ಟು ಅನುಭವ ಇರಬೇಕು. ಅನುಭವ ಶೂನ್ಯನಲ್ಲಿ ಕಾವ್ಯ ಹುಟ್ಟಲ್ಲ. ಪಂಪ ಇವತ್ತಿಗೂ ಆದಿಕವಿ,
ಆದ್ಯ ಕವಿ. ಯಾಕೆ? ಅವನಲ್ಲಿದ್ದಂಥ ಅನುಭವ ಅದು ಕಾವ್ಯದಲ್ಲಿ ಕಾಣುತ್ತೆ ನಮಗೆ. ಆದಿಪುರಾಣ ಕೇವಲ ಧಾರ್ಮಿಕ ಕಥೆ ಅಷ್ಟೇ ಅಲ್ಲದೆ ಅದರಲ್ಲಿ ಶೃಂಗಾರದ ಅಂಶಗಳು ಇದ್ದಾವೆ. ಅಂತಹ ಸಾಹಸವನ್ನು ಮಾಡಿದ್ದಾನೆ ಪಂಪ. ಧಾರ್ಮಿಕ ಕಾವ್ಯಗಳಲ್ಲಿ ಶೃಂಗಾರವನ್ನು ಅಳವಡಿಸೋದು ಸುಲಭ ಅಲ್ಲ. ಅದು ಜೈನ ಧರ್ಮ. ಜೈನ ಧರ್ಮ ಹೇಳುತ್ತೆ, ಸಂಸಾರದ ಭೋಗಗಳನ್ನೆಲ್ಲ ತಿರಸ್ಕರಿಸಿದ ಮೇಲೇನೆ ಧರ್ಮದ ದಾರಿ ಸಿಗುತ್ತೆ ನನಗೆ ಅಂತ ಹೇಳುತ್ತೆ ಜೈನ ಧರ್ಮ. ಅದರಲ್ಲಿ ಶೃಂಗಾರವನ್ನು ಮೇಳವಿಸ್ತಾನೆ. ನೀಲಾಂಜಲಿ ನೃತ್ಯ ಪ್ರಸಂಗ ಅಂತ ಬರುತ್ತೆ, ಅದು ಶೃಂಗಾರ ಕಾವ್ಯ ಅದು. ರೈಟ್. ಅದನ್ನು ದಾಟಿ ಬಂದ್ರೆ ಭರತ ಮತ್ತು ಬಾಹುಬಲಿಯರ ಪ್ರಸಂಗ ಬರುತ್ತೆ. ರೈಟ್. ಇಡೀ ಜೈನ ಧರ್ಮದ ಸಿದ್ಧಾಂತವನ್ನ ಆ ಎರಡು ಪ್ರಸಂಗದಲ್ಲಿ ಇಟ್ಬಿಡ್ತಾನೆ. ರೈಟ್. ಬಾಹುಬಲಿಯ ವ್ಯಕ್ತಿತ್ವ ಎಂಥದ್ದು, ಅವರಿಬ್ಬರ ನಡುವೆ ನಡೆಯುವ ಸಂಭಾಷಣೆ ಎಂಥದ್ದು, ಅತ್ಯಂತ ಭಾವ ತೀವ್ರತೆಯನ್ನು ಒಳಗೊಂಡಿರುವಂತ ಸನ್ನಿವೇಶ ಅದು. ರೈಟ್. ಒಂದು ಧಾರ್ಮಿಕ ಕಾವ್ಯವನ್ನು ಕೂಡ ಎಷ್ಟು ರಸವತ್ತಾಗಿ ರಚಿಸಬಹುದು. ಧರ್ಮ ಯಾವಾಗಲೂ ಶುಷ್ಕವಾದದ್ದು, ಅಂದ್ರೆ ರಸಹೀನವಾದದ್ದಲ್ವಾ. ಯಾರಾದ್ರೂ ನೀವು ಪುರಾಣ ಹೇಳಕ್ ಕೂತ್ಕೊಂಡ್ರೆ ಎದ್ದೋಗ್ತೀರಾ. ಚಿಕ್ಕ ವಯಸ್ಸಲ್ಲಿ ಕೇಳ್ತಿದ್ರೇನೋ ಕಥೆಗಳು, ದೇವ್ರ ಕಥೆಗಳು. ಇವಾಗೆಲ್ಲ ಇಂಟ್ರೆಸ್ಟ್ ಆಗೋದಿಲ್ಲ ಅದು. ಯಾಕೆ? ಅದು ರಸಹೀನವಾದದ್ದು. ಆದರೆ ಪಂಪ ರಸಹೀನವಾದ ಧಾರ್ಮಿಕ ಕಾವ್ಯವನ್ನು ಕೂಡ ರಸವತ್ತಾಗಿ ಹೇಗೆ ಹೇಳ್ಬೇಕು ಅದನ್ನು ಪಂಪ ತೋರಿಸ್ಕೊಡ್ತಾನೆ. ಆ ಕಾರಣಕ್ಕಾಗಿ ಆದಿಪುರಾಣ ನಮ್ಮ ಮನಸ್ಸನ್ನ ಗಮನ ಸೆಳೆಯುತ್ತೆ. ಅದನ್ನು ದಾಟ್ಕೊಂಡು ಬಂದ್ರೆ ವಿಕ್ರಮಾರ್ಜುನ ವಿಜಯ. ಮಹಾಭಾರತ ನಿಮಗೆ ಗೊತ್ತಿದೆ, ಶ್ರೇಷ್ಠವಾದಂತಹ ಕೃತಿ ಅದು. ಜಗತ್ತಿನ ಮೇರು ಕೃತಿಗಳಲ್ಲಿ ನಿಲ್ಲಬಹುದಾದಂತಹ ಕೃತಿ ಅದು ಮಹಾಭಾರತ. ಗ್ರೇಟ್ ಎಪಿಕ್ಸ್ ಆಫ್ ದ ವರ್ಲ್ಡ್, ಒನ್ ಆಫ್ ದ ಗ್ರೇಟ್ ಎಪಿಕ್ಸ್ ಆಫ್ ದ ವರ್ಲ್ಡ್. ಮಹಾಭಾರತ ಸುಮಾರು 1,00,000 ಪದ್ಯಗಳನ್ನು ಒಳಗೊಂಡಿರುವಂತಹ ಕೃತಿ ಅದು. ಬೃಹತ್ ಕೃತಿ, 1,00,000. ರೈಟ್. ಅಂತಹ ಮಹಾಭಾರತವನ್ನ ಕವಿರತ್ನ ಅನಿಸಿಕೊಂಡಿದ್ದಂತಹ ಕಾಳಿದಾಸನು ಕೂಡ ಬರಲಿಲ್ಲ, ಅಂದ್ರೆ ರಿಕ್ರಿಯೇಟ್ ಮಾಡಲಿಲ್ಲ. ರೈಟ್. ಆ ಸಾಹಸವನ್ನ ಕಾಳಿದಾಸನೂ ಮಾಡಲಿಲ್ಲ. ಆ ಸಾಹಸವನ್ನ ನಮ್ಮ ಕನ್ನಡದ ಕವಿ ಮಾಡ್ತಾನೆ ಪಂಪ. ಕಾಳಿದಾಸನ ಕೈಯಲ್ಲಿಯೂ ಅಸಾಧ್ಯವಾದಂತಹ ಸಾಹಸವನ್ನ ಪಂಪ ಭಾರತ ಕೃತಿ ಪಂಪ ಕನ್ನಡದಲ್ಲಿ ಮಾಡ್ತಾನೆ. ಅದನ್ನ ವಿಕ್ರಮಾರ್ಜುನ ವಿಜಯ ಅಂತ ಕರೀತಾನೆ. ಅದು ನಮ್ಮ ಹೆಮ್ಮೆ. ಇನ್ನೊಂದು ಹೆಮ್ಮೆ ಏನು? 1,00,000 ಪದ್ಯಗಳಲ್ಲಿ ರಚಿಸಿರುವಂತಹ ಭಾರತ ಕೃತಿಯನ್ನ ಪಂಪ ಕೇವಲ 1600 ಚಿಲ್ಲರ ಪದ್ಯ ಬರೆದು ಮುಗಿಸ್ಬಿಡ್ತಾನೆ. ಕೇವಲ 1600 ಪದ್ಯಗಳಲ್ಲಿ ಇಡೀ ಭಾರತ ಕಥೆಯನ್ನು ಹೇಳ್ತಾನೆ. ಇದು ಪಂಪನ ಶ್ರೇಷ್ಠತೆ. ಅದು ಸುಮ್ಮನೆ ಹೇಳಲ್ಲ, ಅವನು ಅರ್ಥವತ್ತಾಗಿ ಹೇಳ್ತಾನೆ, ರಸಭರಿತವಾಗಿ ಹೇಳ್ತಾನೆ. ರೈಟ್. ಪಂಪ ಅಲ್ಲಿ ಕೇವಲ ಮಹಾಭಾರತ ಕಥೆಯನ್ನು ಹೇಳ್ದನ ನೋಡಿ. ಯಾರೋ ಬರೆದಿರೋ ಕಾವ್ಯವನ್ನ ಕಾಪಿ ಮಾಡಿಬಿಟ್ಟು ಅವನು ಕವಿ ಅನ್ಸ್ಕೊಳ್ಳಲ್ಲ. ಅವನ ಸ್ವಂತ ಅನುಭವಗಳು ಇರಬೇಕಲ್ಲ ಅದ್ರಲ್ಲಿ ಏನಿಲ್ಲ. ಅದು ಕೇವಲ ಮಹಾಭಾರತದ ಪಾತ್ರಗಳನ್ನ ಕುರಿತು ಮಾತಾಡಲ್ಲ. ಮೊದಲನೇದಾಗಿ ಅವನ ಆಶ್ರಯದಾತನನ್ನ ಕುರಿತು ಮಾತಾಡ್ತಾನೆ. ರೈಟ್. ಆಶ್ರಯದಾತನಂತ ಅರಿಕೇಸರಿ. ಅವನ ಆಶ್ರಯದಾತನನ್ನ ಕಾವ್ಯದಲ್ಲಿ ಅರ್ಜುನನಿಗೆ ಹೋಲಿಸ್ತಾನೆ. ಅರ್ಜುನನ ನಾಯಕನಾಗಿ ಮಾಡ್ಕೊಳ್ತಾನೆ. ಅರ್ಜುನನಿಗೆ ತನ್ನ ಆಶ್ರಯದ ಅರಿಕೇಸರಿಯನ್ನ ಸಮೀಕರಿಸ್ಬಿಟ್ಟು ಕಾವ್ಯವನ್ನು ಬರೀತಾನೆ. ಹಿಂಗೂ ಬರೀಬಹುದು ಅಂತ ತೋರಿಸ್ಬಿಟ್ಟಿದ್ದ ಪಂಪ. ರೈಟ್. ಅರ್ಜುನನ ಹೊಗಳಿ ಹೊಗಳಿ ಹೊಳಿ ಬರಿತಾನೆ. ಬರಿತಾ ಅವನ ಮನಸ್ಸು ಪಂಪನ ಮನಸ್ಸು ಕರ್ಣನಿಗೆ ಒಲಿದು ಬಿಡುತ್ತೆ. ಅರ್ಜುನ ನಾಯಕನಾಗಿ ಮಾಡ್ಕೊಂಡಿರೋದವನು, ಅವನ ಮನಸ್ಸು ಒಲಿಯುವುದು ಕರ್ಣನಿಗೆ. ಕೃಷ್ಣನ ಬಾಯಿಂದ ಹೇಳಿಸ್ತಾನೆ, ಕರ್ಣಂ ಪುಟ್ಟಲ್ತೆ ಪುಟ್ಟಿತು ಅಳವಂ, ಕರ್ಣಂ ಗಂಡಲ್ತೆ ಕಲ್ತರ್ ಗಂಡರ ಗಂಡುವಾತಗಳು, ಕರ್ಣಂಗೆ ಒಡುದಲ್ಲ ಭಾರತಂ. ಕೃಷ್ಣ ಕರ್ಣನ ಎದುರಳಿ ಅಲ್ವಾ, ಎನಿಮೆ ಅಲ್ವಾ. ಕೃಷ್ಣನ ಬಾಯಿಂದ ಅರ್ಜುನನ ಎದುರು, ಅರ್ಜುನನಿಗಿಂತ ಸ್ಟಾಂಚ್ ಎನಿಮೆ ಅವನು ಕರ್ಣ. ಕರ್ಣಂಗೂ ಒಂದೊಂದು ಕರ್ಣ ಆಗ್ಬರಲ್ಲ. ಕೃಷ್ಣನ ಬಾಯಿಂದ ಕರ್ಣನನ್ನ ಹೊಗಳಿಸ್ತಾನೆ. ಕರ್ಣ ಹುಟ್ಟಿದ ಮೇಲೇನೆ ವೀರತ್ವ ಅನ್ನೋದು ಹುಟ್ಟಿದ್ದು. ಕರ್ಣ ಗಂಡಾದ ಮೇಲೇನೆ ವೀರತನದ ಮಾತುಗಳು ಬಂದಿದ್ದು. ಕರ್ಣನಿಗೋಸ್ಕರನೇ ಮಹಾಭಾರತ ರಚನೆಯಾಗಿದೆ. ಇಷ್ಟರ ಮಟ್ಟಿಗೆ ಪಂಪ ಅರ್ಜುನನ ಪಕ್ಷಪಾತಿಯಾದವನು ಕಾಲಾಂತರದಲ್ಲಿ ಕರ್ಣನನ್ನ ವೈಭವೀಕರಿಸ್ಬಿಡ್ತಾನೆ. ರೈಟ್. ಇದು ಪಂಪ ಭಾರತದ ವೈಶಿಷ್ಟ್ಯ. ಅರ್ಜುನನ ವೈಭವೀಕರಿಸುವ ಸ್ಥಾನದಲ್ಲಿ ಕರ್ಣನನ್ನ ವೈಭವೀಕರಿಸ್ಬಿಡ್ತಾನೆ. ಕರ್ಣನಿಗೆ ಯಾಕೆ ಒಲ್ದು ಬಿಡುತ್ತೆ ಪಂಪನ ಮನಸ್ಸು, ಹೆಂಗೊಲಿಯುತ್ತೆ? ಇದು ಆ ಕಾವ್ಯದ ವೈಶಿಷ್ಟ್ಯ. ಕೃಷ್ಣನ ಬಾಯಿಂದ ಹೊಗಳಿಸ್ತಾನೆ ಮಾತನ್ನು. ಕಡೆ ಹೇಳಿದೆ ನಾನು, ಅವಾಗಲೊಂದು ಪದ್ಯ ಹೇಳಿದೆ, ಕರ್ಣ ರಸಾಯನ ಮಲಿತ ಭಾರತಂ ಅಲ್ವಾ. ಅವನು ಹೇಳ್ತಾನೆ, ನೆನೆದಿರಣ್ಣ ಭಾರತೋಳ್. ಮಹಾಭಾರತದಲ್ಲಿ ಶ್ರೇಷ್ಠರು ಯಾರು ಅನ್ನುವ ಪ್ರಶ್ನೆ ಇವಾಗಲೂ ಇದೆ. ಯಾರು ಶ್ರೇಷ್ಠರು? ಅದಕ್ಕೆ ಒಂದು ಉತ್ತರ ಸಿಗುದಿಲ್ಲ. ಕೃಷ್ಣ ಶ್ರೇಷ್ಠನ, ಅರ್ಜುನ ಶ್ರೇಷ್ಠನ, ಧರ್ಮರಾಯ ಶ್ರೇಷ್ಠನ, ಕರ್ಣ ಶ್ರೇಷ್ಠನ? ಅದಕ್ಕೆ ಉತ್ತರ ಸಿಗುದಿಲ್ಲ. ಪಂಪ ಉತ್ತರ ಕೊಡ್ತಾರೆ. ನೆನೆದಿರಣ್ಣ ಭಾರತದೊಳ್ ಪೆರರಾರುಂ ಎಂದು ಒಂದೇ ಚಿತ್ತದೊಳ್ ನೆನೆಬಡೆ ಕರ್ಣನಂ ನೆನೆ.
ಯಾರನ್ನು ನೆನೆಸ್ಕೋಬೇಡ ನೀನು. ಮಹಾಭಾರತದಲ್ಲಿ ಶ್ರೇಷ್ಠ ಯಾರು ಅನ್ನೋ ಪ್ರಶ್ನೆ ತಲೆಯಲ್ಲಿ ಬಂದ್ರೆ ಕರ್ಣನ ನೆನೆಸ್ಕೋ. ಯಾಕೆ? ಕರ್ಣನ ಏರು, ಕರ್ಣನ ಕಡು ನನ್ನಿ, ಕರ್ಣನ ಅಳವು, ಕರ್ಣನ ತ್ಯಾಗ, ಅವನ ಸತ್ಯ, ಅವನ ವೀರತ್ವ, ಅವನ ತ್ಯಾಗ ಎಂಬ ಕರ್ಣನ ಪಡೆಮಾತಿನೊಳ್ ಪುದಿದು, ಕರ್ಣ ಸತ್ತಾಗಿ ಹೇಳುವಂತಹ ಮಾತಿದು. ಅವನನ್ನ ಎರಡೂ ಸೈನ್ಯಗಳು ಹೊಗಳ್ತಾ ಇದ್ವಂತೆ. ಪಡೆಮಾತುಗಳು, ಹೊಗಳಿಕೆಯ ಮಾತುಗಳು. ಎರಡೂ ಸೈನ್ಯಗಳು ಹೊಗಳಿ 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 ಕರ್ಣನ ಪಡೆಮಾತಿನೊಳ್ ಪುದಿದು ಅಂದ್ರೆ ಮುಳುಗೋಗ್ಬಿಟ್ಟಿತ್ತಂತೆ ಎರಡೀ ರಣರಂಗ. ಅವನ ಒಳ್ಳೆಯ ಮಾತುಗಳು, ಅವನ ಹೊಗಳಿಕೆಯ ಮಾತುಗಳಲ್ಲಿ ಮಿಂದು ಹೋಗ್ಬಿಟ್ಟಿತ್ತು. ಕರ್ಣನ ಪಡೆಮಾತಿನೊಳ್ ಪುದಿದು ಕರ್ಣ ರಸಾಯನ ಮಲ್ತೆ ಭಾರತ. ಕರ್ಣ ರಸಾಯನ, ಕರ್ಣ ಅಂದ್ರೆ ಎರಡು ಅರ್ಥಗಳು ಬರ್ತವೆ. ಕಿವಿಗೆ ಇಂಪಾಗ್ಬಿಡ್ತಂತೆ ಭಾರತ. ಎರಡನೇದು ಕರ್ಣನೇ ತುಂಬ್ಕೊಂಡ್ಬಿಟ್ಟಿದ್ದಂತೆ ಭಾರತದ ತುಂಬ. ಇಷ್ಟರ ಮಧ್ಯೆ ಕರ್ಣನ ವೈಭವೀಕರಿಸ್ತಾನೆ. ಹೇಗೆ ಕರ್ಣನಿಗೆ ಅವನ ಮನಸ್ಸು ಒಲಿತು? ಹಾಗಾದ್ರೆ ಮೂಲ ಭಾರತದ ಕರ್ಣನಿಗೂ ಪಂಪ ಚಿತ್ರಿಸಿರುವ ಕರ್ಣನಿಗೆ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸಗಳಿದಾವೆ. ಇದನ್ನು ಹುಡುಕ್ಬೇಕು. ಇದು ವಿಮರ್ಶಾ ದೃಷ್ಟಿ. ಎರಡನೇದು ಕೃಷ್ಣನ ಬಗ್ಗೆ ಪಂಪ ತೋರಿಸಿರುವಂತಹ ಕಾಳಜಿ. ಪಂಪನಿಗೆ ಕೃಷ್ಣ ಲೆಕ್ಕಕ್ಕೆ ಇಲ್ಲ. ಕೃಷ್ಣನ ವೈಭವೀಕರಿಸೇ ಇಲ್ಲ ಅವನು. ಕೃಷ್ಣ ಒಬ್ಬ ರಾಜಕೀಯ ಮುತ್ಸದ್ದಿ ಅಷ್ಟೇ. ಕೃಷ್ಣ ಪಂಪನ ಕಣ್ಣಿಗೆ ದೈವ ಅಲ್ಲ. ಯಾಕೆ? ಪಂಪ ಹುಟ್ಟಿದ್ದು 10ನೇ ಶತಮಾನ, ನಾವು ವೀರಯುಗ ಅಂತ ಕರಿತೀವಿ. ವೀರಯುಗ. ದೊಡ್ಡ ದೊಡ್ಡ ಸಂಸ್ಥಾನಗಳು ಆಳ್ತಾ ಇದ್ವಾಗ, ರಾಷ್ಟ್ರಕೂಟರು, ಚಾಲುಕ್ಯರು, ದೊಡ್ಡ ದೊಡ್ಡ ಸಂಸ್ಥಾನಗಳ ನಡುವೆ ವೀರತ್ವವೇ ಪ್ರಮುಖ ಮೌಲ್ಯವಾಗಿತ್ತು. ಭಕ್ತಿ ಮೌಲ್ಯವಾಗಿರ್ಲಿಲ್ಲ. ಭಕ್ತಿ ಯುಗ ಬರೋದು 11ನೇ ಶತಮಾನ ಆದ್ಮೇಲೆ. ಹಾಗಾಗಿ ಮಹಾಭಾರತ ಅಥವಾ ಪಂಪ ಭಾರತದಲ್ಲಿ, ಪಂಪ ಭಾರತ ಅಂದ್ರೂ ಒಂದೇ, ವಿಕ್ರಮಾರ್ಜುನ ವಿಜಯ ಅಂದ್ರೂ ಒಂದೇ. ಕೃಷ್ಣನ ವೈಭವೀಕರಿಸೇ ಇಲ್ಲ ಅವನು. ಒಂದು ಪದ್ಯ ಬರೀತಾನೆ: ಛಲದೊಳ್ ದುರ್ಯೋಧನ, ನನ್ಯೋಳ್ ಇನತನಯ, ಗಂಡಿನೋಳ್ ಭೀಮಸೇನ, ಬಲದೋಳ್ ಮಾದ್ರೇಶ, ಅತ್ಯುನ್ನತಿಯೋಳ್ ಅಮರ ಸಿಂಧುದ್ಭವಂ, ಚಾಪ ವಿದ್ಯಾ ಬಲದೋಳ್ ಕುಂಭೋದ್ಭವಂ, ಸಾಹಸದೋಳ್ ಫಲ್ಗುಣನಂ, ಧರ್ಮದೋಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ, ಇವರುಗಳ ನಿಮಿತ್ತಂ ಭಾರತಂ ಲೋಕಪೂಜ್ಯಂ. ಭಾರತ ಅಂದ್ರೆ ಪಂಪ ಬರೆದಿರೋ ಭಾರತ ಯಾಕೆ ಲೋಕಪೂಜ್ಯವಾಗುತ್ತೆ ಅಂತ ಹೇಳ್ತಾನೆ. ಪೂಜನೀಯವಾದ ಕೃತಿ ಯಾಕೆ? ಯಾಕಂದ್ರೆ ಪ್ರತಿಯೊಬ್ಬ ಕವಿಗೂ ಅವನ ಕಾವ್ಯದ ಮೇಲೆ ಅಭಿಮಾನ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಕವಿಗೂ ಅವನ ಕಾವ್ಯದ ಮೇಲೆ ಅವನಿಗೆ ಅಭಿಮಾನ ಇತ್ತು. ಪಂಪನಿಗೆ ಅವನ ಕಾವ್ಯ ಯಾಕೆ ಲೋಕಪೂಜ್ಯವಾಯಿತು? ನಮಗೆ ಗೊತ್ತಿರುವ ಹಾಗೆ ಭಾರತ ಪೂಜನೀಯವಾಗಿರೋದಕ್ಕೆ ಕಾರಣ, ಮುಖ್ಯ ಕಾರಣ ಕೃಷ್ಣ ಅಲ್ಲದಪ್ಪ. ಅಲ್ಲಿ ಒಂದು ಪೂಜನೀಯ ಗುಣ ಬರಬೇಕಪ್ಪ ಅಂತ ಹೇಳಿದ್ರೆ, ಪಂಪನ ಕಣ್ಣಿನಲ್ಲಿ ಕೃಷ್ಣ ಆ ಪದದಲ್ಲಿ ಬರದೇ ಇಲ್ಲ. ಅಲ್ಲಿ ಫಸ್ಟ್ ಹೆಸರು ಹೇಳದೆ ದುರ್ಯೋಧನ ಹೆಸರು ಹೇಳ್ತಾನೆ. ಇದಂಗೆ ಲೋಕಪೂಜ್ಯವಾಗೋದಕ್ಕೆ ಮೊದಲ ಹೆಸರು ದುರ್ಯೋಧನ ಹೆಸರು ತಗೊಂಡವನು. ಅರ್ಜುನ ಹೆಸರು ತಗೋಬೇಕಿತ್ತಲ್ವಾ? ಕೃಷ್ಣ ಬೇಡ, ಬಿಟ್ಬಿಡಿ. ಅಟ್ಲೀಸ್ಟ್ ಅರ್ಜುನ ಹೆಸರು ತಗೋಬೇಕಿತ್ತಲ್ವಾ? ಕೃತಿ ಹೆಸರೇನು? ವಿಕ್ರಮಾರ್ಜುನ ವಿಜಯ. ಅವನು ತಗೊಂಡದು ಚಲದೋಳ್ ದುರ್ಯೋಧನ. ನನ್ಯೋಳು ಇನ್ನ ತನಯ, ನನ್ನಿ ಅಂತ ಸತ್ಯ ಮಾತು, ಇನ ತನಯ ಸೂರ್ಯನ ಮಗ ಕರ್ಣ. ಇವ್ರ ಹೆಸರೆಲ್ಲ ತಗೊಂತಾನೆ. ಮಧ್ಯೆ ಎಲ್ಲೋ ಸಾಹಸದೋಳ್ ಫಲ್ಗುಣ, ಅರ್ಜುನ ಹೆಸರು ಮಧ್ಯಕ್ಕೆ ಸೇರಿಸ್ತಾನೆ. ಕೊನೆಗೆ ಶಲ್ಯ ಆದ್ಮೇಲೆ, ನಮ್ಮ ಭೀಷ್ಮರಾದ ಮೇಲೆ, ದ್ರೋಣರಾದ ಮೇಲೆ, ಕೊನೆಗೆ ಅರ್ಜುನ ಹೆಸರು ಸೇರಿಸ್ಬಿಟ್ಟು ಇಲ್ಲಿ ಕೃಷ್ಣ ಯಾಕೆ ಬಂದಿಲ್ಲ ಅನ್ನೋದು ದೊಡ್ಡ ಚರ್ಚೆ. ಯಾಕೆ ಬಂದಿಲ್ಲ ಅದು ದೊಡ್ಡ ಚರ್ಚೆ. ಯಾಕೆ ದುರ್ಯೋಧನನ ಮೊದಲ ಹೆಸರು ಬರ್ದ ಅದು ದೊಡ್ಡ ಚರ್ಚೆ. ರೈಟ್. ಸಾಹಿತ್ಯ ಈ ಕಾರಣಕ್ಕೆ ನಮಗೆ ಆಸಕ್ತಿ ಹುಟ್ಟಿಸುತ್ತೆ. ರೈಟ್. ಈ ದೃಷ್ಟಿಯನ್ನು ವಿಮರ್ಶಾ ದೃಷ್ಟಿ ಅಂತ ಕರೆಯೋದು. ರೈಟ್. ಹಂಗಾರೆ ಪಂಪ ಭಾರತದಲ್ಲಿ ಇನ್ನೇನಿದೆ? ಪಂಪ ಭಾರತದಲ್ಲಿ ನಾಡು ನುಡಿ ಪ್ರೇಮ ಇದೆ. ನಾಡು ನುಡಿ ಪ್ರೇಮ ನೀವೆಲ್ಲ ಕೇಳಿರ್ಬೋದು. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯಲ್ಲಿ ಇಂಪು ನಿಂಪುಗಳಿಗೆ ಆಗರಮಾದ ಮಾನೆಸರ ಕೇಳಿದಿರ? ಕೋಗಿಲೆಯಾಗಿ ಪುಟ್ಟದು, ಮರಿದುಂಬಿಯಾಗಿ ಪುಟ್ಟುವುದು ಕೇಳಿದಿರಲ್ವಾ? ಇದು ಪಂಪ ಬರೆದಿರುವಂತಹ ನಾಡು ನುಡಿ ಪ್ರೇಮದ ಗೀತೆ. ಅರ್ಜುನನನ್ನ ಕರ್ಕೊಂಡ್ಬರ್ತಾನೆ, ಬನವಾಸಿ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಈ ಕನ್ನಡ ನಾಡಿನ ಹೆಗ್ಗಳಿಕೆಯನ್ನ ವರ್ಣಿಸ್ತಾನೆ. ಪಂಪ ಪ್ರಪ್ರಥಮ ಕನ್ನಡಾಭಿಮಾನದ ಕವಿ. ಅಲ್ಲಿ ನಾಡುನುಡಿ ಪ್ರೇಮ ಇದೆ. ಪಂಪನ ಕಾವ್ಯದಲ್ಲಿ ಬಂಡಾಯ ಗುಣ ಇದೆ. ಕುಲದ ವಿರುದ್ಧ ಚರ್ಚೆ ಮಾಡ್ತಾನೆ ಅವನು. ಕನ್ನಡ ನಮ್ಮ ಸಂಸ್ಕೃತಿ ಯಾವಾಗಲೂ ವೈಚಾರಿಕತೆಯ ಬದುಕನ್ನೇ ಒಪ್ಪಿದಂಥ ಸಂಸ್ಕೃತಿ ಇದು. ಜಾತೀಯತೆಯನ್ನ ಯಾವತ್ತಿಗೂ ಕೂಡ ನಿರಾಕರಣೆ ಮಾಡಿರುವಂಥ ಸಂಸ್ಕೃತಿ ಇದು. ನೀವು ಸಾಹಿತ್ಯವನ್ನು ಓದಂಗೆಲ್ಲ ಗೊತ್ತಾಗುತ್ತೆ ನಮ್ಮ ಸಮಾಜ ಎಷ್ಟು ಪ್ರಗತಿಶೀಲವಾಗಿತ್ತು ಅಂತ ಹೇಳಿ. 1000 ವರ್ಷದ ಹಿಂದೆನೆ ಪಂಪ ಬರೀತಾನೆ. ಪಂಪ ಒಬ್ಬ ಬರೀ ಬ್ರಾಹ್ಮಣ ಅಲ್ಲ, ಬರೀ ಜೈನ ಅಲ್ಲ, ಜೈನ ಬ್ರಾಹ್ಮಣ. ಅದೊಂದು ಪಂಗಡ. ಬ್ರಾಹ್ಮಣರು ಜೈನ ಧರ್ಮವನ್ನ, ಪಂಪನ ತಂದೆ ಭೀಮಪ್ಪಯ್ಯ, ಅವನ ತಂದೆ ಬ್ರಾಹ್ಮಣನಾಗಿದ್ದಂಥವ್ರು, ವೈದಿಕ ಸಂಸ್ಕೃತಿಯಲ್ಲಿದ್ದಂಥವ್ರು ಜೈನ ಧರ್ಮವನ್ನ ಅವಲಂಬಿಸಿರ್ತಾರೆ. ಅದೊಂದು ಸೆಕ್ಟ್ ಆಗಿರೋ ಜೈನ ಬ್ರಾಹ್ಮಣರು ಅಂತ ಶುರು ಆಗಿರುತ್ತದೆ. ರೈಟ್. ಇರ್ಲಿ.
ಅವನು ಸಮಾಜದ ಮೇಲ್ದರ್ಜೆಯಲ್ಲಿ ಇದ್ದುಕೊಂಡವನು ಕೂಡ ಕುಲದ ತಾರತಮ್ಯವನ್ನ ನಿರಾಕರಣೆ ಮಾಡ್ತಾನೆ. ಒಂದೊಳ್ಳೆ ಸನ್ನಿವೇಶ ಬರುತ್ತೆ, ಎರಡು ಸನ್ನಿವೇಶಗಳು ಬರುತ್ತೆ. ಕರ್ಣನಿಗೆ ವೀರಪಟ್ಟ ಆಗ್ಬೇಕು, ಕರ್ಣನಿಗೆ ವೀರಪಟ್ಟ ಆಗ್ಬೇಕು, ಐ ಮೀನ್ ಯುದ್ಧ ಶುರು ಆಗ್ಬೇಕು. ಇನ್ನು ಯುದ್ಧ ಶುರುವಾಗಿರ್ಲಿಲ್ಲ. ದುರ್ಯೋಧನ ಕರ್ಣನ್ ಬೆಸ್ಟ್ ಫ್ರೆಂಡು. ಈ ನೀವು ಕ್ರಿಕೆಟ್ ಆಡಕ್ಕೆ ಹೋಗ್ತೀರ, ನಿಮ್ ಬೆಸ್ಟ್ ಫ್ರೆಂಡ್ ಕ್ಯಾಪ್ಟನ್ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ನೀವೇ ಹೋಗ್ತಿರಲ್ವಾ. ಕರ್ಣ ಉತ್ಸುಕನಾಗ್ಬಿಟ್ಟಿದ್ದ, ನಾನೇ ಮೊದಲು ವೀರ ಪಟ್ಟವನ್ನ ತಗೊಳ್ತೀನಿ, ಫಸ್ಟ್ ನನಗೆ ದುರ್ಯೋಧನ ಪಟ್ಟವನ್ನ ಕಟ್ಬಿಟ್ಟು ಯುದ್ಧಕ್ಕೆ ಬಿಡ್ತಾನೆ. ಆದ್ರೆ ಅವ್ನ ಕ್ಯಾಲ್ಕುಲೇಷನ್ ಅಲ್ಲಿ ಉಲ್ಟಾ ಆಗ್ಬಿಡ್ತು, ಭೀಷ್ಮರಿಗೆ ಪಟ್ಟ ಕಟ್ಬಿಟ್ರ ದುರ್ಯೋಧನ. ಇವನು ವಯಸ್ಸಾಗಿದೆ, ಈ ಮುದುಕಂಗೆ ಯಾಕೆ ಪಟ್ಟ ಕಟ್ಟ, ನೀನು ಉಬ್ಬನು ಇಳಿ ಬಿದ್ದಿದ್ದಾವೆ, ಇವನು ಹಿಡ್ಕೊಂಡ್ರು ಬಿಲ್ಲು ಒಳ್ಳೆ ಸಪ್ಪದಂಟಿದ್ದಂಗಿದೆ. ಈ ಮುದುಕ ಹೋಗ್ಬಿಟ್ಟು ಯಾರನ್ನ, ವಯೋವೃದ್ಧರನ್ನ ಆಜಿ ಒಳಗೊಯ್ದು ನಗೆಗುಂಡಿಪೆರೆ, ಮುದುಕರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀನು ಯುದ್ಧ ಭೂಮಿಯಲ್ಲಿ ಇಳಿಸ್ಬಿಟ್ಟು ನಗೆಗಿಡಾಗ್ತೀಯ ಕಣೆ ದುರ್ಯೋಧನ. ಈ ಗಂಗಾಸುತ ಪ್ರತಾಸುರಂ ಕೊಲ್ಬಡೆ ತಪಕ್ಕೆ ಪೋಪೆ, ನೀವು ಗಂಗೆಯ ಮಗ ಇದನ್ನಲ್ಲ ಇವನು ಏನಾದ್ರೂ ಕುಂತಿಯ ಮಕ್ಕಳನ್ನ ಏನಾದ್ರು ಸಾಯಿಸ್ಬಿಟ್ರೆ ತಪಸ್ಸಿಗೆ ಹೋಗ್ಬಿಡ್ತೀನಿ ನಾನು. ಇವನ ಕೈಲಿ ಏನೂ ಕಿಸಿಯಕ್ಕಾಗಲ್ಲ, ಬೈತಾನೆ ಬಾಯಿಗೆ ಬಂದಂಗೆ. ದ್ರೋಣಾಚಾರ್ಯ ಸಿಟ್ಟು ಬಂದ್ಬಿಡುತ್ತೆ, ನಿನ್ನ ನಾಲೆಗೆ ನಿನ್ನ ಕುಲವಂ ಪೇಳುವುದು ಅಂದ್ಬಿಡ್ತಾನೆ. ಜಾತಿ ನಿಂದನೆ ಅನ್ನುವಂಥದ್ದು ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಅವನ ಜಾತಿ ನಿಂದನೆ ಅವನ ಬೆನ್ನಿಗೆ ಗಂಟೆ ಇರುತ್ತೆ. ಇವತ್ತು ಕೂಡ ನೀವು ನೋಡಿ, ರಾಜಕಾರಣಿಗಳು ಎಷ್ಟೇ ಎತ್ತರಕ್ಕೆ ಹೋದ್ರು ಕೂಡ ಯಾವುದೋ ಒಂದು ಟಿವಿ ಚಾನಲ್ ಜಾತಿ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಪ್ರೆಸಿಡೆಂಟ್ ಜಾತಿ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ಹಾಗಾಗಿ ಯಾವ ಹಂತಕ್ಕೆ ಹೋದ್ರೂ ಕೂಡ ಮನುಷ್ಯನ ಬೆನ್ನಿಂದ ಜಾತಿಯ ಚರ್ಚೆ ಇದ್ದೇ ಇರುತ್ತೆ. ಕರ್ಣನೂ ಕೂಡ ಅದನ್ವಾಗ್ತಿತ್ತು. ರೈಟ್, ನಿನ್ನ ನಾಲ್ಕು ನಿನ್ನ ಕುಲವಂ ಪೇಳುವುದು ಅಂತ ದ್ರೋಣಾಚಾರ್ಯರು ಕರ್ಣನ ನಿಂದನೆ ಮಾಡ್ತಾರೆ. ಕರ್ಣ ಹೇಳ್ತಾನೆ, ಕರ್ಣ ಹೇಳೋ ಮಾತಲ್ಲ ಇದು, ಪಂಪ ಕರ್ಣನ ಬಾಯಲ್ಲಿ ಹೇಳಿಸುವಂತ ಮಾತು. ಕುಲಂ ಕುಲಮಲ್ತು, ನೀವ್ ಹೇಳ್ತಿರಲ್ಲ ಕುಲ, ಅದಲ್ಲ ಕುಲ. ಅಣ್ಮು ಕುಲಂ, ಧೈರ್ಯ ಕುಲ, ಅಭಿಮಾನ ಕುಲಂ. ರೈಟ್, ನಿಮ್ಮ ಕುಲವ್ಯಾಕುಲಂ ನಿಮಗುಂಟು ಮಾಡುಗುಂ ಅಂತ ಹೇಳ್ತಾನೆ. ಕುಲಂ ಕುಲಮಲ್ತು, ಅಣ್ಮು ಕುಲಂ, ಅಭಿಮಾನ ಕುಲಂ. ನಿಜವಾದ ಕುಲ ಅಂದ್ರೆ ಗುಣಕ್ಕೆ ಸಂಬಂಧಿಸಿ ವ್ಯಕ್ತಿಯನ್ನ ಅಳಿಬೇಕೆ ಹೊರತು ಹುಟ್ಟಿನಿಂದಲ್ಲ. ನಿಮ್ಮ ಕುಲವ್ಯಾಕುಲತೆಗಳೇ ನಿಮಗೆ ಉಂಟು ಮಾಡ್ತಾವ ನೋಡಿ ಅಂತ ಹೇಳ್ತಾನೆ. ನಿಮ್ಮ ಕುಲ ತಾರತಮ್ಯ ಇದೆಯಲ್ಲ, ಇದೇ ನಿಮಗೆ ಅಧೋಗತಿ ತರಿಸುತ್ತೆ ಅಂತ ಹೇಳ್ತಾನೆ. ಕರ್ಣನ ಮಾತಿಂದ, ಕರ್ಣನ ಬಾಯಿಂದ ಈ ಮಾತು ಹೇಳಿಸ್ತಾನೆ. ಇನ್ನೊಂದು ಮಾತು ಬರುತ್ತೆ, ಅಶ್ವತ್ಥಾಮನು ಕೂಡ ಕರ್ಣನ ನಿಂದನೆ ಮಾಡ್ತಾನೆ. ಮಿಂಗುಲಿಗ ಅಂತ ಕರೆದ್ಬಿಡ್ತಾನೆ. ಮಿಂಗುಲಿಗವನು ಬೆಸ್ತನ ಮಗ. ಅಶ್ವತ್ಥಾಮನಿಗೆ ಕರ್ಣನಿಗೆ ಆಗ್ಬರಲ್ಲ, ಇಬ್ರು ಕೂಡ ಪೊಸೆಸಿವ್ನೆಸ್. ಇಬ್ಬರಲ್ಲಿ ದುರ್ಯೋಧನಿಗೆ ಯಾರು ಬೆಸ್ಟ್ ಫ್ರೆಂಡು ಅಂತ ಹೊಡೆದಾಟ ಅವರಿಬ್ಬರಿಗೆ. ಅವನಿಗೆ ಇಷ್ಟಪಟ್ಟರೆ ಇವನು ಬೇಜಾರಾಗ್ತಾನೆ, ಅವನಿಗೆ ಇಷ್ಟಪಟ್ಟರೆ ಅವನು ಬೇಜಾರಾಗ್ತಾನೆ. ಅಶ್ವತ್ಥಾಮನಿಗೆ ಪಟ್ಟ ಕಟ್ಟಬೇಕು ಅಂತ ಅಶ್ವತ್ಥಾಮ ಖುಷಿಯಾಗಿರ್ತಾನೆ. ದ್ರೋಣಾಚಾರ್ಯ ಅವಾಗಿನ ಸತ್ತೋಗಿರ್ತಾನೆ ಅಲ್ವಾ. ತಂದೆ ಸತ್ತೋಗಿರುವ ಏನೋ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಉತ್ಸುಕನಾಗಿದ್ದಾಗ ದುರ್ಯೋಧನ, ಇಲ್ಲಪ್ಪ ನನ್ನ ಫ್ರೆಂಡಿಗೆ ಹೇಳಿದ್ದೀನಿ, ನೆಕ್ಸ್ಟ್ ಅವನೇ ಹೋಗ್ತಾನೆ. ಅಶ್ವತ್ಥಾಮ ಸಿಟ್ಟಾಗ್ತಾನೆ, ಅವನು ಮಿಂಗುಲಿಗ ಅಂತ ಬೈದ್ಬಿಡ್ತಾನೆ ಅಲ್ವಾ. ಈ ಕುಲಹೀನನ್ನ ನೆಚ್ಚಿಬಿಟ್ಟು ನೀನು ಕೆಟ್ಟೋಗ್ಬಿಟ್ಟೆ ಅಂತ ಹೇಳ್ಬಿಡ್ತಾನೆ. ಕರ್ಣ ಸುಮ್ಮನಿರೋದಿಲ್ಲ, ವಾಪಸ್ ತಿರುಗಿ ಬೈತಾನೆ. ದ್ವಿಜನ ಗಂಡು ಗುಣ ಕಗಿಬನ್ನವರ ಯಾರು, ಬ್ರಾಹ್ಮಣರನ್ನ ಯುದ್ಧ ಭೂಮಿಲಿ ಯಾರು ಬ್ರಾಹ್ಮಣರನ್ನ ಎದುರ್ತಾರೋ ಅಂತ ಜಾತಿನಿಂದಗೆ ಪ್ರತಿನಿಂದನೆಯನ್ನು ಮಾಡ್ತಾನೆ. ಇದು ಕರ್ಣನ ಪಂಪನ ಬಂಡಾಯ ಗುಣ. ಇದು ಬಂಡಾಯ ಗುಣ. ಕುಲನಿಂದನೆಯನ್ನು ಸಹಿಸ್ಕೊಳ್ಳೋದಿಲ್ಲ. ಕುಲಾಭಿಮಾನ ಪ್ರಶ್ನೆ ಬಂದಾಗ ಕರ್ಣ ಯಾವತ್ತೂ ಹಿಂದೆ ಸರಿಯೋದಿಲ್ಲ. ಇದು ಪಂಪ ಕಾವ್ಯದಲ್ಲಿ ಅಳವಡಿಸಿರುವಂತಹ ಬಂಡಾಯ. ಬರೇ ಬಂಡಾಯ ಕುಲನಿಂದನೆಗೆ ಮಾತ್ರ ಸೀಮಿತವಾಗಿದೆಯಾ? ಇಲ್ಲ. ಪಂಪ ರಾಜರನ್ನ ಬೈತಾನೆ, ರಾಜನು ಬಾಯಿಗೆ ಬಂದಂಗೆ ಬೈತಾನೆ. ರೈಟ್, ಹೇಳ್ತಾನೆ ಅವಿವೇಕಿಗಳು, ಭೂಪರೆಂಬರ್ ಅವಿವೇಕಿಗಳು ಅಂತ ಹೇಳ್ತಾನೆ. ರಾಜರನ್ನರಿದ್ರಲ್ಲ ದೊಡ್ಡ ಅವಿವೇಕಿ ನನ್ನ ಮಕ್ಕಳು ಇವರು. ಆಸ್ಥಾನದಲ್ಲಿ ಇದ್ಕೊಂಡು ಅರಿಕೇಸರಿಯ ಆಸ್ಥಾನ ಕವಿಯಾಗಿ ಇದ್ಕೊಂಡು ರಾಜರಿಗೆ ಬೈತಾನೆ, ಭೂಪರೆಂಬರ್ ಅವಿವೇಕಿಗಳು. ರೈಟ್, ಕಡು ಮೂರ್ಖನನ್ನ ವೀರನನ್ನಾಗಿ ಮಾಡ್ತಾರೆ, ವೀರನನ್ನ ಮೂರ್ಖನನ್ನಾಗಿ ಮಾಡ್ತಾರೆ. ರೈಟ್, ಯಾರನ್ನ ಏನ್ ಬೇಕಾದ್ರೂ ಮಾಡ್ತಾರೆ ಇವರು. ಚಂಚಲ ಚಿತ್ತರು ಇವರು, ಬುದ್ಧಿ ಒಂದ್ ಕಡೆ ಇರೋದಿಲ್ಲ ಇವ್ರದ್ದು. ಯಾಕೆ? ದಾಸಿಯರ ಮೊಲೆ ಹಾಲನ್ನು ಉಂಡು ಬೆಳೆದಿರೋರು, ತಾಯಿ ಮೊಲೆ ಹಾಲು ಉಂಡು ಬೆಳೆದಿಲ್ಲ ಅವರು. ಬಾಯಿಗೆ ಬಂದಂಗೆ ಬೈತಾನೆ. ಅವನ ಆಕ್ರೋಶ ಎಲ್ಲೆಲ್ಲಿತ್ತೋ ಏನೋ. ಶಲ್ಯ ದುರ್ಯೋಧನಿಗೆ ಬೈಯೋ ರೀತಿಯಲ್ಲಿ ಬೈತಾನೆ. ಶಲ್ಯ ದುರ್ಯೋಧನಿಗೆ ಬೈಯೋ ಸಂದರ್ಭ ಬರುತ್ತೆ, ಅವಾಗ ಇವನು ಶಲ್ಯನ ಮೂಲಕ ಬಯಸ್ತಾನೆ. ಸಾಹಿತ್ಯವನ್ನು ಹಿಂಗೆ ಓದಿದಾಗ ನಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಬರುತ್ತೆ. ರೈಟ್, ಸಾಹಿತ್ಯದಲ್ಲಿ ವಿಮರ್ಶಾ ದೃಷ್ಟಿಕೋನಗಳು ಬೆಳೀತವೆ. ಸಾಹಿತ್ಯ ಯಾವಾಗಲೂ ಹೊಸದಾಗೇ ಕಾಣುತ್ತೆ ನಿಮಗೆ. ಮತ್ತೆ ತೆಗೆದು ನೋಡಿ ಇನ್ನೇನೋ ಹೊಸದಿರುತ್ತೆ. ಸಾಹಿತ್ಯ ಯಾವಾಗಲೂ ಹೊಸದಾಗೇ ಕಾಣುತ್ತೆ ನಮಗೆ. ಇನ್ನೂ ಅನೇಕ ಅಂಶಗಳಿದಾವೆ, ಇಲ್ಲಿ ನಿಲ್ಲಿಸ್ತೀನಿ. ಅದೇ ರೀತಿ ನೀವು ಕರ್ನಾಟಕ ಭಾರತ ಕಥಾಮಂಚರಿಗೆ ಬಂದ್ರೆ ಅವನು ಬರೆಯುವ ಭಾರತವೇ ಬೇರೆ, ಕುಮಾರವ್ಯಾಸ ನೋಡುವ ಮಹಾಭಾರತವೇ ಬೇರೆ. ಕುಮಾರವ್ಯಾಸ ಒಬ್ಬ ಭಕ್ತಿ ಕವಿ, ಗದುಗಿನ ವೀರನಾರಾಯಣನ ಕಿಂಕರ ಅವನು, ಗದುಗಿನ ವೀರನಾರಾಯಣನ ಭಕ್ತ ಅವನು.
ಅವನಿಗೆ ಮಹಾಭಾರತ ಅಂತ ಹೇಳಿದ್ರೆ ಅದು ಪಂಚಮ ಶ್ರುತಿ, ಅದು ಪಂಚಮ ವೇದ. ನೆರೆಗೆ ಪಂಚಮ ಶ್ರುತಿ ಅನ್ನೋರೇವೇನು ಕೃಷ್ಣ ಮೆಚ್ಚಲಿಕೆ ಅಂತ. ಕೃಷ್ಣನನ್ನ ಮೆಚ್ಚೋಕ್ಕೋಸ್ಕರ ನಾನು ಕವಿ ಬರೀತೀನಿ. ಕೃಷ್ಣನೇ ಇಡೀ ಕೃತಿಯಲ್ಲಿ ಆವರಿಸಿರುವಂತ ಶಕ್ತಿ, ಪ್ರೇರಕ ಮತ್ತು ಕಾರಕ ಶಕ್ತಿ ಕೃಷ್ಣನೇ. ಕುಮಾರವ್ಯಾಸ ಭಾರತ ಎಲ್ಲಿ ಹೋದರೂ ಕೃಷ್ಣನೇ ಸಿಗ್ತಾನೆ ನಮಗೆ. ಅವನ ಅಪ್ಪಣೆಯಲ್ಲಿ ಏನೂ ನಡೆಯುವುದಿಲ್ಲ ಅಲ್ವಾ. ಅದೊಂಥರ ಪವಿತ್ರವಾದ ತುಳಸಿಯ ಉದಕ ಅಂತ ಹೇಳ್ತಾನೆ. ತುಳಸಿ ಅಂದ್ರೆ ಉದಕ, ಮಹಾಭಾರತವಾದ ಅದರಲ್ಲಿ ತುಳಸಿ ಕೃಷ್ಣ, ರೈಟ್. ಅವನ ದೃಷ್ಟಿ ಭಕ್ತಿಯ ದೃಷ್ಟಿ, ರೈಟ್. ಅವನು ಹೇಗೆ ಇಡೀ ಮಹಾಭಾರತ ಪಾತ್ರಗಳನ್ನು ನಿಯಂತ್ರಿಸುವ ಶಕ್ತಿ ಕೃಷ್ಣನಲ್ಲಿ. ಅಲ್ಲಿ ಮಧ್ಯೆ ಅಲ್ಲಿ ಕೃಷ್ಣನ ವಿಶ್ವರೂಪಗಳೆಲ್ಲ ಬರ್ತವೆ. ಪಂಪ ಮಹಾಭಾರತದಲ್ಲಿ ಬರೋ ಭಗವದ್ಗೀತೆ ಇದೆಯಲ್ಲ, 2 ಲೈನಲ್ಲಿ ಮುಗಿಸ್ಬಿಡ್ತಾನೆ. ಇಡೀ ಮಹಾಭಾರತವನ್ನು 2 ಸಾಲಲ್ಲಿ ಹೇಳ್ತಾನೆ. ಆದ್ರೆ ಕುಮಾರವ್ಯಾಸ ಹಂಗಲ್ಲ, ಎಷ್ಟೋ ಪದ್ಯಗಳು ಬರ್ತಾನೆ, ಎಷ್ಟೋ 100 ಪದ್ಯಗಳು ಬರೆದು ಮುಗಿಸಿ ಅಂತಾನೆ, ರೈಟ್. 2 ಕವಿಗಳು ನಿರ್ವಹಿಸಿರುವಂತಹ ವಸ್ತು ಒಂದೇ, ಅದನ್ನು ನಿರ್ವಹಿಸಿರುವಂತ ರೀತಿ ಬೇರೆ ಬೇರೆ. ಇದನ್ನ ವಿಮರ್ಶಾತ್ಮಕ ದೃಷ್ಟಿ ಅಂತ ಕರಿತೀವಿ, ರೈಟ್. ನಮ್ಮ ಕುಮಾರವ್ಯಾಸ ಬರೆದಿರುವಂತಹ ಏನೋ ಅವನ ಶೈಲಿಯೇ ಬೇರೆ, ಅವನ ಜನಪದೀಯ ಶೈಲಿ ಒಂದು. ಅವನ ಪಾತ್ರಗಳೇ ಬೇರೆ ರೀತಿಯಲ್ಲಿ ವರ್ತಿಸ್ತವೆ. ಕುಮಾರವ್ಯಾಸನ ಭೀಮನೇ ಬೇರೆ ರೀತಿ ವರ್ತಿಸ್ತಾನೆ. ಅವನ ಧರ್ಮರಾಯನ ಅತಿರೇಕತೆ, ಭಾವಾತಿರೇಕತೆ, ಅದು ನೋಡಿದಾಗಲೇ ಗೊತ್ತಾಗುತ್ತೆ. ಕೆಲವೊಂದು ಸನ್ನಿವೇಶಗಳು, ನಾಟಕೀಯತೆಗಳು. ಒಂದ್ಸಲಿ ಕರ್ಣ ಧರ್ಮರಾಯನಿಗೆ ಸರಿಯಾಗಿ ಹೊಡೆದು ಬಿಡ್ತಾನೆ, ಅಂದ್ರೆ ಯುದ್ಧದಲ್ಲಿ ಅತ್ಯಂತ ಅವನಿಗೆ ಮೂರ್ಛೆ ಹೋಗೋ ತರ ಹೊಡೆದು ಬಿಡ್ತಾನೆ. ಬಟ್ ಸಾಯಿಸಂಗಿಲ್ವಲ್ಲ, ಅವರಮ್ಮಗೆ ಪ್ರಾಮಿಸ್ ಮಾಡ್ಬಿಟ್ಟಿರ್ತಾನೆ, ನಾನು ನಿನ್ನ 4 ಮಕ್ಕಳಲ್ಲಿ ಯಾರನ್ನು ನೋಯಿಸೋದಿಲ್ಲ ಅಂತ ಹೇಳ್ಬಿಟ್ಟಿರ್ತಾನೆ. ಯಾರು ನೋಯಿಸೋದಿಲ್ಲ. ಧರ್ಮರಾಯ ಇನ್ನೇನು ಸಾಯ್ಬೇಕು, ಅಲ್ಲಿಗೆ ಅವನಿಗೆ ಪ್ರಾಣದಾನವನ್ನ ಮಾಡ್ತಾನೆ, ಜೀವದಾನವನ್ನ ಮಾಡ್ತಾನೆ. ಅವನನ್ನ ಬಿಡಾರಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ಮ ನಕುಲ ಸಹದೇವರನ್ನ ಕರ್ಕೊಂಡು ಬಿಡಾರಕ್ಕೆ ಹೋಗ್ತಾರೆ. ಧರ್ಮರಾಯನನ್ನು ಕರ್ಕೊಂಡು ಹೋದಾಗ ಅವನು ಮೂರ್ಛೆ ಹೋಗಿರ್ತಾನೆ. ಕೃಷ್ಣ ಅರ್ಜುನ ಇಬ್ರು ನೋಡ್ತಾರೆ, ಎಲ್ಲಿ ನಮ್ಮ ಅಣ್ಣ ಇಲ್ವೆಲ್ಲ, ಅವನು ಇಂಜೂರ್ಡು, ವಿಷಯ ಗೊತ್ತಾಗ ಅಂತ ಹೇಳಿ ಅವರು ಬಿಡಾರಕ್ಕೆ ಹೋಗ್ತಾರೆ. ಧರ್ಮರಾಯ ಮೂರ್ಛೆ ಹೋಗಿ ಬಿದ್ಬಿಟ್ಟಿರ್ತಾನೆ. ಕೃಷ್ಣ ಅವನ ಕೈಯಿಂದ ಧರ್ಮರಾಯನನ್ನ ಮುಡ್ತಾನೆ. ಪಾಣಿಪಲ್ಲವದಿಂದ, ಆ ಚಿಗುರಿನಂತಹ ಮೃದುವಾದ ಹಸ್ತದಿಂದ ಮುಡ್ತಾನಂತೆ. ಎಲ್ಲೆಲ್ಲ ವೈಭವೀಕರಿಸ್ಬೇಕಲ್ಲ ಕುಮಾರವ್ಯಾಸ ಕೃಷ್ಣನನ್ನ. ಪಾಣಿಪಲ್ಲವ, ಪಲ್ಲವ ಅಂದ್ರೆ ಚಿಗುರು, ಪಾಣಿ ಕೈ, ನಿಧಾನಕ್ಕೆ ಹಿಂಗ್ ಮುಟ್ಟಿದಾಗ ಅವನಿಗೆ ಎಚ್ಚರ ಆಗುತ್ತಂತೆ. ಎಲ್ಲಿ ನೋಡಿದ್ರು ಕರ್ಣನ ಬಿಲ್ಲಿನ ಬೊಬ್ಬೆ, ಎಲ್ಲಿ ನೋಡಿದ್ರು ಕರ್ಣಂದೇ ಅವನಿಗೆ ಸದ್ದು, ಎಲ್ಲಿ ನೋಡಿದ್ರು ಕರ್ಣನ್ ಸಾಯಿಸ್ ಬಂದ್ಯಾ ಅಂತ ಕೇಳ್ತಾನೆ ಅರ್ಜುನನ. ಅರ್ಜುನ, ಇಲ್ಲ, ಇನ್ನು ಟೈಮ್ ಇದೆ, ನೀನ್ ನೋಡ್ಕೊಂಡು ಹೋಗಿ ಬಂದೆ. ನಿನ್ ಕೈಲಿ ಏನಾಗಲ್ಲ ಕಣಯ್ಯ, ಹೆಣ್ಮಕ್ಳಿದ್ರಿಗೆ ನೀನು ಪೌರುಷ ತೋರಿಸ್ಕೊಳ್ತಿ ಅಷ್ಟೇ. ನೀನು ಅಲ್ಲ ಯುದ್ಧ ಭೂಮಿಲಿ ಯುದ್ಧ ಮಾಡು ಅಂತಂದ್ರೆ ಇಲ್ಲ ನೋಡಕ್ ಬಂದಿದ್ಯಾ, ನಿನಗೆ ಈ ಗಾಂಡಿವ ವೇಸ್ಟ್, ಕೃಷ್ಣನ್ ಕೊಟ್ಬಿಡು, ಸುಮ್ಮನೆ ಗಾಡಿ ಓಡಿಸ್ತೀನು, ಅದಕ್ಕೆಲ್ಲ ಯಾಕೆ ನೀನು. ಕೃಷ್ಣ ಸಾಯಿಸ್ತಾನವನ್ನ, ಬಾಯಿಗೆ ಬಂದಂಗೆ ಬೈತಾನೆ. ಅರ್ಜುನ ಏನೋ ಶಬ್ದ ಮಾಡಿರ್ತಾನೆ, ನನ್ನ ಗಾಂಡೀವದ ವಿರುದ್ಧ ಯಾರಾದ್ರೂ ಮಾತಾಡ್ಬಿಟ್ರೆ ನಾನು ಅವ್ರನ್ನ ಕೊಂದು ಬಿಡ್ತೀನಿ ಅಂತ. ಹಳೆಯ ಶಪಥ ಅದು, ಪ್ರಾಮಿಸ್. ಈಗ ನೆನಪಾಗುತ್ತೆ ನೀ. ಕ್ಷತ್ರಿಯರಂತ ಹೇಳ್ಬಿಟ್ರೆ ಅವ್ರು ಕೊಟ್ಟಿರೋ ವಚನಗಳನ್ನ ಕಾಪಾಡಿಕೊಳ್ಳದೆ ಕ್ಷತ್ರಿಯ ಧರ್ಮ. ಅವರಣ್ಣನ್ನು ಸಾಯಿಸಕ್ಕೆ ಕಡಕ ತಗೊಂಡು ಹೋಗ್ಬಿಡ್ತಾನೆ. ಇದು ಪಂಪ ಹಿಂಗೆಲ್ಲ ಬರೆಯಲ್ಲ. ಕುಮಾರವ್ಯಾಸನ ಪಾತ್ರದಲ್ಲಿ ಹಿಂಗೆ ಅತಿರೇಕ, ಅಣ್ಣನ ಸಾಯಿಸಕ್ಕೆ ಕಡಕ ತಗೊಂಡು ಹೋಗ್ತಾನ ಅರ್ಜುನ. ಕೃಷ್ಣ ತಡಿತಾನೆ. ಸಾಯಿಸೋಕೆ ಅಂತ ಹೋದಾಗ ಹಿಂಗೆ ಹೋದ ತಕ್ಷಣ ಅದೊಂದು ಡ್ರಾಮಾ. ದ್ರೌಪದಿ ಧರ್ಮರಾಯ ಮೇಲೆ ಬಿದ್ದುಬಿಡ್ತಾಳೆ. ಫಸ್ಟ್ ನನ್ ಸಾಯಿಸು, ಆಮೇಲೆ ಇವನ್ ಸಾಯಿಸು ಅಂತ. ಇನ್ನೇನ್ ಸಾಯಿಸ್ಬೇಕು, ಕೃಷ್ಣ ತಡಿತಾನೆ. ಎಲ್ಲೋ ಕುಲಕ್ಕೆ ಕಂಟಕ ತರ ಕೆಲಸ ಮಾಡ್ತಿದ್ದೆ, ನಿಲ್ಸು ಅಂತ. ಕುಮಾರವ್ಯಾಸ ಬರೆದ ಹಿಂಗ್ ಡ್ರಾಮ್ಯಾಟಿಕ್ ಆಗಿರ್ತವೆ. ಆಯ್ತು, ಕೃಷ್ಣ ನಿಲ್ಲಿಸ್ತಾನೆ ಅರ್ಜುನನ್ನ. ಅರ್ಜುನ ಹೇಳ್ತಾನೆ, ಆಯ್ತು ಕೃಷ್ಣ, ನಾನು ಕೆಟ್ಟ ಕೆಲಸನೇ ಮಾಡಿದೆ, ಆದ್ರೆ ನನ್ನ ಭಾಷೆ ಕೊಟ್ಬಿಟ್ಟಿದೀನಿ, ನನ್ನ ಗಾಂಡೀವ್ಯದ ವಿರುದ್ಧ ಮಾತಾಡೋದ್ರ ಮೇಲೆ ನಾನು ತೀರಿಸ್ಕೊಳ್ಳೇಬೇಕು. ಕ್ಷತ್ರಿಯನಾಗಿ ವಚನ ಭ್ರಷ್ಟನಾಗಕ್ಕೆ ಆಗಲ್ಲ, ನಾನು ಏನ್ ಮಾಡ್ಲಿ ಹೇಳು. ಕೃಷ್ಣ ಹೇಳ್ತಾನೆ, ಸಾಯಿಸೋದು ಅಂತ ಹೇಳಿದ್ರೆ ಬರೀ ಕತ್ತಿಯಲ್ಲಿ ಇರೋದಷ್ಟೇ ಅಲ್ಲಪ್ಪ, ಮಾತಲ್ಲೂ ಸಾಯಿಸ್ಬೋದು ಅಲ್ವಾ. ಕೃಷ್ಣ ಕಪಟ ನಾಟಕ ಸೂತ್ರಧಾರಿ. ಕುಮಾರವ್ಯಾಸ ಹೇಳಿರುವಂತಹ ಮಾತಿದು. ಟಕ್ಕಿನ ಟೌಳಿಕಾರ ಅವನು, ದೊಡ್ಡ ಮೋಸಕಾರ ಅವನು. ಕುಮಾರವ್ಯಾಸ ಹೇಳಿರುವಂತಹ ಮಾತು. ವಸುಂಧರೆಯ ಭಾರವನ್ನು ಇಳಿಸಲೆಂದೇ ಭೂಮಿಗೆ ಬಂದಿರೋನು. ಭೂಮಿಲಿ ಜನ ಬಾಳ ಆಗ್ಬಿಟ್ಟಿದ್ದಾರೆ, ಅವ್ರನ್ನೆಲ್ಲ ಭಾರ ಕಮ್ಮಿ ಮಾಡ್ಬೇಕಂತಾನೆ ಭೂಮಿಗೆ ಬಂದಿರೋದು. ಇದು ಕುಮಾರವ್ಯಾಸ ಕೃಷ್ಣನಿಗೆ ಹೇಳಿರುವಂತ ಮಾತು. ನೋಡಿ, ಆರಾಧ್ಯ ದೈವವಾದರೂ ಕೂಡ ಆ ದೈವವನ್ನು ನಿಂದನೆ ಮಾಡಬಹುದು. ನಿಂದನೆಯಲ್ಲಿಯೂ ಭಕ್ತಿ ಇದೆ, ನಿಂದನೆಯಲ್ಲಿಯೂ ಭಕ್ತಿ ಇದೆ ಅಲ್ವಾ. ಕೃಷ್ಣ ಅರ್ಜುನನ ಬಾಯಿಂದ ಬೈಸ್ತಾನೆ, ಬಾಯಿಗೆ ಬಂದಂಗೆ ಬೈತಾನೆ ಧರ್ಮರಾಯನನ್ನ. ಅರ್ಜುನ, ನಿನ್ನಿಂದ ನಾವು ಕಾಡೆಲ್ಲ ಅಲಿಯಂಗಾಯ್ತು, ನಿನಗೆ ಅವನು ಪಗಡೆ ಆಡು ಅಂತ ಹೇಳ್ದ, ಸುಮ್ಮನೆ ಆಡ್ಲಿದ್ರೆ ಹಾಕಿತ್ತು. ಯುದ್ಧ ಭೂಮಿಯಲ್ಲಿ ಬರ್ತೀಯ, ಯುದ್ಧನೂ ಮಾಡಕ್ ಬರೋದಿಲ್ಲ ನಿನಗೆ, ಯುದ್ಧನೂ ನಾವೇ ಮಾಡಬೇಕು, ಬಾಯಿ ತುಂಬಾ ಬೈತಾನೆ. ಜನಪದೀಯ ಕವಿ ಧಾಟಿ ಹಂಗೆ. ಜನಪದೀಯರ ಅಂದ್ರೆ ಜನಪದೀಯ ಹಳ್ಳಿಯ ಸಹಜ ಬದುಕನ್ನ ಬದುಕೋರು ಬಾಯಲ್ಲಿ ಹಿಡ್ಕೊಳಕ್ ಬರಲ್ಲ ಅವ್ರಿಗೆ, ಎಲ್ಲ ಕಕ್ಲೇಬೇಕು.
ಸಿಟಿ ಮಂದಿ ಹಂಗಲ್ಲ. ಸಿಟಿ ಎಕ್ಸ್ಕ್ಯೂಸ್ ಮೀ ಥ್ಯಾಂಕ್ ಯು ನಲ್ಲಿ ಮುಗ್ದೋಗ್ಬಿಡುತ್ತಲ್ಲ. ಹಳ್ಳಿ ಮಂದಿ ಹಂಗಲ್ಲ. ಕುಮಾರವ್ಯಾಸನದ್ದು ಅಂತಹ ಜನಪದೀಯ ಶೈಲಿ. ಪಂಪನಿಗೂ ಕುಮಾರವ್ಯಾಸನ ಗದೆ ವ್ಯತ್ಯಾಸ. ಪಂಪ ಹತ್ತು ಕಟ್ಟುವ ಕಡೆ ಮುತ್ತು ಕಟ್ಟುವ ಕವಿ ಅಂತ ಕರಿತೀವಿ. ಹಿತ ಮಿತ ಮೃದು ವಚನಕಾರ. ಕುಮಾರವ್ಯಾಸ ಹಂಗಲ್ಲ, ವಾಚಾಳಿ ಅವನು. ಹೇಳ್ತಾನೆ ಇರ್ತಾನೆ, ಇನ್ನೂ ಮುಗಿಯಲ್ಲ ಹೇಳ್ತಾನೆ. ಅರ್ಜುನ್ ಬಾಯಿ ತುಂಬ ಬೈತಾನೆ. ಅರ್ಜುನನ ಬಾಯಿಂದ ಧರ್ಮರಾಯನಿಗೆ ಬಯಸ್ತಾನೆ. ಅರ್ಜುನನಿಗೆ ಇನ್ನಷ್ಟು ದುಃಖ ಆಗುತ್ತೆ. ಈಗ ಯಾಕೆ ದುಃಖ ಪಡ್ತಿದ್ಯೋ ಅಂತ ಕೃಷ್ಣ ಕೇಳಿದಾಗ, ನಮ್ಮ ಅಣ್ಣನ ಬೈದ್ಬಿಟ್ಟೆ ನಾನು, ನಂದು ತಪ್ಪಾಯ್ತು, ಇವಾಗ ನಾನು ಹೆಂಗ್ ಪ್ರಾಯಶ್ಚಿತ್ತ ಪಡ್ಕೋಬೇಕು? ಅವನು ಚುಚ್ಕೊಳಕ್ ಹೋಗ್ತಾನೆ. ಕೃಷ್ಣ ಅವನಿಗೂ ತೊಡೆದು, ನೀನು ಚುಚ್ಕೊಬಿಡಪ್ಪ, ನಿನ್ನನ್ನು ಹೊಗಳ್ಕೊಳ್ಳೋದೇ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ. ಪರರ ನಿಂದನೆ ತನ್ನ ಹೊಗಳಿಕೆ, ಅದೇ ನಮ್ಗೆ ಅರ್ಜುನ ಅವನನ್ನು ಹೊಗಳ್ಕಂತಾನೆ. ನಮ್ಮನ್ನ ಹೊಗಳ್ಕೊಂಡ್ರೆ ಅದು ಆತ್ಮಹತ್ಯೆ. ನಮ್ಮನ್ನು ನಾಶ ಮಾಡ್ಕೊಳೋದು ಯಾವಾಗ? ನಮ್ಮನ್ನ ಹೆಚ್ಚು ಹೊಗಳ್ಕೊಂಡಾಗ. ಅರ್ಜುನನ್ನು ಹೊಗಳ್ಕೊಳ್ತಾನೆ. ಇಷ್ಟಕ್ಕೆ ಮುಗಿತಾ. ಧರ್ಮರಾಯ ತುಂಬಾ ಎಮೋಷನ್ ಹರ್ಟ್ ಆಗ್ಬಿಡ್ತಾನೆ. ನಾನು ಆ ಕಾಡಿಗೆ ಹೋಗ್ಬಿಡ್ತೀನಿ, ಯುದ್ಧ ಬೇಡ ಅಂತ ಹೋಗ್ಬಿಡ್ತಾನೆ. ಎಲ್ಲರೂ ಹೋಗ್ಬಿಡ್ತಾರೆ ನಿಂದೆ. ದಾರುಪದಿ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ದಾರಿ ಮಧ್ಯಕ್ಕೆ ಅರ್ಜುನ ಓಡೋಗಿ ಕಾಲಿಗೆ ಬೀಳ್ತಾನೆ. ಅಣ್ಣ ತಪ್ಪಾಯ್ತು, ಸಮಾಧಾನ ಮಾಡಿ ಬಿಡಾರಕ್ಕೆ ಕರ್ಕೊಂಡ್ಬರ್ತಾರೆ. ಇಷ್ಟೆಲ್ಲ ನಾಟಕ ಆಗೋದು ಕುಮಾರವ್ಯಾಸ ಬರೆದ. ಪಾಪ ಬರದಲ್ಲಿ ಯಾವ ಆಗಲ್ಲ. ನಾನು ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ಒಂದೇ ವಸ್ತು ನಿರ್ವಹಿಸುವ ದೃಷ್ಟಿಕೋನಗಳು ಬೇರೆ ಬೇರೆ. ಕವಿಯ ವ್ಯಕ್ತಿತ್ವ ಅದು ಕಾವ್ಯದ ವ್ಯಕ್ತಿತ್ವ ಆಗುತ್ತೆ. ರೈಟ್? ಕವಿಯ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ, ಸಮಾಜದ ಹಿನ್ನೆಲೆಯನ್ನು ಕೂಡ ಬರ್ತೀವಿ. ಯಾವ ಸಮಾಜದಲ್ಲಿ ಇವರು ಈ ಕಾವ್ಯವನ್ನು ಬರೆದ್ರು ಅಂತ. ಸರಿ, ಇದನ್ನೇ ವಿಮರ್ಶಾತ್ಮಕ ದೃಷ್ಟಿ ಅಂತ ಕರಿತೀವಿ. ಇದು ನಿಮಗೆ ನಾನು ಅವಾಗಲೇ ಹಳೆಗನ್ನಡದ್ದು ಹೇಳ್ಬಿಟ್ಟೆ. ಒಡ್ಡರಾಧನೆ, ಪಂಪ ಭಾರತ. ಈ ಕರ್ನಾಟಕ ಭಾರತ ಕಥಾ ಮಂಜರಿ ನಡುಗನ್ನಡದ್ದು. ನಡುಗನ್ನಡದ ಪದ್ಯಗಳು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನು ಡಿಫಿಕಲ್ಟಿ ಆಗಲ್ಲ. ಹಳೆಗನ್ನಡ ಅಷ್ಟೇ ಸರಿ ಇರೋದು. ನಿಮ್ಮ ಸಿಲೆಬಸ್ ಅಲ್ಲಿ ಪೇಪರ್ 2ನಲ್ಲಿ ಕೃತಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ಪೇಪರ್ 1ನಲ್ಲಿ ಕವಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ಪೇಪರ್ 2 ಓದ್ಬೇಕಾದ್ರೆ ಕೃತಿಯನ್ನ ಆಧರಿಸಿ ಓದ್ತೀವಿ. ಏನ್ ಕೃತಿಯನ್ನು ಆಧರಿಸಿ ಯಾವ್ಯಾವ ಕೃತಿಗಳು ಕೊಟ್ಟಿದ್ದಾರೆ? ಒಡ್ಡರಾಧನೆ ಇದೆ, ಪಂಪ ಭಾರತ ಇದೆ, 12 ಮತ್ತು 13ನೇ ಆಶ್ವಾಸ ಮಾತ್ರ ಇದೆ. 12, 13ನೇ ಆಶ್ವಾಸದಲ್ಲಿ ದ್ರೋಣಾಚಾರ್ಯನ ಯುದ್ಧದಿಂದ ಶುರುವಾಗುತ್ತೆ, ದುರ್ಯೋಧನನ ಸಾವಿನಲ್ಲಿ ಮುಕ್ತಾಯ ಆಗುತ್ತೆ. ಅದರ ಮಧ್ಯೆ ದ್ರೋಣಾಚಾರ್ಯ ಸಾಯ್ತಾನೆ, ಕರ್ಣ ಸಾಯ್ತಾನೆ, ದುರ್ಯೋಧನ ಸಾಯ್ತಾನೆ. ರೈಟ್? ಎರಡೇ ಹಳೆಗನ್ನಡ ಕೃತಿಗಳು ಪೇಪರ್ 2ನಲ್ಲಿ ಮೆನ್ಷನ್ ಆಗಿರೋದು. ಆದ್ರೆ ಪೇಪರ್ 1ನಲ್ಲಿ ಹೇಳ್ತಾನೆ, ಪಂಪನಿಂದ ನಾಗಚಂದ್ರ ಕವಿ ವರೆಗೆ ಅಂತ. ಪಂಪನಿಂದ ನಾಗಚಂದ್ರ ಕವಿ, ರತ್ನಾಕರ ವರ್ಣಿ ಕವಿ, ರತ್ನಾಕರ ವರ್ಣಿ ಮಧ್ಯಕಾಲೀನ ಕವಿಯಾಗಿ ಬಿಡ್ತಾನೆ. ಪಂಪನಿಂದ ನಾಗಚಂದ್ರ ಕವಿಗಳು ಅಂತ ಹೇಳ್ತಾನೆ. ಪೇಪರ್ 1ನಲ್ಲಿ ನಾವು ಕೃತಿ ಆಧರಿಸಿ ಓದಲ್ಲ, ಕವಿಯನ್ನ ಆಧರಿಸಿ ಓದ್ತೀವಿ. ಪಂಪ ಬರೆದಿರುವ ಕೃತಿಗಳು ಯಾವ್ಯಾವು? ಆದಿಪುರಾಣ ಅನ್ನೋ ಹೊರಡೆ ಸಿಗಲ್ಲ ನಿಮಗೆ ಸಿಲೆಬಸ್ ಹುಡುಕಿದ್ರೆ. ಬಟ್ ಆದಿಪುರಾಣ ಓದಬೇಕು, ಪೇಪರ್ 1 ದೃಷ್ಟಿಯಿಂದ ಓದಬೇಕು. ಪೇಪರ್ 1ನಲ್ಲಿ ಅಂದ್ರೆ ಕೃತಿಯನ್ನ ಒಂದೊಂದು ಪದ್ಯನೂ ಕೇಳಲ್ಲ, ಇಂಪಾರ್ಟೆಂಟ್ ಥೀಮ್ಸ್ ಮಾತ್ರ ಕೇಳ್ತಾರೆ. ಆದ್ರೆ ಪೇಪರ್ 2ನಲ್ಲಿ ಪ್ರತಿಯೊಂದು ಪದ್ಯನೂ ಇಂಪಾರ್ಟೆಂಟ್. ಪೇಪರ್ 2ನಲ್ಲಿ ಯಾಕೆ? ಕೃತಿಯನ್ನ ಮೆನ್ಷನ್ ಮಾಡಿದ್ದಾರೆ, ಹಾಗಾಗಿ ಪ್ರತಿಯೊಂದು ಪದ್ಯನೂ ಪೇಪರ್ 2 ಓದಬೇಕು. ಪೇಪರ್ 1ನಲ್ಲಿ ಸಮ್ಮರೈಸ್ಡ್ ರೂಪದಲ್ಲಿ ಓದಬೇಕು. ರೈಟ್? ಅಲ್ಲಿ ಚಂಪು ಕವಿಗಳು ಬೇರೆಯವ್ರ ಬಗ್ಗೆನೂ ಓದಬೇಕು. ಪಂಪ ಅಷ್ಟೇ ಅಲ್ಲದೆ ನಾವು ದುರ್ಯೋಧನದ ಬಗ್ಗೆ ಚರ್ಚೆ ಮಾಡ್ತೀವಿ, ನಾಗಚಂದ್ರ ಕವಿಯ ಬಗ್ಗೆ ಚರ್ಚೆ ಮಾಡ್ತೀವಿ, ಜನ್ನ ಕವಿಯ ಬಗ್ಗೆ ಚರ್ಚೆ ಮಾಡ್ತೀವಿ. ಸಂಕ್ಷಿಪ್ತವಾಗಿ ನಯಸೇನ ಮತ್ತು ಆಂಡಯ್ಯ ಕವಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಸಂಕ್ಷಿಪ್ತವಾಗಿ ಒಂದು ಥಿಮ್ಯಾಟಿಕ್ ಆಗಿ ಉತ್ತರ ಬರೆಯಕ್ಕೆ ಬರಬೇಕಪ್ಪ. ಅವರ ಕೃತಿಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡೋದಿಲ್ಲ, ಥಿಮ್ಯಾಟಿಕ್ ಆಗಿ ಅಧ್ಯಯನ ಮಾಡ್ತೀವಿ ಅಷ್ಟೇ. ಇದು ನಿಮಗೆ ಹಳೆಗನ್ನಡದ ಭಾಗ, ಪಠ್ಯ ಭಾಗ. ರೈಟ್? ಭಾವಾರ್ಥಕ್ಕೆ ಬರೋದು ಪೇಪರ್ 2ನಲ್ಲಿ. ಅದು 12 ಮತ್ತು 13ನೇ ಆಶ್ವಾಸ ಮಾತ್ರ. ಹಳೆಗನ್ನಡ ಪದ್ಯ ಭಾಗಗಳನ್ನ ಆಳವಾಗಿ ಓದಬೇಕು ಅಂದ್ರೆ ಯಾವ್ದು ಓದಬೇಕು? ಪಂಪ ಭಾರತದ ಮಾತ್ರ ಓದಬೇಕು, ಬೇರೆ ಯಾವುದೂ ಇಲ್ಲ. ಅದು 12 ಮತ್ತು 13ನೇ ಆಶ್ವಾಸ ಮಾತ್ರ, ಹಿಂದೆ ಮುಂದೆ ಯಾವುದೋ ಓದೋ ಅವಶ್ಯಕತೆ ಇಲ್ಲ. ಇಷ್ಟು ನಿಮ್ಮ ಹಳೆಗನ್ನಡ. ಹಳೆಗನ್ನಡ ಓದೋದು ಹೇಳಿದಲ್ಲ ಅವಾಗಲೇ, ಫಸ್ಟ್ ಟೈಮ್ ಕೇಳಿದಾಗ ಬಹಳ ಆಶ್ಚರ್ಯ ಆಗತ್ತೆ. ಗಮನ ಇಟ್ಟು ಹಿಂಗೆ ನಾನು ಯಾಕೆ ಇಷ್ಟು ಹೇಳಿದೆ ಅಂತ ಹೇಳಿದ್ರೆ, ಈ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಇಟ್ಕೊಂಡು ನೋಡಿದಾಗ ಕೃತಿ ಆಸಕ್ತಿದಾಯಕ ಅನ್ಸುತ್ತೆ. ನಿಮಗೆ ಯಾವ್ದಾದ್ರು ಒಂದು ಮೂವಿ ತಮಿಳ್ ಬರಲ್ಲಪ್ಪ, ನಿಮಗೆ ಯಾವ್ದಾದ್ರು ಒಂದು ತಮಿಳ್ ಮೂವಿ ಯಾರೋ ನಿನ್ನ ಫ್ರೆಂಡ್ ಹೇಳ್ಬಿಟ್ಟಿರ್ತಾನೆ, ಬಹಳ ಚೆನ್ನಾಗಿದೆ ನೋಡು ಅಂತ ಸಬ್ಟೈಟಲ್ ಇಲ್ಲ, ಬಟ್ ಸ್ಟಿಲ್ ವಿಲ್ ವಾಚ್ ಅಲ್ಲ. ಒಂದಿಷ್ಟು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಿರಲ್ವಾ? ವಾಟ್ ಬ್ರಿಂಗ್ಸ್ ಯು ದೇರ್? ಇಂಟ್ರೆಸ್ಟ್ ಅಲ್ವಾ? ಅಷ್ಟೇ, ಮತ್ತೇನಿಲ್ಲ. ಸಾಹಿತ್ಯವನ್ನು ಆಸಕ್ತಿಯಿಂದ ಓದಿ ಯಾವ ಭಾಷೆನೂ ಕಷ್ಟ ಆಗಲ್ಲ. ಇಟ್ ಮೇ ಟೇಕ್ ಟೈಮ್ ಅಫ್ಕೋರ್ಸ್. ಹಳೆಗನ್ನಡ ಪದ್ಯಗಳನ್ನು ಓದಿದಾಗ, ಅದು ರಿಸೈಟ್ ಮಾಡಿದಾಗ ನಿಮಗೆ ಸಿಗುತ್ತಲ್ಲ ಅದೊಂದು ಉತ್ಸಾಹ, ಅದನ್ನ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇಟ್ ಗಿವ್ಸ್ ಯು ಸಮ್ ಎಕ್ಸ್ಟ್ರಾ ಎನರ್ಜಿ. ರೈಟ್? ಅದೊಂದು ಯು ಶುಡ್ ಎಂಜಾಯ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾವುದೇ ಸಬ್ಜೆಕ್ಟ್ ಓದಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಯಾವುದೇ ಓದಬೇಕಾದ್ರೆ ಎಕ್ಸಾಮ್ ತಲೆಗಿಡ್ಕೋಬೇಡಿ. ಓನ್ಲಿ ಸಬ್ಜೆಕ್ಟ್ ಮಾತ್ರ ಓದ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ತೀನಿ.
ಕ್ಲಾಸ್ 1ಇಂದನೇ ಎಕ್ಸಾಮ್ಗೆ ಯಾವ ಕ್ವಶನ್ ಬರುತ್ತೆ ಇದನ್ನ ಹೆಂಗೆ ಬರೀಬೇಕು, ನೋ ನೋ ನೋ. ಅವಾಗ ನೀವು ಯು ವಿಲ್ ಲೂಸ್ ದ ಎಂಜಾಯ್ಮೆಂಟ್, ಯು ವಿಲ್ ಲೂಸ್ ದ ಜಾಯ್ ಆಫ್ ರೀಡಿಂಗ್ ಎನಿ ಸಬ್ಜೆಕ್ಟ್. ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಾಗ ಜಸ್ಟ್ ಫೋಕಸ್ ಆನ್ ದ ಸಬ್ಜೆಕ್ಟ್, ಫೋಕಸ್ ಆನ್ ದ ಟಾಪಿಕ್, ಎಂಜಾಯ್ ಇಟ್. ಏನೋ ಓದ್ತಾ ಇದ್ದೀರ ನೀವು, ಒಂದು ಏನ್ಷಿಯಂಟ್ ಹಿಸ್ಟ್ರಿ ಓದ್ತಿರೋ, 12,000 ವರ್ಷದ ಹಿಂದಿನ ಇತಿಹಾಸ ಓದ್ತಿರೋ, ಆ ಉತ್ಸಾಹ ಇರಬೇಕು ನಿಮಗೆ, ಆ ಕ್ಯೂರಿಯಾಸಿಟಿ ಇರಬೇಕು. ಡೇ 1ಇಂದನೇ ಎಕ್ಸಾಮ್ ದೃಷ್ಟಿಯಲ್ಲಿ ಓದಬೇಡಿ. ಫಸ್ಟ್ ಆಸಕ್ತಿ, ಅಬ್ಸರ್ವ್ ಮಾಡ್ಬೇಕು, ನೀವು ಎಲ್ಲವನ್ನು ಅಬ್ಸರ್ವ್ ಮಾಡ್ಬೇಕು. ಫಸ್ಟ್ ಅಬ್ಸರ್ವ್ ಇಟ್, ಆಮೇಲೆ ಅದನ್ನು ಕ್ರೋಢೀಕರಿಸಿ, ದೆನ್ ಕನ್ಸಾಲಿಡೇಟ್ ಇಟ್ ಆಸ್ ಪರ್ ದ ಎಕ್ಸಾಮಿನೇಷನ್ ರಿಕ್ವೈರ್ಮೆಂಟ್. ಡೇ 1ಇಂದನೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಫಸ್ಟ್ ಆಸಕ್ತಿ ಇರಬೇಕು. ಸೊ ಹಳೆಗನ್ನಡದ ಭಾಗ ಇಷ್ಟ ಆದರೆ ನಡುಗನ್ನಡಕ್ಕೆ ಬಂದರೆ, ನಡುಗನ್ನಡದಲ್ಲಿ ನಿಮಗೆ ಗೊತ್ತಿದೆ ವಚನ ಸಾಹಿತ್ಯ ಇದೆ. ನಡುಗನ್ನಡ ಆರಂಭವಾಗೋದೇ ಆವಾಗಿಂದ, 12ನೇ ಶತಮಾನದಿಂದ. ಅದು ಭಕ್ತಿ ಯುಗ. ವಚನ ಅತ್ಯಂತ ಶ್ರೇಷ್ಠ ಸಾಹಿತ್ಯದ, ಒಂದು ವಿಶ್ವ ಸಾಹಿತ್ಯದ ಮಟ್ಟಕ್ಕೆ ಏರುವಂಥ ಸಾಹಿತ್ಯ ವಚನ ಸಾಹಿತ್ಯ. ವಚನ ಸಾಹಿತ್ಯ ಆಸ್ಥಾನ ಕವಿಗಳು ಬರೆದಿರುವಂಥದ್ದಲ್ಲ, ಅದು ಆಸ್ಥಾನ ಕವಿಗಳು ಬರೆದಿರುವಂಥದ್ದಲ್ಲ, ಅದು ಜನಸಾಮಾನ್ಯ ರಚನೆ ಮಾಡಿರುವಂಥ ಸಾಹಿತ್ಯ. ಜನಸಾಮಾನ್ಯರಿಗೂ ಒಂದು ಸಾಹಿತ್ಯಿಕ ಅಭಿವ್ಯಕ್ತಿ ಕೊಟ್ಟಿದ್ದು ಕರ್ನಾಟಕ. ಅದು 12ನೇ ಶತಮಾನದಲ್ಲಿ, 800 ವರ್ಷಗಳ ಹಿಂದೆ. 800 ವರ್ಷಗಳ ಹಿಂದೆ. ಅದು ಎಂಥ ಸಾಹಿತ್ಯ? ಯಾರೋ ರಾಜನನ್ನು ಹೊಗಳಿ ಬರೆದಿರುವ ಸಾಹಿತ್ಯ ಅಲ್ಲದು, ಬೈದು ಬರೆದಿರುವ ಸಾಹಿತ್ಯ. ಆನೆ ಬಿಜ್ಜಳಂಗೆ ಅಂಜುವನೆ, ಬಸವಣ್ಣವರು ಬರ್ತಾರೆ. ಆನೆ ಬಿಜ್ಜಳಂಗೆ ಅಂಜುವನೆ ಅಯ್ಯ ಇಲ್ಲ. ಇವನ್ನ ಮತ್ತೆ ಹೇಳ್ತಾರೆ, ಬಸವಣ್ಣ ಹೇಳ್ತಾರೆ, ವ್ಯಾಧನೊಬ್ಬನು ಮಲವ ತಂದರೆ ಸಲುವ ಹಾಗಕ್ಕೆ ಬಿಲಿಬರಯ್ಯ, ನೆಲನಾಳ್ದನೆ ಹೆಣವ ಕಂಡರೆ ಒಂದಡಕೆ ಕೊಂಬರಲ್ಲ ನೋಡ ಕೂಡಲ ಸಂಗಮ ದೇವ. ಸತ್ತೋಗಿರೋ ಮಲ ತಗೊಂಬಂದು ಒಂದು ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾ ಇರಬೇಕಾದ್ರೆ, ನೆಲನಾಳುವವನು, ನೆಲವನ್ನು ಆಳುವವನಂದ್ರೆ ರಾಜ ಆಗಿರ್ಲಿ, ಪಾಳೆಗಾರ ಆಗಿರ್ಲಿ, ಯಾರೇ ಆಗಿರ್ಲಿ, ಸತ್ತ ಮೇಲೆ ಒಂದು ಅಡಿಕೆನೂ ಕೊಡಲ್ಲ ಆ ಹೆಣಕ್ಕೆ ಅಂತ. ಅಂದ್ರೆ ಆಳುವವರನ್ನ ವಿರೋಧಿಸಿ, ಪ್ರಭುತ್ವವನ್ನ ವಿರೋಧಿಸಿ ಸಾಹಿತ್ಯವನ್ನು ಬರೀತಾರೆ. ಅದು ನಿಜವಾದ ಏನಂತ ಕರಿತೀವಿ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ. ನೀವಾಗ ಕಾನ್ಸ್ಟಿಟ್ಯೂಷನ್ ಓದ್ತಿರಲ್ಲ ನೀವು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದನ್ನ ಪ್ರಾಕ್ಟಿಕಲಿ, ಪ್ರಯೋಗಾತ್ಮಕವಾಗಿ ನಿರೂಪಿಸಿದಂತಹ ಸಾಹಿತ್ಯ ವಚನ ಸಾಹಿತ್ಯ. ಎರಡನೇದು ಪ್ರಗತಿಶೀಲ ಸಾಹಿತ್ಯ. ಅದು ಎಷ್ಟು ಅಡ್ವಾನ್ಸ್ಡ್ ಆಗಿದೆ. ಅದು 800 ವರ್ಷ ಹಳೆಯ ಸಾಹಿತ್ಯ ಅಲ್ಲ, ಅದು ನಾವು ಆ ಸಾಹಿತ್ಯಕ್ಕಿಂತ 800 ವರ್ಷ ಹಳಬ್ರು. ಅಂದ್ರೆ ಆ ಸಾಹಿತ್ಯ ಅಷ್ಟೊಂದು ಆಧುನಿಕ ಸಾಹಿತ್ಯ ಅದು. ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ನೋಡಿ. ಇದನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ 2 ಶತಮಾನಗಳು ಬೇಕು. ಓದೋರು ಖುಷಿ ಆಗುತ್ತೆ, ಅಡಾಪ್ಟ್ ಮಾಡ್ಕೊಳ್ಬೇಕಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ 2 ಶತಮಾನಗಳು ಬೇಕು. ರೈಟ್. ಛಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆಂಬ, ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆಂಬ, ಛಲಬೇಕು ಶರಣಂಗೆ ಪರದೈವವೊಲ್ಲೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ವಚನ ಸಾಹಿತ್ಯ ಹೇಳಿದ್ದು ಒಂದು ಬೋಧನೆ ಅಲ್ಲ, ಅದು ಕಾಲ್ಪನಿಕವಾದಂಥ ದೈವ ಭಕ್ತಿಯನ್ನು ಹೇಳಿಲ್ಲ ಅವರು. ಭಕ್ತಿ ಅಂದ್ರೆ ನಮ್ಮ ಇಮ್ಯಾಜಿನೇಷನ್ ಬರೋದೇನಪ್ಪ, ಒಂದು ದೇವ್ರ ಮುಂದೆ ಒಂದು ಜಪ, ಅದಕ್ಕೆ ಸರಿಯಾದ ಒಂದು ವೇಷಭೂಷಣ, ಅದಕ್ಕೊಂದು ಸ್ವಲ್ಪ ಅವು ಇವು ಹಾಕೊಂಡು ಭಕ್ತಂತರ ಕಾಣಬೇಕು. ಈ ಭಕ್ತಿ ಎನ್ನುವಂಥದ್ದು ಇದು ಜಾಡ್ಯವಾದಂತಹ ಭಕ್ತಿ. ಇದು ಜಾಡ್ಯ. ಅಲ್ಲಿ ಏನಿಲ್ಲ, ಕ್ರಿಯಾತ್ಮಕತೆಯ ಗುಣವೇ ಇಲ್ಲ. ಭಕ್ತಿ ಅಂತ ಹೇಳಿದ್ರೆ ಸುಮ್ಮನೆ ಒಂದ್ ಕಡೆ ಕೂತ್ಕೊಂಡು ಏನೋ ಒಂದು ಮಾಡೋದು, ಅದೊಂಥರ ದುರ್ಬಲ ಮನಸ್ಥಿತಿಯ ಪ್ರತಿಬಿಂಬ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಅಂಥವ್ರಿಂದ ಏನು ಉಪಯೋಗ ಸಮಾಜಕ್ಕೆ ಅಂತನೂ ಮನಸ್ಸಲ್ಲಿ ಕ್ವಶನ್ ಬಂದಿರುತ್ತಲ್ವಾ. ಅಂಥವ್ರಿಂದ ಏನು ಉಪಯೋಗ? ಸುಮ್ಮನೆ ಬೋಧನೆ ಮಾಡ್ತಾರೆ, ಹೋಗ್ತಾರೆ, ಸಮಾಜದ ಒಂದು 3 ಕಾಸು ಉಪಯೋಗ ಇಲ್ಲ ಅವ್ರಿಗೆ. ರೈಟ್. ಏನು ಉಪಯೋಗ ಅಂಥವ್ರಿಂದ? ಬಿಡಿ, ಆಕ್ಚುಲಿ ಮೇ ಬಿ ರಿಲೆವೆಂಟ್ ಅನ್ನಿಸ್ತು. ನಿನ್ನೆ ಸಮ್ವನ್ ಇನ್ ಮೈ ಫ್ಯಾಮಿಲಿ, ಮೊನ್ನೆ ಆ್ಯಕ್ಚುಲಿ ಎಕ್ಸ್ಪೈರ್ಡ್, ಯಾರು ತೀರ್ಕೊಂಡ್ರು. ಮಣ್ಣು ಮಾಡೋಕ್ಕೆ ಹೋದಾಗ ಗುಂಡಿ ತೆಗಿಯೋರು ಇದ್ದರು, ಪೂಜೆ ಮಾಡೋ ಪೂಜಾರನೂ ಇದ್ದ. ಗುಂಡಿ ಎಲ್ಲ ಪಾಪ ಬಿಸಿಲಲ್ಲಿ, ಚಿತ್ರದುರ್ಗದ ಬಿಸಿಲು ಗೊತ್ತಿರ್ಬೇಕು ನಿಮಗೆ, ರಣ ಬಿಸಿಲು, ಬಯಲ್ಸೀಮೆ. ಗುಂಡಿ ತೆಗ್ದಿದ್ದಾರೆ. ಪೂಜಾರಿ ಏನೋ ಕಮೆಂಟ್ ಮಾಡಿದ್ರು, ಏನೋ ಒಂದು ಸ್ವಲ್ಪ ಆಳ ಇರಬೇಕಿತ್ತು, ಒಂದು ಸ್ವಲ್ಪ ಅಗ್ಲಿರಬೇಕಿತ್ತು. ನೀನೇನ ಸುಮ್ಮನೆ ನಿಂತ್ಕೊಂಡು ಮಂತ್ರ ಹೇಳ್ತೀಯ, ನೀನೇನು ಮಾಡೋನಲ್ಲ ಕಿಶನಲ್ಲ ತೆಗಿಯಾರ. ನಾವು ಆನ್ ದ ಸ್ಪಾಟ್ ಬೈದ್ಬಿಟ್ಟು ಅವ್ರಿಗೆ. ಪೂಜಾರಿ ಸೈಲೆಂಟು, ಸುಮ್ಮನೆ ನಿಂತ್ಕೊಂಡು ಏನೋ ಅರ್ಥ ಆಗ್ಲಿದ್ರೆ ಮಂತ್ರ ಹೇಳೋಗ್ತೀಯಪ್ಪ, ಮಾಡೋನಲ್ಲ ಕಿಶನಲ್ಲಿ ಹೇಳಕ್ಕೆ ಮೊನ್ನೈತಿ ಅಂತ ಹೇಳಿ ಅಲ್ವಾ. ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ, ಇದಕ್ಕೆ ಹೊಂದ್ಕೊಂಡಂಗೆ ಅಂತ. ಹಾಗೆ ಸೊ ಭಕ್ತಿ ಅಂತ ಹೇಳಿದ್ರೆ, ದೈವ ಅಂತ ಹೇಳಿದ್ರೆ ಅದು ಜಾಡ್ಯದಿಂದ ಮಾಡುವಂಥದ್ದಲ್ಲ, ಅದು ಕ್ರಿಯಾಶೀಲರಾಗಿ ಮಾಡಬೇಕು.
ಅದಕ್ಕೆ ಅವರು ಕಾಯಕದಲ್ಲಿಯೇ ಕೈಲಾಸವನ್ನು ನೋಡಬೇಕು ಅಂತ ಹೇಳಿದ್ರು. ರೈಟ್. ಹೇಳ್ತಾರೆ, ಭಕ್ತನಂಗಳವೇ ವಾರಣಾಸಿ ಅಂತ ಹೇಳ್ತಾರೆ. ಭಕ್ತನಂಗಳವೇ ವಾರಣಾಸಿ. ನಿಜವಾದ ಭಕ್ತ ಎಲ್ಲಿದ್ದಾನೋ ಅಲ್ಲಿಯೇ ಶಿವ ಇದ್ದಾನೆ. ಶಿವನನ್ನು ಹುಡ್ಕೊಂಡು ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಅವರು ಬೋಧನೆ ಮಾಡಿದಂತಹ ಭಕ್ತಿ ಇದು ಮೂಢನಂಬಿಕೆಗಳ ಹಿನ್ನೆಲೆಯಲ್ಲಿರುವಂಥದ್ದಲ್ಲ, ಅದು ವೈಚಾರಿಕ ಹಿನ್ನೆಲೆಯ ಭಕ್ತಿ. ಇವತ್ತಿಗೂ ಕೂಡ ಒಂದು ಧರ್ಮಕ್ಕೆ ವೈಚಾರಿಕತೆಯ ಬಣ್ಣ ಹಚ್ಚಬೇಕು ಅಂತ ಹೇಳಿದ್ರೆ ಎಷ್ಟು ಶ್ರಮ ಪಡ್ಬೇಕು ಗೊತ್ತಾ? ವೈಲೆನ್ಸ್ ಆಗ್ಬಿಡುತ್ತೆ. ಯಾವುದಾದ್ರೂ ಒಂದು ಧರ್ಮಕ್ಕೊಂದು ವೈಚಾರಿಕ ಹಿನ್ನೆಲೆ ಹುಡುಕೋ ಪ್ರಯತ್ನ ಮಾಡಿ ನೀವು, ಜಗಳಗಳಾಗ್ಬಿಡ್ತವೆ. ಇವತ್ತಿಗೂ ಕಷ್ಟ ಇದೆ. ಸಮಾಜ ಲಿಬರಲ್ ಆಗ್ತಾ ಇಲ್ಲ, ಇನ್ನಷ್ಟು ಕನ್ಸರ್ವೇಟಿವ್ ಆಗ್ತಾ ಇದೆ. ಇಫ್ ಯು ಅಬ್ಸರ್ವ್ಡ್ ಒಂದು ಧರ್ಮ, ಒಂದು ದೈವರ ಬಗ್ಗೆ ಮಾತಾಡಬೇಕು ಅಂದ್ರೆ 100 ಸಲ ಯೋಚನೆ ಮಾಡಬೇಕು. ಮುಕ್ತವಾಗಿ ನಿಮ್ಮ ಅಭಿಪ್ರಾಯನ ಹೇಳ್ಕೊಳಕ್ಕಾಗುತ್ತಾ? ಮೋಸ್ಟ್ ಆಫ್ ದ ಟೈಮ್ಸ್ ನೀವೇನ್ ಹೇಳ್ಬೇಕು, 4 ಜನ ಮೆಚ್ಚೋ 4 ಮಾತು ಹೇಳಿ ಬರ್ಬೇಕಷ್ಟೇ. ನಿಮ್ಮ ಮನ್ಸಲ್ಲಿ ನಿಜವಾದದ್ದನ್ನು ಹೇಳ್ಬೇಕು ಅಂದ್ರೆ ಏ ಫಿಲ್ಮ್ ಉಪೇಂದ್ರ ನೋಡಿದಿರಾ, ಕೇಳಿದಿರಾ, ಹೋಗ್ಲಿ. ಹಂಗ ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಹೊಡಿತಾರೆ. ಆದ್ರೆ ವಚನ ಸಾಹಿತ್ಯ ಹೇಳ್ತಾರೆ. ವಚನ ಸಾಹಿತ್ಯದಲ್ಲಿ ಎಲ್ಲವನ್ನ ಮುಕ್ತವಾಗಿ ಹೇಳ್ತಾರೆ. ರೈಟ್. ಏನೋ ಉಂಬ ಜಂಗಮ ಬಂದರ ನಡೆವೆಂಬರು ಉಣದ ಲಿಂಗದ ಮುಂದೆ ಬೋನ ಹಿಡಬರಯ್ಯ, ಕಲ್ಲನಾಗರ ಕಂಡ್ರೆ ಹಾಲದವರು ದೃಢನಾಗರ ಕಂಡ್ರೆ ಕೊಲ್ಲೆಂಬರಯ್ಯ. ಇದನ್ನ ಹೇಳಿದ ಗಟ್ಸ್ಬೇಕು. ನಮ್ಮ ಸಂಪ್ರದಾಯಗಳನ್ನ ವಿರೋಧಿಸೋಕೆ ಧೈರ್ಯ ಬೇಕು. ಅದು ವಿರೋಧ ಅಂತ ಹೇಳಿದ್ರೆ ಅದು ವೈರತ್ವದ ಮೂಲವಾಗಿ ಬಂದಿಲ್ಲ, ಹೇಟ್ರೇಡ್ ಅಲ್ಲ, ಅದು ವಿಚಾರವಂತಿಕೆ. ಕಲ್ಲ ದೇವರ ಮಾಡಿ ಕಲ್ಲ ದೇಗುಲ ಮಾಡಿ ಕಲ್ಲ ಮೇಲೆ ಕೆಡದರೆ ದೇವರತ್ತ ಹೋದನು ಅಂತ ಅಲ್ಲಮ್ಮ ಕೇಳ್ತಾರೆ. ದೇವರ ಕಲ್ಲಿಂದು, ದೇವಸ್ಥಾನ ಕಲ್ಲಿಂದು ಏನೋ ಭೂಕಂಪ ಆಯ್ತಪ್ಪ, ಕಲ್ ಮೇಲೆ ಬಿದ್ದು ಬಿಡ್ತಪ್ಪ, ಎಲ್ಲಿ ನೋಡಿದ ನಿಮ್ದವರು? ಇದನ್ನ ಕೇಳೋದಕ್ಕೆ ಧೈರ್ಯ ಬೇಕು. ರೈಟ್. ನಾವೆಲ್ಲ ಹೇಳ್ತೀವಿ ಲಿಬರ್ಟಿ, ಈಕ್ವಾಲಿಟಿ, ಫ್ಯಾಟರ್ನಿಟಿ, ಜಸ್ಟಿಸು, ಡೆಮೋಕ್ರಸಿ ಇವೆಲ್ಲ ಫ್ರೆಂಚ್ ರೆವಲ್ಯೂಷನ್ ಇಂದ ಬಂತು, ಅದನ್ನ ಶತಮಾನದಿಂದ ಬಂತು. ನೋ. ನಮ್ಮ ಕನ್ನಡ ಸಮಾಜದಲ್ಲಿ ವಚನಕಾರರು ಅದನ್ನ ನಿರೂಪಿಸಿದ್ರು. ಬರೀ ಥಿಯರಿ ಅಲ್ಲ ಅದು, ಅದನ್ನ ಬದುಕಿದ್ರು, ಆ ಮೌಲ್ಯಗಳನ್ನ ಬದುಕಿದ್ರು. ಅಲ್ಲಿ ಥಿಯರಿಗಳು ಬಂದವು. ಸ್ಟಿಲ್ ಇವತ್ತಿಗೂ ಕೂಡ ಅದನ್ನ ಎಸ್ಟಾಬ್ಲಿಷ್ ಮಾಡಕ್ ಆಗಿಲ್ಲ ಅವ್ರ ಕೈಲಿ. ಬಟ್ ನಮ್ಮ ಸಮಾಜದಲ್ಲಿ ಆ ಮೌಲ್ಯಗಳನ್ನ ಬದುಕಿದ್ರು. ಬದುಕಿದ್ರು ಇಂಟೆಲೆಕ್ಚುಯಲ್ಸ್ ಅಲ್ಲ, ಅವರು ಯೂನಿವರ್ಸಿಟಿ ಪಾಸ್ಔಟ್ಸ್ ಅಲ್ಲ, ಅವರು PhD ಮಾಡ್ಕೊಂಡಿಲ್ಲ, ಜನಸಾಮಾನ್ಯರು. ಇದು ವಚನ ಸಾಹಿತ್ಯ ನಿಮಗೆ ಕಲಿಸುವಂತ ಪಾಠ. ಇದು ಒಂದು ಆಯಾಮ ಅಷ್ಟೇ. ಸಾಹಿತ್ಯದಲ್ಲಿ ಸ್ತ್ರೀಯರ ಪ್ರವೇಶವೇ ಇರಲಿಲ್ಲ. ಇವತ್ತಿಗೂ ಕೂಡ ಸ್ತ್ರೀ ಸಾಹಿತಿಗಳ ಹೆಸರು ಎಷ್ಟು ಜನಕ್ಕೆ ಗೊತ್ತಿದೆ? ಅಥವಾ ಎಷ್ಟು ಜನ ಸ್ತ್ರೀ ಸಾಹಿತಿಗಳ ಹೆಸರು ನೀವು ಹೇಳಬಹುದು? ಇಲ್ಲಿರೋ ಎಲ್ಲರೂ ಒಬ್ಬೊಬ್ಬರು ಹೆಸರು ಹೇಳಿದ್ರು ಅದು ಆಶ್ಚರ್ಯ, ಪರಮಾಶ್ಚರ್ಯ ನನಗದು. ವಚನ ಸಾಹಿತ್ಯದಲ್ಲಿ ಆ ಕಾಲದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಚನಕಾರ್ತಿಯರು ಅನುಭವ ಮಂಟಪದಲ್ಲಿ ತಾವೂ ಕೂಡ ವಚನ ಸಾಹಿತ್ಯದಲ್ಲಿ ಪಾಲ್ಗೊಳ್ತಾರೆ, ಚಿಂತನ ಮಂತ್ರಗಳಲ್ಲಿ ಪಾಲ್ಗೊಳ್ತಾರೆ. ಎಂಥವರು? ಸೂಳೆ ಸಂಕವಿ ಅನ್ನುವಂಥವಳು ಬರ್ತಾಳೆ. ಅವಳ ವೃತ್ತಿ ಸೂಳೆ ವೃತ್ತಿ. ಅವಳು ಕೂಡ ವಚನ ಸಾಹಿತ್ಯವನ್ನು ಬರೀತಾಳೆ. ಅವಳ ಜೀವನ ಅನುಭವಗಳಿಗೂ ಕೂಡ ಮಾನ್ಯತೆಯನ್ನು ಕೊಟ್ಟಂತ ಸಾಹಿತ್ಯ ವಚನ ಸಾಹಿತ್ಯ. ಅಕ್ಕಮಹಾದೇವಿ ಸರ್ ನಮಗೆ ಇಷ್ಟು ದಿನ ಗೊತ್ತಾಗೋದಕ್ಕೆ ಕಾರಣ ವಚನಕಾರರೇ. ಅಕ್ಕಮಹಾದೇವಿ ಎಲ್ಲೋ ಇದ್ದವಳು, ಗಂಡನನ್ನ ಬಿಟ್ಲು, ಶಿವನನ್ನ ಅರಸ್ತಾ ಬಂದ್ಲು, ಜನ ಎಲ್ಲ ಅವಳನ್ನ ಹುಚ್ಚಿ ಅಂತ ಕರೆದ್ರು. ನೀವು ಮನೆ ಬಿಟ್ಬಿಟ್ಟು ಶಿವನ ಹುಡುಕ್ತೀನಿ ಅಂತ ಹೋಗಿ ಇವಾಗಲೂ ನಿಮ್ಮನ್ನು ಹಂಗೆ ಕರೆಯೋದು ಜನ. ಮನೆ ಮಠ ಬಿಟ್ಬಿಟ್ಟು ನಾನು ಆರಾಧ್ಯ ದೇವ ಶಿವನನ್ನ ಹುಡುಕೊಂಡು ಹೋಗ್ತೀನಿ ಅಂದ್ರೆ ಗಾನ್ ಕೇಸು. ಇನ್ನು ಅವಾಗ ಯೋಚನೆ ಮಾಡಿ ನೋಡೋಣ. ಇವಾಗ ಅಟ್ಲೀಸ್ಟ್ ಸ್ಪಿರಿಚುಯಾಲಿಟಿ ಅನ್ನೊಂದು ಸ್ವಲ್ಪ ಇದೆ, ಒಂದು ಸ್ವಲ್ಪ ಆಶ್ರಮಗಳೆಲ್ಲ ಉಟ್ಕೊಂಡಿದ್ದಾವೆ, ಮಾಡರ್ನ್ ಆಶ್ರಮಗಳಿದಾವೆ ಒಂದು ಸ್ವಲ್ಪ. ಸ್ಟಿಲ್ ಯು ಕ್ಯಾನ್ ಕನ್ವಿನ್ಸ್ ಪೀಪಲ್. ಅಧ್ಯಾತ್ಮ ಅಂದ್ರೆ ಇದು, ಸ್ಪಿರಿಚುಯಾಲಿಟಿ ಅನ್ನೋದು ಪ್ಯಾಷನ್ ಆಗ್ಬಿಟ್ಟಿದೆ. ಅವಾಗ ನಮ್ಮ ಸ್ಪಿರಿಚುವಲ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಖುಷಿ. ಅವಾಗ ಆಗಿನ ಕಾಲದ ಜನಕ್ಕೆ ಯೋಚನೆ ಮಾಡಿ. ಅದು ಹೆಣ್ಣುಮಗಳೊಬ್ಳು, ಅದವಳು ಅವಾಗ 15-16 ವರ್ಷ ಅಷ್ಟೇ, ತುಂಬಾ ತರುಣ ವಯಸ್ಸಲ್ಲಿ ಬಂದಂಥವಳು. ಅವಳನ್ನ ವಚನ ಸಾಹಿತ್ಯ ಶರಣರು ಬರಮಾಡ್ಕೊಳ್ತಾರೆ, ಅಕ್ಕ ಅಂತ ಗೌರವ ಕೊಡ್ತಾರೆ. ಇದೆಲ್ಲ ವಚನ ಸಾಹಿತ್ಯ ಹಾಕಿದಂತ ಬುನಾದಿ. ಇದು ಕೇವಲ ಸಾಹಿತ್ಯ ದೃಷ್ಟಿ ನೋಡೋದಲ್ಲ, ಸಾಮಾಜಿಕ ದೃಷ್ಟಿಯಿಂದ ನೋಡಬೇಕು, ಧಾರ್ಮಿಕ ದೃಷ್ಟಿಯಿಂದ ನೋಡಬೇಕು, ರಾಜಕೀಯ ದೃಷ್ಟಿಯಿಂದ ನೋಡಬೇಕು, ವೈಚಾರಿಕ ದೃಷ್ಟಿಯಿಂದ ನೋಡಬೇಕು. ಸಾಹಿತ್ಯಕ್ಕೆ ಇವೆಲ್ಲ ಆಯಾಮಗಳಿದಾವೆ ಅಂತ ತೋರಿಸ್ಕೊಟ್ಟಿದ್ದೇ ವಚನ ಸಾಹಿತ್ಯ. ಮತ್ತೆ ಭಾಷೆ ಅತ್ಯಂತ ಸರಳವಾದ ಒಂದು ಕವಿತೆ. ಒಂದು ದೊಡ್ಡ ಕವಿ ಅನ್ಸ್ಕೋಬೇಕಂದ್ರೆ ಅರ್ಥ ಆಗದಿರೋ ಭಾಷೆಯಲ್ಲಿ ಬರೀಬೇಕು. ಅರ್ಥ ಆಗದಿರೋ ಭಾಷೆ ಬರೆದ್ರೆ ಇವತ್ತಿಗೂ ಕೂಡ ವಚನವನ್ನು ಹೇಳಿದ್ರೆ ಕವಿತೆ ಹೇಳಿದ್ರೆ ಅಂತ ಯಾರು ಹೇಳಲ್ಲ. ಒಂದು ಕವಿತೆ ಹೇಳಂದ್ರೆ ಅವ್ರು ವಚನ ಹೇಳ್ತಾರೆ ನೀವು? ಹೇಳಲ್ಲ. ಅದನ್ನ ಕವಿತೆ ಅಂತ ಪರಿಗಣಿಸೇ ಇಲ್ಲ. ಕವಿತೆ ಅಂದ್ರೆ ಬಹಳ ಆಡಂಬರವಾಗಿರ್ಬೇಕು, ಏನೋ ಕಲಾತ್ಮಕವಾಗಿರ್ಬೇಕು. ಆದ್ರೆ ವಚನಕಾರರು ಸರಳ ಭಾಷೆಯಲ್ಲಿಯೇ ಅರ್ಥ ಗಾಂಭೀರ್ಯತೆಯನ್ನ ಹುದುಕಿಸಿಟ್ಟು ಸರಳ ಭಾಷೆಯನ್ನೇ ಕಾವ್ಯ ಭಾಷೆಯನ್ನಾಗಿ ಮಾಡಿದ್ರು.
ಆಡು ಭಾಷೆಯಲ್ಲಿರುವ ಶಕ್ತಿಯನ್ನು ತೋರಿಸ್ಕೊಟ್ರು ಅವರು. ಹಳಗನ್ನಡದ ಕವಿಗಳ ವಿಜೃಂಭಿಸಿದಂಥ ಕಾಲದಲ್ಲಿ ಆಡು ಭಾಷೆಯ ಸಾಹಿತ್ಯವನ್ನು ಪರಿಚಯ ಮಾಡಿಕೊಟ್ರು. ದಟ್ ಇಸ್ ನಾಟ್ ಸಿಂಪಲ್ ಥಿಂಗ್. ಅದು 12ನೇ ಶತಮಾನದಲ್ಲಿ, ರೈಟ್? ಇದು ನಾವು ಸಾಹಿತ್ಯದಲ್ಲಿ ಗಮನಿಸಬೇಕಾಗಿರೋದು. ಇದನ್ನು ನಾವು ಸಾಹಿತ್ಯಿಕ ದೃಷ್ಟಿ ಅಂತ ಕರಿತೀವಿ. ಸುಮ್ಮನೆ ವಚನ ಗಟ್ಟೊಡೆದು ಹೋಗ್ಬಿಟ್ರೆ ಅದಕ್ಕೆ ಮೋಸ ಮಾಡದಂಗೆ. ಅದನ್ನ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂತ ಹರಿಹರ ನಂಬಿಯಣ್ಣನ ರಗಳೆ ಇದೆ ನಿಮಗೆ ಪೇಪರ್ 2ನಲ್ಲಿ. ನಂಬಿಯಣ್ಣನ ರಗಳೆ, ಹರಿಹರ ರಗಳೆಗಳನ್ನ ಬರೀತಾನೆ. ಅವನು ಕೂಡ ಕ್ರಾಂತಿ ಕವಿನೇ. ರಗಳೆ ಅಂದ್ರೇನು ಅಲ್ಲ ನಿಮಗೆ ಗೊತ್ತಾಗತ್ತೆ, ರೈಟ್? ರಗಳೆನೂ ಕೂಡ ಅಷ್ಟೇ ಸರಳ ಕನ್ನಡದ ಒಂದು ಛಂದಸ್ಸು. ಅದು ಛಂದಸ್ಸು ಅಂದ್ರೆ, ಛಂದಸ್ಸುಗಳು ಅಂದ್ರೇನಪ್ಪ? ಕಾವ್ಯ ಪ್ರಕಾರಗಳಷ್ಟೇ ಅವು. ಒಂದೊಂದು ಛಂದಸ್ಸು ಒಂದೊಂದು ಲಕ್ಷಣ ಇರ್ತವೆ. ನೀವು ಇಲ್ಲಿ ಯಾವ್ದು ವ್ಯಾಕರಣ ಓದಲ್ಲ, ಎದುರ್ಕೊಬಿಡಿ. ಛಂದಸ್ಸುಗಳು, ಗುರು ಲಘು ಹಾಕೋದು ಅವೆಲ್ಲ ಇರೋದಿಲ್ಲ. ಜಸ್ಟ್ ಸಾಹಿತ್ಯ ಇರುತ್ತೆ ಅಷ್ಟೇ. ಅದೊಂದು ವಿಷಯ ಖುಷಿ ಪಡಿ, ಆಯ್ತಾ? ಹರಿಹರನ ರಗಳೆ ಅಂತ ಹೇಳಿದ್ರೆ ಅತ್ಯಂತ ಸರಳವಾದಂತಹ ಭಾಷೆಯಲ್ಲಿ ಬರೆದಿರುವಂತಹ ರಗಳೆ ಅದು. ಹರಿಹರನ ಶ್ರೇಯಸ್ಸು ಏನು ಅಂತ ಹೇಳಿದ್ರೆ, ಇವನು ವಚನಕಾರ ಏನ್ ಮಾಡಿದ ಅವನು ಅದನ್ನೇ ಮಾಡ್ದ. ವಚನಕಾರರು ಕೂಡ ಸಾಮಾನ್ಯ ಜನಜೀವನದ ಅನುಭವಗಳಿಗೆ ಸಾಹಿತ್ಯಿಕ ರೂಪವನ್ನು ಕೊಟ್ಟರಲ್ವಾ, ಹರಿಹರನ ಅದನ್ನೇ ಮಾಡ್ದ. ಹರಿಹರನ ಕಾವ್ಯ ಅಥವಾ ರಗಳೆಗಳಲ್ಲಿ ಕಾವ್ಯ ನಾಯಕರು ಯಾರು ಅಂತ ಹೇಳಿದ್ರೆ ಇವರೇ ಸಾಮಾನ್ಯರು. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಆಮೇಲೆ ಕಂಬಳಿ ನಾಗಿದೇವ, ಆಮೇಲೆ ನಮ್ಮ ಕರಿಕಾಲೆಮ್ಮೆ, ತಿರುನೀಲಕಂಠ, ಇವರೆಲ್ಲ ಶಿವಶರಣರು. ಇವ್ರನ್ನೆಲ್ಲರನ್ನು ಸಾಮಾನ್ಯರನ್ನೆಲ್ಲ ಕಾವ್ಯ ನಾಯಕರನ್ನಾಗಿ ಮಾಡ್ತಾನೆ. ಕಾವ್ಯ ನಾಯಕರನ್ನಾಗಿ ಮಾಡಿಬಿಟ್ಟು ರಾಜರನ್ನೆಲ್ಲ ಅವ್ರ ಕಾಲಿಗೆ ಬೀಳಿಸ್ತಾನೆ. ಮಾದಾರ ಚೆನ್ನಯ್ಯನ ಕಾಲಿಗೆ ಚೋಳ ದೇಶ ರಾಜನ ಕಾಲಿಗೆ ಬೀಳಿಸ್ಬಿಡ್ತಾನೆ. ಇವರೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಭಕ್ತನಿಗಿಂತ ಮಿಗಿಲಾದವ್ರು ಯಾರೂ ಇಲ್ಲ. ಭಕ್ತಿ ಅಂತ ಹೇಳಿದ್ರೆ ಶಿವಭಕ್ತಿ ಅಲ್ಲ, ಅದು ಮೌಲ್ಯ ನಿಷ್ಠೆಯನ್ನ ಭಕ್ತಿ ಅಂತ ಕರೆದ್ರು. ಭಕ್ತಿ ಅಂದ್ರೆ ಯಾವುದೋ ಒಂದು ಲಿಂಗವನ್ನು ಹಿಡ್ಕೊಂಡ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ 3 ಸಲ ಪೂಜೆ ಮಾಡೋದು, ಮಂತ್ರ ಹೇಳ್ಕೊಂಡು ಕೂತ್ಕೊಂಡು, ಅದಲ್ಲ ಭಕ್ತಿ. ಮೌಲ್ಯ ನಿಷ್ಠೆ, ಮೌಲ್ಯಯುತವಾದಂತಹ ಬದುಕನ್ನ ಎಷ್ಟು ನಿಷ್ಠೆಯಿಂದ ಬದುಕ್ತೀರಾ ಅದನ್ನ ಭಕ್ತಿ ಅಂತ ಕರೆದ್ರು. ನಿಮ್ಮ ಕಾಯಕವನ್ನ ಎಷ್ಟು ನಿಷ್ಠೆಯಿಂದ ಮಾಡ್ತೀರಾ ಅದನ್ನ ಭಕ್ತಿ ಅಂತ ಕರೆದ್ರು. ಹಾಗಾಗಿ ಭಕ್ತಿ ಅಂತ ಹೇಳಿದ್ರೆ ವಚನಕಾರರು ಬೋಧನೆ ಮಾಡಿದ್ದು ಜಾಡ್ಯ ಮನಸ್ಸಿನದ್ದಲ್ಲ, ಅದು ಕ್ರಿಯಾತ್ಮಕ ರೂಪದ್ದು. ಹಂಗಿದ್ದಾಗ ಮಾತ್ರ ಸಮಾಜಕ್ಕೆ ಏನಾದ್ರೂ ಬೆಲೆ. ಸುಮ್ಮನೆ ಕೂತ್ಕೊಂಡು ಜೈನ ಧರ್ಮ ಯಾಕೆ ತನ್ನ ಪ್ರಾಬಲ್ಯವನ್ನ ಕಳ್ಕೊಳತ್ತು ಅಂತ ಹೇಳಿದ್ರೆ, ಜೈನ ಧರ್ಮ ಬೋಧನೆ ಮಾಡಿದ್ದೇನು ಅಂತ ಹೇಳಿದ್ರೆ ಎಲ್ಲವನ್ನ ತ್ಯಾಗ ಮಾಡಬೇಕು, ಅಂದ್ರೆ ಭೋಗ ಸಂಪತ್ತು ಸಂಬಂಧಗಳನ್ನ ತ್ಯಾಗ ಮಾಡಬೇಕು, ಏಕ ವಿಹಾರಿಗಳಾಗಿ ಭಿಕ್ಷಾಟನೆ ಮಾಡ್ತಾ ಜೀವನವನ್ನ ಸವಿಸ್ಬೇಕು, ದೇಹವನ್ನು ತ್ಯಾಗ ಮಾಡಬೇಕು. ಇಮ್ಯಾಜಿನ್ ಮಾಡಿ, ಎಲ್ಲರೂ ಹಂಗೆ ಮಾಡಿದ್ರೆ. ಜಸ್ಟ್ ಇಮ್ಯಾಜಿನ್, ಹೈಪೋಥೆಟಿಕಲಿ. ಸಮಾಜದಲ್ಲಿ ಉತ್ತೋರ್ಯಾರು, ಬೆಳೆಯೋರು ಭಿಕ್ಷಾಟನೆ ಮಾಡೋದಕ್ಕೆ ಮನೆಗೆ ಹೋಗೋರು ಊಟಕ್ಕೆ ಅಡಿಗೆ ಮಾಡಿ ಹಾಕೋರು ಒಬ್ರು ಬೇಕಾ ಅಲ್ವಾ? ಆ ತರ ಧಾರ್ಮಿಕ ನೀತಿಗಳು ಸಮಾಜಕ್ಕೆ ಹೊಂದಕ್ಕೆ ಆಗ್ಲಿಲ್ಲ. ವಚನ ಸಾಹಿತ್ಯ ಅದಕ್ಕೆ ಹೇಳಿದ್ದು ಸಾಮಾಜಿಕವಾಗಿಯೂ ಕೂಡ ಅನ್ವಯವಾಗುವಂತ ಧರ್ಮ ನೀತಿಗಳಿವು, ರೈಟ್? ಸಾಮಾಜಿಕ ದೃಷ್ಟಿಯಿಂದ ಧಾರ್ಮಿಕವಾಗಿ ಹೆಂಗ್ ಬದುಕ್ಬೋದು? ಎಲ್ಲಾ ಧರ್ಮಗಳು ಸ್ತ್ರೀಯನ್ನ ದ್ವಿತೀಯ ದರ್ಜೆಯ ಪ್ರಜೆಯಾಗಿ ನೋಡ್ಬಿಟ್ವು. ಜೈನ ಧರ್ಮದಲ್ಲಿ ಪುರುಷರಿಗೆ ಮಾತ್ರ ಮುಕ್ತಿ. ಆದ್ರೆ ವಚನ ಸಾಹಿತ್ಯದ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ ಅಂತ. ಭಕ್ತಿಯಲ್ಲಿ ಸತಿ ಮತ್ತು ಪತಿ ಇಬ್ಬರದು ಸಮಾನ ಸ್ಥಾನ. ಇವೆಲ್ಲ ತುಂಬಾ ಎಕ್ಸ್ಟ್ರಾರ್ಡಿನರಿ. ಇವಾಗಲೂ ಕೂಡ ಧರ್ಮ ಒಂದು ಹೋಮ ಹವನ ಮನೆಯಲ್ಲಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪುರುಷರದೇ ಪ್ರಧಾನ ಪಾತ್ರ ಇರುತ್ತೆ ಅಲ್ಲಪ್ಪ. ಈಗಲೂ ಕೂಡ ಧರ್ಮದಲ್ಲಿ ಸ್ತ್ರೀಯರಿಗೆ 2ನೇ ದರ್ಜೆಯ ಸ್ಥಾನವೇ ಇರೋದು. ವಚನ ಸಾಹಿತ್ಯ ಅವಾಗಲೇ ಹೇಳುತ್ತೆ, ನೋಡೋಣ, ಭಕ್ತಿ ದೈವ ಅಂತ ಬಂದ್ರೆ ಸ್ತ್ರೀಗೂ ಕೂಡ ಸಮಾನವಾದ ಆದ್ಯತೆ ಇದೆ. ಅಂದ್ರೆ 800 ವರ್ಷದಿಂದನೇ ಅವ್ರ ಚಿಂತನೆಗಳು ಬಹಳ ಆಧುನಿಕವಾಗಿದ್ದು ಅಂತ. ಲೈಕ್ ಈ ದೃಷ್ಟಿಯಲ್ಲಿ ನಾವು ಸಾಹಿತ್ಯವನ್ನು ಓದಿದಾಗ ನೀವು ಅದನ್ನ ಆನಂದಿಸ್ತೀರಾ. ಅದ್ರ ಬಗ್ಗೆ ನಿಮಗೊಂದು ಹೋಲ್ಡ್ ಬರುತ್ತೆ. ಹರಿಹರ ಆಯ್ತು, ನಂತರ ಬಂದ್ರೆ ರಾಘವಾಂಕ ಕವಿ ಬರ್ತಾನೆ. ರಾಘವಾಂಕ ಕವಿ ಅಂತ ನಿಮಗೆ ಪೇಪರ್ 1ನಲ್ಲಿ ಮಾತ್ರ ಇರೋದು, ಪೇಪರ್ 2ನಲ್ಲಿ ಇಲ್ಲ. ಅಂದ್ರೆ ಪೇಪರ್ 2ನಲ್ಲಿ ಯಾವುದೇ ಒಂದು ಕೃತಿಯನ್ನ ಆಳವಾಗಿ ಓದೋ ಅವಶ್ಯಕತೆ ಇಲ್ಲ. ಪೇಪರ್ 1ನಲ್ಲಿ ರಾಘವಾಂಕ ಕವಿಯ ಬಗ್ಗೆ ಸಂಕ್ಷಿಪ್ತವಾಗಿ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಹರಿಶ್ಚಂದ್ರ ಕಾವ್ಯ, ಅದ್ರ ಕಥೆ ನಿಮಗೆ ಗೊತ್ತಿದೆ. ಹೇಗೆ ಹರಿಶ್ಚಂದ್ರ ಸತ್ಯವನ್ನೇ ತನ್ನ ಜೀವನದ ಉಸಿರಾಗಿಡ್ಕೊಂಡ ಅಲ್ವಾ? ಸತ್ಯನಿಷ್ಠೆಯಿಂದನೇ ಅವನು ಶಿವನನ್ನು ಹೆಂಗೆ ಹೋಲಿಸ್ಕೊಂಡ. ಸತ್ಯ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಅದನ್ನೇ ವಚನಕಾರರು ಹೇಳಿದ್ದು, ಮೌಲ್ಯ ನಿಷ್ಠೆಯನ್ನೇ ದೈವಭಕ್ತಿ ಅಂತ ಕರೆದ್ರು. ರಾಘವಾಂಕ ಅದನ್ನೇ ಮುಂದುವರ್ಸ್ಕೊಂಡು ಹೇಳ್ದ. ಹರಿಶ್ಚಂದ್ರ ಸತ್ಯವನ್ನೇ ಎಡೆಬಿಡದೆ ಎಷ್ಟೇ ಕಷ್ಟಗಳು ಬಂದರೂ ಕಾಪಾಡಿಕೊಂಡಿದ್ದಕ್ಕೆ ಕಡೆಗೆ ಅವನಿಗೆ ಶಿವ ಸಾಕ್ಷಾತ್ಕಾರವಾದ ಅಥವಾ ಶಿವನಿಗೆ ಒಲ್ದ ಅಂತ. ಅದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ. ಅದನ್ನು ಬಿಟ್ಟರೆ ಕೀರ್ತನಾ ಸಾಹಿತ್ಯ ಬರುತ್ತೆ ನಿಮಗೆ. ಕೀರ್ತನೆಗಳು, ದಾಸ ಸಾಹಿತ್ಯ. ಪೇಪರ್ 2ನಲ್ಲಿ ಕನಕ ಸಂಪುಟ ಅಂತ ಒಂದಿದೆ. ಕನಕದಾಸರ ಕೀರ್ತನೆಗಳು ಮಾತ್ರ ಇರೋದು ಪೇಪರ್ 2ನಲ್ಲಿ. ಕನಕ ಸಂಪುಟ, ಜನಪ್ರಿಯ ಕನಕ ಸಂಪುಟ ಅಂತ.
ರೈಟ್. ಆದರೆ ಪೇಪರ್ 1ಗೆ ಬಂದ್ರೆ ಕೃತಿ ಆಧಾರಿತವಾಗಿರುವುದಿಲ್ಲ. ಅಲ್ಲಿ ಕವಿ ಪುರಂದರ ಮತ್ತು ಕನಕ ಇಬ್ಬರ ಹೆಸರು ಕೂಡ ಇದೆ. ಎಸೆನ್ಷಿಯಲಿ ನೀವು ಕನಕದಾಸ ಮತ್ತು ಪುರಂದರದಾಸ ಇಬ್ಬರದ್ದು ಕೂಡ ಪ್ರಶ್ನೆಗಳು ಬರ್ತವೆ, ಇಬ್ಬರದ್ದು ಓದಬೇಕು. ಪುರಂದರರ ಕೀರ್ತನೆಗಳು ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ. ಅವರಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಎಷ್ಟು ಉಪಯುಕ್ತವಾಗಿ ಉದಾಹರಿಸಬಹುದು, ಎಕ್ಸಾಂಪಲ್ ಕೊಡಬಹುದು, ಅಷ್ಟು ಕೀರ್ತನೆಗಳನ್ನ ಓದ್ಕೊಂಡ್ರೆ ಸಾಕು. ರೈಟ್. ದಾಸಾಹಿತ್ಯವೂ ಕೂಡ ಅಷ್ಟೇ. ವಿಜಯನಗರ ಸಾಮ್ರಾಜ್ಯ, 11ನೇ ಶತಮಾನ. ನಾವು ಹೇಳ್ತೀವಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತವಾದಂಥ ಸಾಮ್ರಾಜ್ಯ, ಸಂಪದ್ಭರಿತವಾದಂಥ ಸಾಮ್ರಾಜ್ಯ, ವೈಭವದಿಂದ ಕೂಡಿರುವಂಥ ಸಾಮ್ರಾಜ್ಯ. ಇಂತಹ ಸಾಮ್ರಾಜ್ಯದಲ್ಲಿ ದಾಸ ಸಾಹಿತ್ಯ ಹೇಳುತ್ತೆ, ಈ ಲೌಕಿಕವಾದ ಸುಖಗಳೆಲ್ಲ ಅನಿತ್ಯವಾದವುಗಳು. ರೈಟ್. ಈ ಸುಖ, ಈ ವೈಭೋಗ, ಈ ಸಿರಿ ಸಂಪತ್ತು ಯಾಕೆ ಹೇಳ್ತೀನಿ ಅಂದ್ರೆ, ಪುರಂದರದಾಸರು ನವಕೋಟಿ ನಾರಾಯಣರವರು, ಕೋಟ್ಯಾಧಿಪತಿಗಳವರು ಪುರಂದರದಾಸರು. ಕನಕದಾಸನು ಕೂಡ ನಾಯಕನಾಗಿದ್ದಂಥವನು, ಒಂದು ಪ್ರಾಂತ್ಯಕ್ಕೆ ನಾಯಕನಾಗಿದ್ದಂಥವನು, ಕನಕ ನಾಯಕನಾಗಿದ್ದಂಥವನು. ಅವರಿಗೆ ಆ ಸಂಪತ್ತು ಅಧಿಕಾರಗಳೆಲ್ಲ ಶೂನ್ಯ ಅನ್ಸ್ಬಿಡುತ್ತೆ. ಸಮರ್ಪಣ ಭಾವದಿಂದ ಮಾತ್ರ ನೀನು ಸಂತೋಷವನ್ನು ಕಂಡುಕೊಳ್ಳೋಕೆ ಸಾಧ್ಯ. ಸರೆಂಡರ್, ಸಮರ್ಪಣ ಭಾವ ಅಲ್ವಾ. ವಿಜಯನಗರ ಸಾಮ್ರಾಜ್ಯ ತನ್ನ ಸಂಪತ್ತನ ಉಚ್ಛ್ರಾಯ ಸ್ಥಿತಿಯಲ್ಲಿರಬೇಕಾದ್ರೆ ದಾಸ ಸಾಹಿತ್ಯ ಬಂದು ಹೇಳುತ್ತೆ, ಸಿರಿ ಸಂಪತ್ತು ಅಧಿಕಾರದಿಂದ ಮನುಷ್ಯನ ಸಂತೋಷ ಸಿಗುವುದಿಲ್ಲ, ಸಮರ್ಪಣಾ ಭಾವದಿಂದ ಸಂತೋಷ ಸಿಗುತ್ತೆ. ಮಾನವೀಯ ಮೌಲ್ಯಗಳನ್ನ ಉತ್ತಿ ಬಿತ್ತಿ ಬೆಳೆಯೋದನ್ನ ಸಂತೋಷ ಸಿಗುತ್ತೆ ಅಂತ ಹೇಳುತ್ತೆ. ಇದು ನಮ್ಮ ನೋಡಿ ಮೆಟೀರಿಯಲಿಸ್ಟಿಕ್ ಸೊಸೈಟಿಯಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ ಇರೋದಿಲ್ಲ. ಇವೆಲ್ಲ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಬೇರೆ ಅಮೆರಿಕ ಇವು ಎಕ್ಸಾಂಪಲ್ ತಗೊಳ್ತೀರ ನೀವು, ಅಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ ಇಲ್ಲ, ಫ್ಯಾಮಿಲಿ ವ್ಯಾಲ್ಯೂಸ್ ಇಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ. ನಮ್ಮಲ್ಲಿಯೂ ಅಂತ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ನಮ್ಮಲ್ಲಿ ಈ ಮೆಟೀರಿಯಲಿಸಂ ಅಲ್ವಾ, ಈ ಸಂಪತ್ತು ಅಧಿಕಾರಗಳ ಹಂಬಲಗಳಿಂದ ದೂರ ಬಂದು ಮಾನವೀಯತೆ, ಸಮರ್ಪಣಾ ಭಾವ ಇದನ್ನ ಬೋಧಿಸಿದ ಸಾಹಿತ್ಯ. ವಚನ ಸಾಹಿತ್ಯದಲ್ಲಿ ಏನಾಗುತ್ತೆ, ಅವರೆಲ್ಲ ತುಂಬಾ ಹಂಬಲ್ಡ್ ಬ್ಯಾಕ್ಗ್ರೌಂಡ್ ಅವರು, ತುಂಬಾ ಕೆಳವರ್ಗದ ಅಥವಾ ಸಮಾಜದಲ್ಲಿ ಕೆಳಸ್ತರದ ವ್ಯಕ್ತಿಗಳು ಬಂದ್ಬಿಟ್ಟು ಮೌಲ್ಯಗಳನ್ನು ಹೇಳೋದು ಅದು ದೊಡ್ಡ ಗುಣವೇ. ಆದ್ರೆ ಅದರಲ್ಲಿ ಇವರಿಗೆ ಹೋಲಿಸಿ ನೋಡಿದ್ರೆ, ಯಾರಿಗೆ ಏನೋ ಅಧಿಕಾರ ಹಣ ಎಲ್ಲ ಅನುಭವಿಸೋರು ಅದನ್ನ ಬಿಟ್ಟು ಬಂದು ಮಾನವೀಯ ಮೌಲ್ಯಗಳು ಹೇಳೋದು ಇದೆಯಲ್ಲ, ಅದು ಇನ್ನಷ್ಟು ಗೌರವಕ್ಕೆ ಪಾತ್ರ ಆಗುತ್ತೆ ನಮಗೆ. ಅಂಥದ್ದು ನಮಗೆ ಕೀರ್ತನ ಸಾಹಿತ್ಯ. ಕೀರ್ತನ ಇನ್ನೊಂದು ಗುಣ ಏನಂತ ಹೇಳಿದ್ರೆ ಹಾಡುಗಾರಿಕೆ, ಸಂಗೀತ ಗುಣ ಇರುವಂತಹ ಸಾಹಿತ್ಯ ಅದು. ಕರ್ನಾಟಕ ಸಂಗೀತ, ಕಾರ್ನಾಟಿಕ್ ಸಂಗೀತ ಅಂತ ಮ್ಯೂಸಿಕ್ ಅಂತ ಏನ್ ಹೇಳ್ತಾರಲ್ಲ, ಅದಕ್ಕೆ ಬುನಾದಿ ಹಾಕಿದ್ದೆ ನಮ್ಮ ಕೀರ್ತನ ಸಾಹಿತ್ಯ. ಸಾಹಿತ್ಯಕ್ಕೆ ಸಂಗೀತದ ಆಯಾಮವನ್ನು ಕೊಟ್ಟಿದ್ದು ಕೀರ್ತನ ಸಾಹಿತ್ಯ. ರೈಟ್. ಕೀರ್ತನ ಸಾಹಿತ್ಯವನ್ನು ದಾಟಿ ಮುಂದೆ ಬಂದ್ರೆ ಕರ್ನಾಟಕ ಭಾರತ ಕಥಾ ಮಂಜರಿ ಬಗ್ಗೆ ಹೇಳಿದೆ ನಾನು. ನಿಮಗಿರುವಂಥದ್ದು ಕರ್ಣಪರ್ವ ಮಾತ್ರ, ಓನ್ಲಿ ಕರ್ಣಪರ್ವ. ಪೇಪರ್ 2ನಲ್ಲಿ ಕರ್ಣಪರ್ವ ಮಾತ್ರ ಇದೆ. ಅಂದ್ರೆ ಕರ್ಣನಿಗೆ ಪಟ್ಟವಾದಾಗಿನಿಂದ ಕರ್ಣನ ಸಾವಿನವರೆಗೆ ಮಾತ್ರ ಇದೆ. ಮಾತ್ರ ಇದೆ ಅಂದ ತಕ್ಷಣ ಖುಷಿ ಪಡೋ ಅವಶ್ಯಕತೆ ಇಲ್ಲ. ಪದ್ಯಗಳು ಜಾಸ್ತಿ ಇದೆ. ಪಂಪನಿಗಿಂತ 4 ಪಟ್ಟಿದೆ ಒಂದು ಪದ್ಯಗಳು. ಹೇಳ್ತಾನೆ 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 ನಿಲ್ಲದೇ ಇಲ್ಲ. ಆದ್ರೆ ಚೆನ್ನಾಗಿದೆ ಪದ್ಯಗಳನ್ನ ಬಾಯಿ ಬಿಟ್ಟು ಓದೋದಕ್ಕೆ ಬಹಳ ಖುಷಿ ಆಗುತ್ತೆ. ಕನ್ನಡ ಸಾಹಿತ್ಯ ಲೈಬ್ರರಿಲಿ ಕುತ್ಕೊಂಡು ಓದೋಕೆ ಅಷ್ಟು ಸೂಟ್ ಆಗಲ್ಲ. ನಿಮ್ದಂತ ಪ್ಲೇಸ್ ಇರಬೇಕು, ಇಲ್ಲ 4 ಜನ ನೀವೊಂದು ಗ್ರೂಪ್ ಮಾಡ್ಕೋಬೇಕು, ಬಾಯಿ ಬಿಟ್ಟು ಹೇಳ್ಬೇಕು ಸಾಹಿತ್ಯ. ಅಟ್ಲೀಸ್ಟ್ ಪದ್ಯಗಳು, ಗದ್ಯ ಭಾಗವನ್ನ ಎಲ್ಲಿ ಬೇಕಾದ್ರೂ ಓದ್ಬೋದು, ಪದ್ಯಗಳನ್ನ ನೀವು ಬಾಯಿ ಬಿಟ್ಟು ಹೇಳ್ದಾಗ್ಲೇನೆ ಅದರೊಂದು ಖುಷಿ ನಿಮಗೆ ಸಿಗೋದು. ಸೊ ಕನ್ನಡ ಭಾರತ ಕಥಾ ಮಂಜರಿ ಭಕ್ತಿ ಪೂರ್ವಕವಾದದ್ದು, ಕೃಷ್ಣ ಭಕ್ತಿಯನ್ನೇ ಮೂಲ ಆಧಾರವಾಗಿ ಇಟ್ಕೊಂಡಿರುವಂಥದ್ದು. ಕೃಷ್ಣನ ನಾಯಕ ಅಲ್ಲಿ, ಕೃಷ್ಣನ ಹೀರೋ, ಪ್ರೇರಕ ಕಾರಕ ಶಕ್ತಿ ಕೃಷ್ಣನೇ. ಅದನ್ನು ಮಹಾಭಾರತಕ್ಕೆ ಹೋಲಿಸಿ ನೋಡಿ ನಾವು ಓದ್ತೀವಿ. ಅದನ್ನು ಬಿಟ್ಟರೆ ನಡುಗನ್ನಡದಲ್ಲಿ ಇನ್ನೊಂದು ಪಠ್ಯ ಇರೋದು ನಿಮಗೆ ರತ್ನಾಕರ ವರ್ಣಿಯ ಭರತೇಶ ವೈಭವ. ಪೇಪರ್ 2ನಲ್ಲಿದೆ. ಪೇಪರ್ 1ನಲ್ಲೂ ಕ್ವಶನ್ ಕೇಳ್ತಾರೆ. ರತ್ನಾಕರ ವರ್ಣಿ ಅಗೇನ್ ಜೈನ ಕವಿ. ನೋಡಿ 12ನೇ ಶತಮಾನದಲ್ಲಿ ಜೈನ ಕವಿಗಳ ಪ್ರಾಬಲ್ಯ ಹೋಯ್ತು. ಶೈವ ಕವಿಗಳು ಬಂದ್ರು, ವೈಷ್ಣವ ಕವಿಗಳು ಬಂದ್ರು, ಮತ್ತೆ ಜೈನ ಕವಿ ಎಲ್ಲಿಂದ ಬಂದವನು? ಯಾಕಂದ್ರೆ ಆ ಕಾಲಕ್ಕೆ ಜೈನ ಧರ್ಮ ತನ್ನ ಪ್ರಾಬಲ್ಯವನ್ನ ಕಳ್ಕೊಂಡ್ಬಿಟ್ಟಿತ್ತು. ರತ್ನಾಕರ ವರ್ಣಿ ಯಾಕೆ ಪ್ರಮುಖ ಆಗ್ತಾನೆ? ಮತ್ತೆ ಆ ಕಾಲದ ಹಿಂದೆ ಮುಂದೆ ಮತ್ಯಾವ ಜೈನ ಕವಿಗಳು ಅಷ್ಟು ಜನಪ್ರಿಯತೆ ಪಡ್ಕೊಳ್ಳಿಲ್ಲ. ರತ್ನಾಕರ ವರ್ಣಿ ಮಾತ್ರ ಪಡ್ಕೊಳ್ತಾನೆ. ಯಾಕೆ? ಅವನು ರಚಿಸಿರುವಂತಹ ಕಾವ್ಯದ ವಿಶೇಷತೆ ಹಂಗಿದೆ. ಆದಿಪುರಾಣ ಅವೆಲ್ಲ ತೀರ್ಥಂಕರ ಅಂದ್ರೆ ಆದಿ ತೀರ್ಥಂಕರನ ಕಥೆ. ಅದು ವೃಷಭನಾಥನ ಕಥೆ. ವೃಷಭನಾಥಗೆ 101 ಜನ ಮಕ್ಕಳಂತೆ. ಅದರಲ್ಲಿ ಹಿರಿಯನವನೇ ಭರತ. ಪುರಾಣ ಕೃತಿಗಳಲ್ಲಿ ಭರತನನ್ನ ಗರ್ಭಿಷ್ಠನನ್ನಾಗಿ ತೋರಿಸ್ತಾರೆ. ಗರ್ಭಿಷ್ಠನನ್ನಾಗಿ, ಸಿರಿ ಸಂಪತ್ತು ಅಧಿಕಾರದ ಲೋಲುಪತೆ ಉಳ್ಳವನನ್ನಾಗಿ ತೋರಿಸ್ತಾರೆ. ಅಧಿಕಾರ ದಾಹವನಿಗೆ. ಅಂಥವನನ್ನ ಬಾಹುಬಲಿ ತನ್ನ ವೈರಾಗ್ಯ
ಭಾವದಿಂದ ಎದುರಿಸೋದು ಹೇಗೆ, ಅದು ಪುರಾಣದಲ್ಲಿ ಹೇಳಿರುವಂಥದ್ದು. ಆದ್ರೆ ರತ್ನಾಕರ ಏನ್ ಮಾಡ್ತಾನೆ, ಕಂಪ್ಲೀಟ್ ಟ್ವಿಸ್ಟ್ ಕೊಟ್ಬಿಡ್ತಾನೆ ಆ ಸ್ಟೋರಿಗೆನೆ. ಇಲ್ಲಿ ಭರತನನ್ನೇ ನಾಯಕನಾಗಿಸ್ಬಿಡ್ತಾನೆ. ಭರತನೇ ನಾಯಕ. ರೈಟ್ ನೋಡಿ, ಒಂದು ಧಾರ್ಮಿಕ ಕಾವ್ಯವನ್ನ ಬರಿತಾ ಇದ್ದೀಯಾ ಅಂತ ಹೇಳಿದ್ರೆ ಅದಕ್ಕೆ ನಿನ್ನದೇ ಹೊಸ ದೃಷ್ಟಿ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಧೈರ್ಯ ಬೇಕು, ಬಹಳ ಧೈರ್ಯ ಬೇಕು. ಸುಮ್ಮನೆ ಟ್ರೈ ಮಾಡಕ್ಕೆ ರಾವಣನ ನಾಯಕ ಮಾಡೋದು ಏನನ್ನ ಬರೀ ನೋಡೋಣ. ರಾಮಾಯಣದಲ್ಲಿ ರಾವಣನ ನಾಯಕನನ್ನು ಮಾಡಿ ಬರೀ ಏನೇನು ನೋಡೋಣ. ಸುಮ್ಮನೆ ನಿಮ್ ಖುಷಿ, ಕಾವ್ಯ ದೃಷ್ಟಿ ಅಂತ ಕರಿತೀವಲ್ಲಪ್ಪ. ಸೋಷಿಯಲ್ ಬೈಕಟ್ ಆಗ್ಬಿಡ್ತೀರ ನೀವು. ಆದ್ರೆ ಈಗಿನ ಸಮಾಜದಲ್ಲಿ ವಿ ಕಾಲ್ ಇಟ್ ಲಿಬರಲ್ ಸೊಸೈಟಿ, ಪ್ರೋಗ್ರೆಸ್ ಸೊಸೈಟಿ, ಡೆಮೊಕ್ರೆಟಿಕ್ ಎಕ್ಸೆಟ್ರಾ ಎಕ್ಸೆಟ್ರಾ. ರತ್ನಾಕರ್ ಅವಾಗಲೇ ಬಾಹುಬಲಿಯನ್ನೇ ಭರತನ ಮುಂದೆ ಕ್ಷೀಣವಾಗಿಸ್ಬಿಡ್ತಾನೆ, ಭರತನದ ನಾಯಕನಾಗಿ ಬರೀತಾನೆ. ರೈಟ್. ಮತ್ತೆ ಧಾರ್ಮಿಕ ಕಾವ್ಯದಲ್ಲಿ ಕೇವಲ ಶೃಂಗಾರ ಚಿತ್ರಗಳನ್ನೇ ತುಂಬಿಸ್ಬಿಡ್ತಾನೆ. ಶೃಂಗಾರ ಭರಿತವಾದ ಚಿತ್ರಗಳನ್ನ ಹಾಕ್ಬಿಟ್ಟು ಧಾರ್ಮಿಕ ಕಾವ್ಯ ಬರೀತಾನೆ. ಜೈನ ಧರ್ಮ ಮೊದಲೇ ಭೋಗವನ್ನ ತಿರಸ್ಕಾರ ಮಾಡಿ ವೈರಾಗ್ಯದಲ್ಲಿ ನೀನು ಧರ್ಮವನ್ನ ಸಾತ್ಸಪ್ಪ, ಮುಕ್ತಿ ಹೋಗು ಅಂತ ಹೇಳ್ತಾನೆ. ರತ್ನಾಕರ್ ಹಂಗ್ ಮಾಡಲ್ಲ ಅವನು. ಶೃಂಗಾರ, ಅದಕ್ಕೆ ವೈಭವ, ಕೃತಿಯ ಹೆಸರು ಭರತೇಶ ವೈಭವ. ಅವನ ಬದುಕಿನ ಸುಖ ಸಂತೋಷಗಳನ್ನೇ ಕಾವ್ಯ ತುಂಬ ಬರೀತಾನೆ. ಅವನ ಹೆಂಗ್ ಬರ್ದ ಮತ್ತೆ ಒಂದು ಜೈನ ಧಾರ್ಮಿಕ ಕೃತಿಯನ್ನ ಲೌಕಿಕ ದೃಷ್ಟಿ, ಲೌಕಿಕ ಅಂತ ಹೇಳಿದ್ರೆ ಸಾಮಾಜಿಕ ದೃಷ್ಟಿಯಲ್ಲಿ ಹೆಂಗ್ ಬರೀತಾನೆ, ಧಾರ್ಮಿಕ ದೃಷ್ಟಿನ ಬಿಟ್ಬಿಡ್ತಾನಲ್ಲ. ಇದು ಆ ಕೃತಿಯ ವಿಶೇಷತೆ. ರೈಟ್. ಅದು ರತ್ನಾಕರ ವರ್ಣಿಯ ಭರತೇಶ ವೈಭವ. ಆದ್ರೆ ಇದು ಪೇಪರ್ 2 ನಲ್ಲಿ ಎಲ್ಲ ಕೃತಿಗಳ ಬಗ್ಗೆ ಹೇಳಿದೆ ನಾನು. ಪೇಪರ್ 2. ಪೇಪರ್ 1 ಬಂದ್ರೆ ಇನ್ನೊಂದು ಭಾಗ ಇದೆ. ಪಾರ್ಟ್ ಎ ನಲ್ಲಿ ಇನ್ನೊಂದು ಭಾಗ ಇದೆ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಭಾಗ ಇದೆ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಇಷ್ಟು ತನಕ ನೋಡಿದ್ದು ನಾವು ಹಳೆಗನ್ನಡ, ನಡುಗನ್ನಡ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಪೇಪರ್ 1 ನಲ್ಲಿ ಥಿಯರಿಟಿಕಲ್ ಆಗಿದೆ. ಕೃತಿ, ಕಾವ್ಯ, ಪದ್ಯ, ಕತೆ ಏನು ಓದಲ್ಲ. ಜಸ್ಟ್ ಥಿಯರಿಟಿಕಲ್ ಆಗಿ ಓದ್ತೀವಿ. ಹೇಗೆ ಹೊಸಗನ್ನಡ ಸಾಹಿತ್ಯ ಬೆಳೆದು ಬಂತು ಅಂತ ಓದ್ತೀವಿ. ಹೊಸಗನ್ನಡ ಸಾಹಿತ್ಯ ಅಂತ ಹೇಳಿದ್ರೆ 19ನೇ ಶತಮಾನದಿಂದ ಅಲ್ಲೂ ಘಟ್ಟಗಳಿದಾವೆ. ಸಾಹಿತ್ಯ ಯಾವಾಗಲೂ ಒಂದೇ ರೂಪದ್ದಿರೋದಿಲ್ಲ. ನಿಮಗೆ ರಾಜ್ಕುಮಾರ್ ಮೂವಿಗೂ, ನಂತರ ಬಂದಂತ ಅಂಬರೀಷ್ ಮೂವಿಗೂ, ನಂತರ ಬಂದಂತ ಗಣೇಶ್ ಮೂವಿಗೂ, ಈಗ ಬಂದಂತ ಯಶ್ ಮೂವಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಮಧ್ಯೆ ಹುಚ್ಚ ವೆಂಕಟ್ ಇದ್ದಾರೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಸಮಾಜದ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಸಾಹಿತ್ಯ ಬೆಳ್ತಾ ಬರುತ್ತೆ. ಹಂಗೇನೆ ಹೊಸಗನ್ನಡ ಸಾಹಿತ್ಯವೂ ಕೂಡ ಹಂತ ಹಂತವಾಗಿ ಬೆಳೆದು ಬಂತು. 19ನೇ ಶತಮಾನದ ಕವಿತೆಗಳಲ್ಲಿ, ಕಥೆಗಳಲ್ಲಿ, ನಾಟಕಗಳಲ್ಲಿ, ಕಾದಂಬರಿಗಳಲ್ಲಿ ಏನೇನು ಲಕ್ಷಣಗಳಿದಾವೆ, ಅದಕ್ಕೆ ಪ್ರೇರಣೆ ಏನು? ಅವಾಗ ಸ್ವತಂತ್ರ ಹೋರಾಟದ ಕಾಲ ಅದು. ಕರ್ನಾಟಕ ರಾಜ್ಯವನ್ನ ಏಕೀಕರಣಗೊಳಿಸಬೇಕು ಅನ್ನೋ ಹೋರಾಟಗಳು ಇದ್ವು. ರೈಟ್. ಅವಾಗ ಜನರಲ್ಲಿ ಜೀವನಾಸಕ್ತಿನೇ ಇರಲಿಲ್ಲ. ಇಷ್ಟಲ್ಲಿ ಓದ್ತಿರೋಣ, ಫೆಮೈನ್ ಇತ್ತು, ಡ್ರಾಟ್ ಇತ್ತು ಅಲ್ವಾ, ಅಲ್ಲಿ ಹ್ಯೂಮನ್ ರೈಟ್ಸೇ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಜನರಿಗೆ ಜೀವನಾಸಕ್ತಿಯನ್ನು ತುಂಬಬೇಕು. ಅಕ್ಷರಸ್ಥರೇ ಇರಲಿಲ್ಲ. ಅಂಥವರು ಸಾಹಿತ್ಯವನ್ನು ಓದೋ ಹಾಗೆ ಮಾಡಬೇಕು. ಅದಲ್ಲದೆ ಬದುಕನ್ನ ಕಟ್ಕೊಳ್ಳೋಕೆ ಪ್ರೇರೇಪಿಸ್ಬೇಕು ಅವರಿಗೆ. ಅದಲ್ಲದೆ ದೇಶಕ್ಕೋಸ್ಕರ ಹೋರಾಟಕ್ಕೆ ಪ್ರೇರೇಪಿಸ್ಬೇಕು ಅವರಿಗೆ. ಅದಲ್ಲದೆ ಕರ್ನಾಟಕದ ಏಕೀಕರಣಕ್ಕೆ ಪ್ರೇರಣೆ ನೀಡಬೇಕು. ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡು ಹುಟ್ಟಿದ್ದು ಹೊಸಗನ್ನಡ ಸಾಹಿತ್ಯದಲ್ಲಿ. ಮೊದಲನೇ ಹಂತ ನವೋದಯ ಸಾಹಿತ್ಯ. ನವೋದಯ ಬಿಗಿನಿಂಗ್ ಆಫ್ ಹೊಸಗನ್ನಡ ಸಾಹಿತ್ಯ. ಅಲ್ಲಿ ನಿಮಗೆ ಮಾಸ್ತಿ ವೆಂಕಟ ಅಯ್ಯಂಗಾರರು ಬರ್ತಾರೆ, ನಮ್ಮ ಕುವೆಂಪು ಅವರು ಬರ್ತಾರೆ, ಬೇಂದ್ರೆ ಅವರು ಬರ್ತಾರೆ, ಗೋವಿಂದ ಪೈ ಅವರು ಬರ್ತಾರೆ, ಆಮೇಲಿಂದ ಸುಮಾರು ಜನ ಬರ್ತಾರೆ. ರೈಟ್. ಅದಾದ್ಮೇಲೆ ಡಿ ವಿ ಜಿ ಅವರು ಬರ್ತಾರೆ, ಕಾರಂತರು ಬರ್ತಾರೆ. ರೈಟ್. ನವೋದಯ ಸಾಹಿತ್ಯ ಪೇಪರ್ 1 ನಲ್ಲಿ ನೀವು ನೋಡೋದೇನಪ್ಪಾ ಅಂತ ಹೇಳಿದ್ರೆ ಆ ಸಾಹಿತ್ಯಕ್ಕೆ ಏನು ಪ್ರೇರಣೆ ಆಯ್ತು, ಏನು ಲಕ್ಷಣಗಳಿದಾವೆ, ಫೀಚರ್ಸ್ ಏನು, ಆ ಸಾಹಿತ್ಯದ ಫೀಚರ್ಸ್ ಏನೇನು, ಯಾವ್ಯಾವ ಪ್ರಕಾರಗಳು ಬಂದವು, ಯಾವ್ಯಾವ ಪ್ರಕಾರಗಳು, ನಾಟಕಗಳು ಬಂದವು, ಕವಿತೆಗಳು ಬಂದವು, ಕಥೆಗಳು ಬಂದವು, ಕಾದಂಬರಿಗಳು ಬಂದವು, ಇವನ್ನ ಪ್ರಕಾರಗಳು ಅಂತ ಕರಿತೀವಿ. ಯಾವ ಪ್ರಕಾರಗಳು ಬಂದವು ಥಿಯರಿಟಿಕಲ್ ಆಗಿ ಪೇಪರ್ 1 ನಲ್ಲಿ ಓದ್ತೀರಾ. ಅದೇ ಪೇಪರ್ 2 ಬಂದ್ರೆ ಕೃತಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ನವೋದಯದ ಕೃತಿಗಳಿದಾವೆ. ಒಂದು ಬೆಟ್ಟದ ಜೀವ ಕಾದಂಬರಿ, ಶಿವರಾಮ ಕಾರಂತರದ್ದು. ಆ ಕಾದಂಬರಿ ಫಿಲ್ಮ್ ನೋಡಿದಿರಾ? ಬ್ಯೂಟಿಫುಲ್ ಫಿಲ್ಮ್, ದತ್ತಣ್ಣವ್ರು ಮಾಡಿದ್ದಾರೆ, ಯೂಟ್ಯೂಬ್ ಅಲ್ಲಿ ಇದೆ ನೋಡಿ. ಬೆಟ್ಟದ ಜೀವ ಕಾದಂಬರಿ. ಹೇಗೆ ಬೆಟ್ಟದ ತಪ್ಪಲಿನಲ್ಲಿರುವಂತ ಇಬ್ಬರು ವೃದ್ಧ ದಂಪತಿಗಳು ತಮ್ಮ ಏಕಾಂಗಿ ಬದುಕನ್ನೂ ಕೂಡ ಸುಂದರವಾಗಿ ಬದುಕ್ತಾ ಇದ್ದಾರೆ.
ಮಕ್ಕಳು ಇಲ್ಲ, ಒಬ್ಬ ಮಗಳು ತೀರ್ಕೊಂಡಿರ್ತಾಳೆ, ಇನ್ನೊಬ್ಬ ಮಗ ಊರು ಬಿಟ್ಟು ಹೋಗಿರ್ತಾನೆ. ಹೆಂಗೆ ಅವರಿಬ್ಬರು ಬದುಕನ್ನು ಹಸನಾಗಿಸಿಕೊಂಡಿದ್ದಾರೆ, ಇದು ಬೆಟ್ಟದ ಜೀವ ಹೇಳುವಂತ ಕತೆ. ನವೋದಯ ನಮ್ಮ ಮನಸ್ಸಲ್ಲಿ ತುಂಬುವಂತ ಭಾವನೆಗಳು ಇವೆ. ಹೇಗೆ ಬದುಕನ್ನ ಜಯಿಸಬೇಕು ಅಥವಾ ಬದುಕನ್ನ ಬದುಕಬೇಕು, ನವೋದಯ ಹೇಳುವಂತ ಪಾಠವೇ ಇದು. ಹೆಂಗ್ ಬದುಕಬೇಕು, ನಾವು ಬಂದಂತೆ ಬದುಕನ್ನ ಸ್ವೀಕರಿಸೋದು ಕಲಿಬೇಕು. ಇದು ನವೋದಯ ಹೇಳ್ಕೊಡುವಂತ ಪಾಠ, ರೈಟ್? ಬೆಟ್ಟದ ಜೀವ ಅದೇ ಪಾಠವನ್ನು ಹೇಳುತ್ತೆ. ಅದೇ ರೀತಿ ನವೋದಯದ ಇನ್ನೊಂದು ನಾಟಕ ಇದೆ, ಶೂದ್ರ ತಪಸ್ವಿ, ಕುವೆಂಪು ಅವರು ಬರೆದಿರುವಂಥದ್ದು. ಕುವೆಂಪು ಅವರದು ವಿಶ್ವಮಾನವ ದೃಷ್ಟಿ. ವಿಶ್ವಮಾನವತೆಯಲ್ಲಿ ಜಾತಿ ಮತ ಪಂಥಗಳ ತಾರತಮ್ಯಗಳು ಇರಬಾರ್ದು, ರೈಟ್? ಶೂದ್ರ ತಪಸ್ವಿಯಲ್ಲಿ ಕುವೆಂಪು ಅವರು ಕೂಡ ಅಷ್ಟೇ ಬಹಳ ವಿಚಾರವಂತಿಕೆಯಿಂದ ಕಾವ್ಯಗಳನ್ನು ಬರೀತಾರೆ. ಅವರು ಕೂಡ ವೈಚಾರಿಕ ದೃಷ್ಟಿ, ಬಂಡಾಯ ಧ್ವನಿ ಅವ್ರದ್ದು ಕೂಡ. ಮೂಲ ರಾಮಾಯಣದಲ್ಲಿರುವಂತಹ ಒಂದು ತಪ್ಪನ್ನ ಸರಿಪಡಿಸಿ ಈ ನಾಟಕವನ್ನು ಬರೀತಾರೆ. ಮೂಲ ರಾಮಾಯಣದಲ್ಲಿ ಒಬ್ಬ ಶೂದ್ರನ ತಪಸ್ಸಿಗೆ ಅರ್ಹನಲ್ಲ ಅಂತ ಕೊಲ್ಲಲಾಗುತ್ತೆ ಮೂಲ ರಾಮಾಯಣದಲ್ಲಿ. ಅದು ವಾಲ್ಮೀಕಿನೇ ಬರ್ದಿರೋದು ಅಲ್ವೋ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿದೆ. ಕುವೆಂಪು ಹೇಳ್ತಾರೆ ವಾಲ್ಮೀಕಿ ಬರೆದಿರೋಕೆ ಸಾಧ್ಯನೇ ಇಲ್ಲ. ಯಾಕೆ? ವಾಲ್ಮೀಕಿ ಸ್ವತಃ ಒಬ್ಬ ಶೂದ್ರ, ಅವನು ಆಚಾರ್ಯ ಮಟ್ಟಕ್ಕೆ ಏರ್ಬಿಟ್ಟು ಅವನು ಕಾವ್ಯವನ್ನು ಬರೆದಿದ್ದಾನೆ. ಸ್ವತಃ ಶೂದ್ರನಾದಂಥವನು ಇನ್ನೊಬ್ಬ ಶೂದ್ರನನ್ನ ಕೊಲ್ಲಿಸ್ತಾನೆ ಕಾವ್ಯದಲ್ಲಿ ಅಂತ ಹೇಳೋದು ವಾಲ್ಮೀಕಿ ಬರೆದಿರೋದಲ್ಲ, ಇನ್ಯಾರೋ ಸೇರಿಸ ರಾಮಾಯಣ ಹೆಸರಲ್ಲಿ. ರಾಮಾಯಣ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೆ ಹೇಳ್ಬೋದು ನಾವು. ರಾಮಾಯಣದ ಕತೆ, ರಾಮ ಇಲ್ಲಿ ಬಂದಿದ್ದ, ರಾಮ ಅಲ್ಲೋಗಿದ್ದ, ರಾಮ ಅವನು ಸಾಯಿಸಿದ, ಇವನು ಸಾಯಿಸಿದ. ಎಲ್ಲರೂ ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋಗಿ ಏನೋ ಒಂದು ಚಿಕ್ಕ ಪುಟ್ಟದ್ದು ರಾಮಾಯಣಕ್ಕೆ ಹಿನ್ನೆಲೆ ಒಂದು ಕತೆ ಕೊಡ್ತಾರಲ್ವಾ, ಇರಲಿ. ಸೊ ಕುವೆಂಪು ಅವರು ತಪ್ಪನ್ನ ಸರಿ ಮಾಡ್ತಾರೆ. ಶೂದ್ರನಿಗೂ ಕೂಡ ತಪಸ್ಸನ್ನ ಮಾಡುವ ಅಧಿಕಾರ ಇದೆ, ರೈಟ್? ಈ ಒಂದು ಮೌಲ್ಯವನ್ನು ಸ್ಥಾಪನೆ ಮಾಡಿ ಶೂತಪಸ್ವಿ ಬರೀತಾರೆ. ಹೊಸಗನ್ನಡದಲ್ಲಿ ನವೋದಯ ಘಟ್ಟದಲ್ಲಿ ಸಣ್ಣ ಕಥೆಗಳಿದಾವೆ, ಹೊಸಗನ್ನಡ ಕಥೆಗಳಿದಾವೆ. ಹೊಸಗನ್ನಡ ತುಂಬಾ ಪ್ರಿಲಿಮಿನರಿ ಕಥೆಗಳು, ಸುಮ್ಮನೆ ಜೀವನದ ಒಂದು ದೃಷ್ಟಿಕೋನವನ್ನ ಮಾತ್ರ ಇಟ್ಕೊಂಡಿರುವಂಥವು, ಆಳವಾಗಿ ಚಿಂತನೆಗಳು ಇರುವುದಿಲ್ಲ. ನವೋದಯ ಕಥೆ ಆವಾಗಿನೂ ನಮ್ಮ ಜನಕ್ಕೆ ಕಥೆ ಓದಲು ಹೇಳ್ಕೊಡ್ತಾ ಇದ್ರು. ಅವಾಗಲೇ ನೀವು ತುಂಬಾ ಡೀಪ್ ಕಥೆಗಳು ಬರೆದ್ಬಿಟ್ರೆ ಅರ್ಥ ಆಗಲ್ಲ. ಸರಳವಾದಂತಹ ಕಥೆಗಳು, ನವೋದಯ ಕಥೆಗಳು ತುಂಬಾ ಸರಳವಾದಂತಹ ಕಥೆಗಳು. ನವೋದಯದ ಕವಿತೆಗಳಿದಾವೆ, ಕವಿತೆಗಳು ಓದ್ತೀರ. ಕುವೆಂಪು ಅವ್ರದ್ದು ಓದ್ತೀರಾ, ಬೇಂದ್ರೆ ಅವ್ರದ್ದು ಓದ್ತೀರಾ, ನಮ್ಮ ರಾಜರತ್ನಂ ಅವ್ರ ಕವಿತೆಗಳನ್ನು ಓದ್ತೀರಾ, ಗೋವಿಂದ ಪೈ ಅವರು ಓದ್ತೀರಾ, ಮಾಸ್ತಿ ಅವ್ರದ್ದು ಓದ್ತೀರಾ, ಪಂಜ ಮಂಗೇಶ್ವರದ್ದು ಓದ್ತೀರಾ. ನವೋದಯ ಕವಿತೆಗಳು. ನವೋದಯ ಕವಿತೆಗಳನ್ನ ಭಾವಾರ್ಥ ಕೇಳೋದಿಲ್ಲ, ಜಸ್ಟ್ ಕವಿತೆಗಳನ್ನ ಎಕ್ಸಾಂಪಲ್ ಕೊಡಬೇಕು, ಲಕ್ಷಣಗಳು ಬರಿತಾ ಹೋಗ್ಬೇಕು. ಅವೆಲ್ಲ ಭಾವಗೀತೆಗಳೇ. ನೀವು ಈಗ ಯಾವಾಗ ಭಾವಗೀತೆಗಳು ಅಂತ ಸುಮ್ಮನೆ ಯೂಟ್ಯೂಬಲ್ಲಿ ಹುಡುಕಿದ್ರೆ ಬರವೆಲ್ಲ ನವೋದಯ ಕವಿತೆಗಳೇ. ಅದಾದ್ಮೇಲೆ ಯಾರು ಭಾವಗೀತೆಗಳು ಬರಲಿಲ್ಲ. ಅದಾದ್ಮೇಲೆಲ್ಲ ಒಂದ್ ಸ್ವಲ್ಪ ಶೋಕ ಗೀತೆಗಳು ಜಾಸ್ತಿ ಇದಾವೆ ಇವಾಗೆಲ್ಲ. ಈಗ ಸಮಾಜ ಎಲ್ಲ ದುಃಖದಲ್ಲಿ ಮುಳುಗ್ಬಿಟ್ಟಿದೆ, ನಮ್ಮ ಜನಕ್ಕೆ ಖುಷಿಯಾಗಿರೋದೇ ಗೊತ್ತಿಲ್ಲ ಇವಾಗ, ರೈಟ್? ಇರ್ಲಿ. ಇದು ನವೋದಯ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಿಲೆಬಸ್. ನಿಮಗೆ ಒಂದು ಕಾದಂಬರಿ, ಒಂದು ನಾಟಕ, ಸಣ್ಣ ಕಥೆಗಳು ಮತ್ತೆ ಕವಿತೆಗಳು. ಅದರ ನಂತರ ಘಟ್ಟ ಇರೋದು ಪ್ರಗತಿಶೀಲ. 1940s ಅಲ್ಲಿ ಉಟ್ಕೊಳುತ್ತೆ. ಈ ನವೋದಯದವರು ಬರೇ ಇಲ್ಲಿಸಲದನ್ನೆಲ್ಲ ಕಲ್ಪನೆ ಕಪೋಲ ಕಲ್ಪಿತವಾಗಿ ಹೇಳ್ತಾರೆ. ಸೂರ್ಯೋದಯ, ಚಂದ್ರೋದಯ, ದೇವರ ಕೃಪೆ ಕಾಣೋ, ದೇವರು ರುಜು ಮಾಡಿದನು, ಕವಿ ರಸವಶನಾಗುತ್ತ ನೋಡಿದನು. ಎಲ್ಲಿ ಕಾಣ್ತಾರೆ ದೇವರು? ಎಲ್ಲಿ ದೇವರು ಸೈನ್ ಮಾಡಿರೋದು? ಯಾರಿಗೆ ಕಾಣಬೇಕದು? ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಶೋಷಿತ ಹೆಣ್ಣು ಮಕ್ಕಳಿಗೆ, ಬಡವರಿಗೆ ಈ ದೇವರು ಎಲ್ಲ ಕಾಣಬೇಕಲ್ಲ, ರೈಟ್? ನೊಂದವರ ಪರವಾಗಿ ದನಿ ಎತ್ತಬೇಕು. ಸಮಾಜದಲ್ಲಿ ಪ್ರಗತಿಶೀಲ ಚಿಂತನೆಗಳನ್ನ ಹುಟ್ಟಾಕ್ಬೇಕು. ಈ ಕಾರಣಕ್ಕೆ ಹುಟ್ಟಿದ್ದು ಪ್ರಗತಿಶೀಲ ಸಾಹಿತ್ಯ, ಪ್ರೋಗ್ರೆಸಿವ್ ಲಿಟರೇಚರ್, ರೈಟ್? ಅದು ಕೇವಲ 10 ವರ್ಷ ಮಾತ್ರ ಉಳಿತು. 1941-42 ಇಂದ 1951 ವರೆಗೂ ಕೂಡ ಅದರ ಕಾಲ. ಪ್ರಗತಿಶೀಲ ಸಾಹಿತ್ಯಕ್ಕೆ ಸಂಬಂಧಪಟ್ಟ ನಿಮ್ಗೊಂದು ಕಾದಂಬರಿ ಇದೆ, ಮಾಧವಿ. ಅದು ಸ್ತ್ರೀ ಶೋಷಣೆಯನ್ನು ಕೇಂದ್ರವಾಗಿರಿಸಿಕೊಂಡಿರುವಂಥದ್ದು. ಮಹಾಭಾರತ ಕಥೆಯಲ್ಲಿ, ಮಹಾಭಾರತ ಪುರಾಣದಲ್ಲಿ ಬರುವಂತಹ ಮಾಧವಿ ಎನ್ನುವ ಸ್ತ್ರೀ ಪಾತ್ರಕ್ಕೆ ಆಧುನಿಕ ಚಿಂತನೆಗಳನ್ನು ಅಳವಡಿಸಿ ಪ್ರಗತಿಶೀಲ ಕಾವ್ಯ ಅಥವಾ ಕಾದಂಬರಿ ಮಾಧವಿಯನ್ನ ರಚನೆ ಮಾಡಿದ ಅನುಪಮ ನಿರಂಜನ್ ಅವರು. ತುಂಬಾ ಗಂಭೀರವಾದಂತಹ ಕೃತಿ, ತುಂಬಾ ಗಂಭೀರವಾಗಿ ಸ್ತ್ರೀ ಸ್ಥಾನಮಾನಗಳ ಬಗ್ಗೆ, ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀ ಪಡುವಂತಹ ಕಷ್ಟಗಳ ಬಗ್ಗೆ ಆ ಕಾದಂಬರಿಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ಪ್ರಗತಿಶೀಲರು ಕವಿತೆಗಳನ್ನು ಬರಲಿಲ್ಲ, ಅವ್ರದ್ದು ಏನಾದ್ರು ಕಾದಂಬರಿಗಳು ಮತ್ತೆ ಕಥೆಗಳು ಮಾತ್ರ. ಹಾಗಾಗಿ ಪ್ರಗತಿಶೀಲರ ಸಂಬಂಧಪಟ್ಟ 2-3 ಕಥೆಗಳಿದಾವೆ. ಅಲ್ಲಿ ಕೂಡ ಅಷ್ಟೇ ಸ್ತ್ರೀ ಶೋಷಣೆ ಕುರಿತಾಗಿ ಇರುವಂತಹ ಕಥೆಗಳು. ಕೊನೆಯ ಗಿರಾಕಿ ಅಂತ ಒಂದು ಬರುತ್ತೆ. ವೇಶ್ಯಾವೃತ್ತಿಗೆ ಸ್ತ್ರೀ ಬದುಕಿನ ಬೇರೆ ಯಾವುದೇ ರಕ್ಷಣೆಗಳಿಲ್ಲದೆ ಅವಳು ಬಲವಂತವಾಗಿ ವೇಶ್ಯಾವೃತ್ತಿ ತಳ್ಳಲ್ಪಡ್ತಾಳೆ. ಅದರಿಂದ ಅವಳು ಬಿಡುಗಡೆ ಆಗೋದೇ ಇಲ್ಲ, ರೈಟ್? ಅವಳು ಆ ಬದುಕಲ್ಲಿ ಅನುಭವಿಸುವಂತ ಕಷ್ಟಗಳೇನು, ಅದು ನಿಮಗೆ ಪ್ರಗತಿಶೀಲ ಕಥೆಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಗ್ರಾಮೀಣ ಅಜ್ಞಾತವಾಸಿ ಅಂತ ಒಂದು ಕಥೆ ಇದೆ. ಗ್ರಾಮೀಣ ಭಾಗದ ಬಡ ಕುಟುಂಬದ ಯುವಕ ಹೇಗೆ ಸ್ವತಂತ್ರಕ್ಕೋಸ್ಕರ ಹೋರಾಡ್ತಾನೆ,
ಆ ಹೋರಾಟದಲ್ಲಿ ಹೇಗೆ ತನ್ನ ಹೆಂಡತಿಯನ್ನು ಕಳ್ಕೊಳ್ತಾನೆ, ರೈಟ್? ಅವನ ದುಃಖ, ಅವನ ಹೋರಾಟ, ಅದು ಅಜ್ಞಾತವಾಸಿ ಕತೆ. ಪ್ರಗತಿಶೀಲ ಕತೆ ಮತ್ತು ಆ ಕಾದಂಬರಿಗಳಲ್ಲಿ ತುಂಬಾ ಗಂಭೀರವಾದಂತಹ ವಿಚಾರಗಳನ್ನ ಚರ್ಚೆ ಮಾಡ್ತಾನೆ. ಅವರು ಮನಸ್ಸನ್ನು ಖುಷಿಪಡಿಸೋಕೋಸ್ಕರ ಕಥೆಗಳನ್ನ ಬರಲಿಲ್ಲ. ಆದ್ರೆ ನವೋದಯದವ್ರು ಹಂಗಲ್ಲ. ನವೋದಯವರು ಮನಸ್ಸನ್ನು ಉಲ್ಲಾಸವಾಗಿಸ್ಬೇಕಂತಾನೆ ಬರೀತಾರೆ, ಮನಸ್ಸನ್ನು ಖುಷಿ ಪಡಿಸ್ಬೇಕು. ಯಾಕಂದ್ರೆ ಸಾಹಿತ್ಯ ಅವಾಗಿನೂ ಕಣ್ ತೆರಿತಾ ಇತ್ತು. ಸೊ ಅದರ ನಂತರ ಪ್ರಗತಿಶೀಲ ಬರುತ್ತೆ. ಪ್ರಗತಿಶೀಲ ಯಾವುದೇ ನಾಟಕ ಇಲ್ಲ, ಕವಿತೆಗಳು ಇಲ್ಲ, ಕತೆ ಮತ್ತು ಕಾದಂಬರಿ ಮಾತ್ರ. ಇದನ್ನ ದಾಟಿ ಬಂದ್ರೆ ನಾವು ನವ್ಯ ಸಾಹಿತ್ಯ ಅಂತ ಉಟ್ಕೊಳ್ಳುತ್ತೆ. ನವ್ಯ, ಮಾಡರ್ನ್ ಲಿಟ್ರೇಚರ್, ರೈಟ್? 1950s ಇಂದ ಬರುತ್ತೆ. ಇವರ ಅನಂತಮೂರ್ತಿಯವರು, ಆಮೇಲಿಂದ ಗಿರೀಶ್ ಕಾರ್ನಾಡ್ ಅವರು, ಆಮೇಲಿಂದ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು, ಗೋಪಾಲಕೃಷ್ಣ ಅಡಿಗರು, ಬೀಕರು ಗೋಕಾಕರು, ಅವರೆಲ್ಲ ನವ್ಯ ಸಾಹಿತ್ಯದ ಹರಿಕಾರರು. ಈ ನವ್ಯ ಹೆಂಗಪ್ಪ ಅಂತ ಹೇಳಿದ್ರೆ, ಸಮಾಜವೂ ಬೇಡ, ದೇಶವೂ ಬೇಡ, ಏನು ಬೇಡ, ನನ್ನ ಪಾಡಿ ನಂಗೆ ಇದು ಬೇಡ, ನನ್ನ ಖುಷಿ, ನನ್ನ ಸಂತೋಷ, ವ್ಯಕ್ತಿ ಕೇಂದ್ರಿತವಾದಂತಹ ಚಿಂತನೆಗಳಿರುವಂಥದ್ದು, ವ್ಯಕ್ತಿ ಕೇಂದ್ರಿತವಾದದ್ದು. ನನ್ನ ಬದುಕಲ್ಲಿ ಏನ್ ಬೇಕು, ನನ್ನ ಬದುಕಲ್ಲಿ ಏನ್ ಬೇಕು, ಸುಮ್ಮನೆ ಈಗಿನ ಸಮಾಜದ ಮನಸ್ಥಿತಿಯನ್ನ ಪ್ರತಿಬಿಂಬಿಸುವಂತಹ ಕವಿತೆಗಳೇ ಅವು. ಸುಮ್ಮನೆ ಕುತ್ಕೊಂಡಿರ್ತಾರೆ, ಏನ್ ಯೋಚನೆ ಮಾಡ್ತಿದೆಯೋ ಗೊತ್ತಿಲ್ಲ, ಯಾಕೆ ಬೇಜಾರಾಗಿದೆಯೋ ಗೊತ್ತಿಲ್ಲ, ಯಾಕೆ ಹಿಂಗಿದೆಯೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಏನೋ ಡೀಪ್ ಥಿಂಕಿಂಗ್. ಎಲ್ಲೋ ಕಳೆದೋಗ್ಬಿಡೋದು ಮನುಷ್ಯ, ರೈಟ್? ಯಾರೋ ನೋಡಿದವ್ರು ಏನೋ ಬಹಳ ಏನೋ ಪಾಲ್ಗಾಮ್, ನೆಕ್ಸ್ಟ್ ಪಾಲ್ಗಾಮ್ ಆಗೋದು ಹೆಂಗ್ ತಡಿಬೇಕು ಅಂತ ಯೋಚನೆ ಮಾಡ್ತಿರ್ಬೇಕು ಅಲ್ವಾ? ಆದ್ರೆ ಹಂಗಿರೋದಿಲ್ಲ. ಒಂದು ಶ್ರಾದ್ದ ಅಂತ ಒಂದು ಕತೆ ಬರುತ್ತೆ, ಶ್ರಾದ್ದ ಅಂತ. ಕತೆ ನಾಯಕ ಅವ್ರ ಅಪ್ಪನ ಕಂಡ್ರೆ ನನಗೆ ಆಗ್ತಿರಲ್ಲ, ಅಂದ್ರೆ ಬದುಕಿದ್ದವ್ರ ಅಪ್ಪನ ಗೌರವ ಕೊಟ್ಟಿರಲ್ಲ, ಅವರಪ್ಪ ಜಗಳಾಡ್ತಿರ್ತಾರೆ. ಸತ್ ಮೇಲೆ ಅವರಪ್ಪ ಶ್ರಾದ್ದನ ಮಾಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿರ್ತಾನೆ. ಸತ್ತೋಗಿರ್ತಾನೆ, ಶ್ರಾದ್ದ ಮಾಡಬೇಕು. ಶ್ರಾದ್ದ ಮಾಡಕ್ಕೆ ಮಾಡ್ಲೋ ಬೇಡವೋ, ನನಗೆ ಮಾಡೋಕೆ ಇಷ್ಟ ಇದೆಯೋ ಅಥವಾ ಮಾಡೋದ್ರಲ್ಲಿ ನಂಬಿಕೆ ಇಲ್ವೋ, ಈ ಯೋಚನೆ ಮಾಡ್ತಿರ್ತಾನೆ ಬರೀ ಕೂತ್ಕೊಂಡು. ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ರೆ ಮಡಿ ಬಟ್ಟೆ ಉಡ್ಕೊಂಡು ಹೊರಗಡೆ, ಮಡಿ ಬಟ್ಟೆ ಉಡ್ಕೊಂಡು ಮನೇಲಿ ಇರಬೇಕು, ಉಪವಾಸ ಇರಬೇಕು. ಅವನು ಹೊರ ಹೋಗ್ತಾನೆ, ಮಡಿ ಬಟ್ಟೆ ಸ್ನಾನ ಮಾಡ್ತಾನೆ, ಹೊರ ಹೋಗ್ತಾನೆ, ತಿಂಡಿ ತಿನ್ಲ ಅನ್ಸ್ಕೊಂತಾನೆ, ಬಡ ಬಡ ಅಂತ ಮತ್ತೆ ವಾಪಸ್ ಬರ್ತಾನೆ. ಇವೇ ಕಥೆಗಳು. ಹೊರಗೂ ಹೋಗಲ್ಲ. ಶ್ರಾದ್ದ ಮಾಡ್ಬೇಕಾದ್ರೆ ಪುರೋಹಿತರ ಮುಂದಿನೂ ಕೂತ್ಕೊಳಲ್ಲ, ಒಂದು ರೂಮಲ್ಲೋ ಲಾಕ್ ಹಾಕಂತಾನೆ. ಲಾಕ್ ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಪುರೋಹಿತರು ಯಾಕೆ ಈ ಮಂತ್ರ ಹೇಳ್ತಾ ಇದ್ದಾರೆ, ಈ ಮಂತ್ರದ ಅರ್ಥ ಏನು? ಅಂದ್ರೆ ಮಾಡಬಾರ್ದು ಅಂತ ಆಸೆ ಇದ್ರು ಕೂಡ ಮಂತ್ರದಲ್ಲಿ ಅವನಿಗೆ ತಲ್ಲಿನಾಗಿರ್ತಾನೆ, ರೈಟ್? ಹಿಂಗೆ ಕೊನೆಗೆ ಆ ಕಥೆಯಲ್ಲಿ ಏನೂ ಇಲ್ಲ, ಶ್ರಾದ್ದ ಮಾಡ್ಕೊಂಡು ಹೋಗ್ತಾರೆ, ಇವ್ರು ಹೊರ ಬರ್ತಾನೆ ರೂಮ್ ತಕೊಂಡು, ಬಾಗಿಲು ತಕೊಂಡು. ಇಷ್ಟೇ ಕಥೆ ಅದು. ಇವು ನವೋದಯ ಕಥೆಗಳು, ನವ್ಯ ಕಥೆಗಳು. ಅಂದ್ರೆ ಏನೋ ಆಳವಾದ ಚಿಂತನೆಯಲ್ಲೇ ಮುಳುಗ್ಬಿಟ್ಟಿರ್ತಾರೆ. ಈ ಕ್ಲಿಪ್ ಜಾಯಿಂಟ್ ಅಂತ ಒಂದು ಕಥೆ ಇದೆ. ಇವನು ಕೇಶವ ಅವ್ರ ಅಮ್ಮ, ತಂಗಿ, ಅವ್ರ ತಮ್ಮಂದ್ರು, ಇವರಿಗೆ ದುಡ್ದು ಸಾಕಾಗಿ ನನ್ನ ಜೀವನದಲ್ಲಿ ಖುಷಿಯಾಗಿರ್ಬೇಕು, ನಾನು ಮಜಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲಂಡನ್ಗೆ ಹೋಗ್ಬಿಡ್ತಾನೆ. ಲಂಡನ್ಗೆ ಹೋಗ್ತಾನೆ. ಅಲ್ಲಿ ಯಾವುದೋ ಒಬ್ಬ ಸ್ನೇಹಿತನ ಭೇಟಿ ಆಗುತ್ತೆ. ಏನೋ ಮಜಾ ಮಾಡ್ಬೇಕು, ಖುಷಿಯಾಗಿರ್ಬೇಕು. ನನಗೆ 35 ವರ್ಷ ಆಯ್ತು, ಒಬ್ಬ ಗರ್ಲ್ ಫ್ರೆಂಡ್ ಇಲ್ಲ, ಇನ್ನು ಮದುವೆ ಆಗಿಲ್ಲ, ನನ್ನ ತಮ್ಮ ನೋಡಿ ಎಷ್ಟು ಖುಷಿಯಾಗಿದ್ದಾನೆ, ನನ್ನ ಲೈಫ್ ತುಂಬಾ ಮನೆಯವ್ರಿಗೆ ದುಡಿದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾನೆ. ತಿರುಗ್ತಾನೆ, ಯಾವುದೋ ಒಂದು ಕ್ಲಬ್ಬಿಗೆ ಹೋಗ್ತಾರೆ, ಇಬ್ರು ಕ್ಲಬ್ಬಿಗೆ ಹೋಗ್ತಾರೆ, ಚೊಕ್ಕಪಟ್ಟು ದುಡ್ಡು ಖರ್ಚು ಮಾಡ್ಕೊಂತಾನೆ. ಅವ್ನು ಯಾವ ಖುಷಿ ಬಯಸ್ತಿದ್ನೋ ಆ ಖುಷಿ ಏನು ಅಂತಾನೆ ಗೊತ್ತಿರಲ್ಲ ಅವನಿಗೆ, ಅದೇನು ಪಡ್ಕೋಬೇಕಂತಾನೆ ಗೊತ್ತಿರಲ್ಲ. ಆಮೇಲೆ ಲೆಕ್ಕ ಆಗ್ತಾನೆ, ಇಷ್ಟೊಂದು ದುಡ್ಡು ಖರ್ಚು ಆಯ್ತಲ್ಲ, ನಾನು ಸುಮ್ಮನೆ ಮನೆಗೆ ಹೋಗ್ಬಿಡೋಣಪ್ಪ, ಇವೆಲ್ಲ ಇಷ್ಟೊಂದು ದುಡ್ಡು, ಈ ದುಡ್ಡು ಕೊಟ್ಟಿರೋ ಪಾಪ ನಮ್ಮ ಮನೇಲಿ ನಮ್ಮಮ್ಮಗೆ ವರ್ಷದ ಖರ್ಚಿಗೂ ಆಗ್ತಿತ್ತು ಅಂತ ಹೇಳಿ ಮತ್ತೆ ಅವ್ರ ಅಮ್ಮನ ನೆನಪು ಮಾಡ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ದ್ವಂದ್ವ ಮನಸ್ಸುಗಳಿವು. ಅತ್ಲಾಗ ಅಲ್ಲೂ ಬದುಕಲ್ಲ, ಇಲ್ಲೂ ಬದುಕಲ್ಲ, ಅತಂತ್ರ ಸ್ಥಿತಿ. ನವ್ಯ ಕಥೆಗಳಲ್ಲಿ ಇಂಥ ಅತಂತ್ರ ಮನಸ್ಥಿತಿಗಳನ್ನೇ ಚಿತ್ರಿಸ್ತಾರೆ. ತೀರಾ ವ್ಯಕ್ತಿಗತವಾಗಿರುವವು, ವ್ಯಕ್ತಿ ಕೇಂದ್ರಿತ, ಸಮಾಜವನ್ನು ಬಿಟ್ಟರು, ದೇಶವನ್ನು ಬಿಟ್ಟರು, ಎಲ್ಲ ಬಿಟ್ಟರು, ರೈಟ್? ನವ್ಯ ಕಥೆಗಳು ಇಂಥವು, ಮಾನಸಿಕ ದ್ವಂದ್ವಗಳನ್ನು ಚಿತ್ರಿಸುವಂಥವು ನವ್ಯ ಕಥೆಗಳು. ನವ್ಯ ಕಾದಂಬರಿ ಯಾವುದೂ ಇಲ್ಲ ಪುಣ್ಯಕ್ಕೆ ನಿಮಗೆ. ನವ್ಯ ಕವಿತೆಗಳಿದಾವೆ. ನವ್ಯ ಕವಿತೆಗಳು ಒಂಥರ, ಇದೊಂದು 1950 ಆದ್ಮೇಲೆ ಬಂದಿದ್ದಲ್ಲಪ್ಪ, ಇದು ಸ್ವತಂತ್ರೋತ್ತರ ಭಾರತದ ಬಗ್ಗೆ. ಸ್ವತಂತ್ರಕ್ಕಿಂತ ಮುಂಚೆ ನಮಗೆ ಸ್ವತಂತ್ರ ಬಂದ್ಬಿಟ್ರೆ ಹಿಂಗಾಗ್ಬಿಡುತ್ತೆ ಅಂತ ಕಲ್ಪನೆಗಳು ಕತ್ಬಿಟ್ಟು ಹೋರಾಟ ಮಾಡಿ ಸ್ವತಂತ್ರ ಬಂತು, ಏನೂ ಆಗ್ಲಿಲ್ಲ, ನಿರಾಸೆ, ಭ್ರಮ ನಿರಸನ, ರೈಟ್? ಈ ಭಾವನೆಗಳು ನವ್ಯರಲ್ಲಿ ಹೆಚ್ಚಾಗಿ ಬರ್ತವೆ, ರೈಟ್? ನವ್ಯರು ಮಡಿವಂತಿಕೆಯಿಂದ ಬರೆಯಲ್ಲ, ಎಲ್ಲದರ ಬಗ್ಗೆನೂ ಬರೀತಾರೆ. ಕಾಮದ ವಿಚಾರವಾಗಿ ಬರೀತಾರೆ, ಮನುಷ್ಯನಿಗೆ ಮೂಲಭೂತವಾಗಿ ಏನ್ ಬೇಕು, ಅದಕ್ಕೋಸ್ಕರ ಮಾನಸಿಕವಾಗಿ ಎಷ್ಟು ತೊಳಲಾಡ್ತಾನೆ, ಈ ವಿಚಾರವಾಗಿ ಬರೀತಾರೆ. ಯಾವ ವಿಚಾರಗಳ ಬಗ್ಗೆನೂ ಕೂಡ ಮಡಿವಂತಿಕೆ ಇಟ್ಕೊಳ್ಳದೇನೆ ನವ್ಯರು ಕತೆ, ಕಾದಂಬರಿ, ಕವಿತೆಗಳನ್ನ ಬರೀತಾರೆ. ನಾಟಕಗಳು ಇದಾವೆ. ನವ್ಯ ನಾಟಕ ತುಘಲಕ್ ನಾಟಕ ಇದೆ ನಿಮಗೆ, ಕಾರ್ನಾಡರು ಬರೆದಿರುವಂಥದ್ದು ತುಘಲಕ್ ನಾಟಕ. ಇನ್ನು ಮುಂದೆ ನಿಮಗೆ ಈ ಇಷ್ಟುವರೆಗೆ ಅಭ್ಯಾಸ ಆಯ್ತಲ್ಲ ಹೋಗುತ್ತೆ, ಇನ್ನು ಮುಂದೆ ಅಟ್ಲೀಸ್ಟ್ ರಂಗಾಯಣ, ರಂಗಶಂಕರದಲ್ಲಿ ಈ ನಾಟಕಗಳಿದ್ರೆ, ಕುವೆಂಪು ಅವ್ರ ನಾಟಕಗಳಾಗಿರಲಿ, ಕಾರ್ನಾಡರ ನಾಟಕಗಳಿದ್ರೆ ಹೋಗಿ ಬನ್ನಿ. ರಂಗಶಂಕರ ಗೊತ್ತಾ ನಿಮಗೆ?
ರಂಗಶಂಕರ, ಬುಕ್ ಮೈ ಶೋನಲ್ಲಿ ಸಿಗುತ್ತೆ ಹುಡುಕಿದ್ರೆ. ನಾಟಕಗಳನ್ನ ನೋಡಿ ಅಟ್ಲೀಸ್ಟ್, ಆಡಬೇಡಿ, ನೋಡಿ. ಕುವೆಂಪು ಅವರ ನಾಟಕಗಳಿದ್ರೆ ಹೋಗಿ, ಕಾರ್ನಾಡರ ನಾಟಕಗಳಿದ್ರೆ ಹೋಗಿ. ತುಘಲಕ್ ನಾಟಕ ಸುಮಾರು ಸಲ ಆಡ್ತಾರೆ. ಶ್ರೋತಪುಷ್ಪಿ ನಾನು ಕೇಳಿಲ್ಲ ಆಡೋದು. ಕೆಲವೊಂದ್ಸಲಿ ಒಡಲಾಳವನ್ನು ಕೂಡ ನಾಟಕ ಮಾಡ್ತಾರೆ. ಒಡಲಾಳ ನಿಮಗೆ ಸಿಲೆಬಸ್ ಇದೆ. ನಾಟಕಗಳಿದ್ರೆ ಅದೊಂದು ಅಭ್ಯಾಸ, ಅದೊಂದ್ಸಲಿ ಹುಚ್ಚು ಹತ್ತು ಬಿಡ್ತಾ ಅಂತ ಹೇಳಿದ್ರೆ ನಿಮಗೆ ಈ ಗಿಲುಮ್ ಎಲ್ಲ ಬೋರ್ ಅನ್ಸ್ಬಿಡುತ್ತೆ. ಅದೊಂದು ಸಾಹಿತ್ಯವನ್ನ ಪುಸ್ತಕದಲ್ಲೇ ಓದಬೇಕು ಅಂತೇನಿಲ್ಲ. ದರ್ ಆರ್ ಮೆನಿ ವೇಸ್. ಇದೊಂಥರ ತುಂಬಾ ಕ್ರಿಯೇಟಿವ್ ಆಗಿ ಅಭ್ಯಾಸ ಮಾಡುವಂಥ ವಿಷಯ ಅದು ಸಾಹಿತ್ಯ. ಇರ್ಲಿ. ಸೊ ನವ್ಯರಲ್ಲಿ ನಿಮಗೆ ಕವಿತೆಗಳಿದಾವೆ, ನಾಟಕ ಇದೆ, ಕಥೆಗಳಿದಾವೆ, ಕಾದಂಬರಿ ಇಲ್ಲ. ಹೆಚ್ಚಾಗಿ ನವ್ಯ ಕಥೆಗಳೇ ಇರೋದು ನಿಮಗೆ. ನವೋದಯ ಕಥೆಗಳು, ಪ್ರಗತಿಶೀಲ ಕಥೆಗಳು ಮತ್ತು ನವ್ಯ ಕಥೆಗಳು. ನವ್ಯರು ಹೆಂಗಪ್ಪ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗದೆ ಇರೋ ಥರ ಬರಿತಾ ಇದ್ರು ಅವರು. ಪದ್ಯಗಳಲ್ಲೇ ಪ್ರಾಸನೇ ಇರ್ತಿರ್ಲಿಲ್ಲ. ಅಡಿಗರು ಒಂದು ಲೈನು, ನರ್ಸುಗಳು, ಡಾಕ್ಟರರು, ಹೆರಿಗೆ ಮನೆ ಒಳ ಹೊರಗೆ ಅವರ ಹಿಂದೆ ಸದಾ 4 ಜನ. ಏನು ಅರ್ಥ ಮಾಡ್ಕೋಬೇಕು ನೀವು? ಸುಮ್ಮನೆ ಏನೋ ಒಂದು ಬರೆಯೋದು. ಎಣ್ಣೆ ತೀರುತ್ತಲಿದೆ ಒಡಕು ಹಣತೆಯ ಮುಂದೆ ಬತ್ತಿಯ ಹೊಸತ. ಏನು ಅರ್ಥ ಮಾಡ್ಕೋಬೇಕು? ಹೆಳವನ ಮೇಲೆ ಕುರುಡ ಕುಳಿತಿದ್ದಾನೆ, ದಾರಿ ಎತ್ತ ಸಾಗುವುದೋ ನೋಡಬೇಕು. ಹಿಂಗೆ ಅರ್ಥ ನಾವು ಹುಡುಕಬೇಕು, ನೇರವಾಗಿ ಏನೋ ಲಭಿಸೋದಿಲ್ಲ. ತುಂಬ ಕ್ಲಿಷ್ಟವಾದಂತಹ ಭಾಷೆ, ತುಂಬ ಸಂಕೀರ್ಣವಾದಂತಹ ಭಾವನೆಗಳು. ಸಂಕೀರ್ಣ ಅಂದ್ರೆ ಕಾಂಪ್ಲಿಕೇಟೆಡ್. ತಲೆ ಕೆಟ್ಟೋಗ್ಬಿಡ್ತು, ಏನ್ ಬರೀತಾರೆ ಅವರು. ಇನ್ನು 1950s 60s ಅಲ್ಲಿ ನಮ್ದಿನ ಲಿಟರಸಿ ರೇಟ್ 30% 40% ಇತ್ತಷ್ಟೇ. ಓದೋರಿಗೆ ಅರ್ಥ ಆಗ್ತಿರಲಿಲ್ಲ, ಓದ್ಲಿಲ್ದವ್ರಿಗೆ ಏನಾಗ್ಬೇಕು? ಬಂಡಾಯ ಸಾಹಿತ್ಯ ಬರುತ್ತವ, ಬಂಡಾಯ ಸಾಹಿತ್ಯ. ಆಗ ತಾನೇ ಶೋಷಣೆಗೆ ಒಳಪಟ್ಟಿದ್ದಂತಹ ಕೆಳವರ್ಗದ, ಕೆಳಸ್ಥರದ ಕೆಲವೊಂದು ಸಮಾಜ ಶಿಕ್ಷಣಕ್ಕೆ ತೆರೆದುಕೊಳ್ತು. ಶಿಕ್ಷಣಕ್ಕೆ ತೆರೆದುಕೊಂಡಾಗ ಅದು ತನ್ನ ಸಾಹಿತ್ಯವನ್ನು ರಚನೆ ಮಾಡೋಕೆ ಶುರು ಮಾಡಿತು. ಅವರು ಇವ್ಯಾವ ಸಾಹಿತ್ಯವು ವೇಸ್ಟ್, ಇದು ಇವೆಲ್ಲ ಬೂಸ ಸಾಹಿತ್ಯ ಅಂತ ಕರಿಬಿಟ್ಟು, ಬೂಸ ಇದು ವೇಸ್ಟ್, ರೈಟ್? ಯಾಕೆ? ಬಹುಪಾಲು ಸಮಾಜದ ಅನುಭವಗಳಿಗೂ ತೆರೆದುಕೊಳ್ಳದೇ ಇಲ್ಲ ಇವು. ಶ್ರಾದ್ದ ಮಾಡ್ಬೇಕು ಅವರು ತಗೊಂಡು ನಾನೇನು ಮಾಡೋಣ ಮಾರೆ, ಅದನ್ನ ಯಾಕೆ ಕತೆ ಬರೋದು ನಮ್ಮ ತಲೆ ತಿಂತ್ಯ? ಕ್ಲಿಪ್ ಜಾಯಿಂಟ್ ಇಲ್ಲಿಂದ ಲಂಡನ್ಗೆ ನಮ್ಮ ಜನಕ್ಕೆ ಹಳ್ಳಿಯಿಂದ ಸಿಟಿಗೆ ಬರೋಕ್ಕಾಗ್ತಾ ಇಲ್ಲ. ಲಂಡನ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕ್ಲಬ್ಬಿಗೆ ಹೋದಂತೆ ಅಲ್ಲಿ ಖುಷಿ ಸಿಗ್ಲಿಲ್ಲ ಅಂತ ವಾಪಸ್ ಬಂದ. ಯಾರಿಗೆ ಅನ್ವಯವಾಗುತ್ತದೆ ಸ್ಟೋರೀಸು? ಎಲ್ಲ ಹೊಡೆದೊಂದವರಿಗೆ, ದುಡ್ಡಿದ್ದವರಿಗೆ ಅನ್ವಯವಾಗ್ತವೆ. ಸಾಮಾನ್ಯರಿಗೆ ಇದಕ್ಕೇನು ಸಂಬಂಧ? ಅದಕ್ಕೋಸ್ಕರ ಬಂಡಾಯ ಸಾಹಿತ್ಯ ಬರುತ್ತೆ. ಬಂಡಾಯ ಸಾಹಿತ್ಯ ಶೋಷಣೆಯ ವಿರುದ್ಧ ದನಿ ಎತ್ತುವಂತ ಸಾಹಿತ್ಯ. ಅದರಲ್ಲಿ ಬಂಡಾಯದಲ್ಲಿ ಮತ್ತೆ ದಲಿತ ಬಂಡಾಯ ಅಂತ ಒಂದು ಬರುತ್ತೆ, ಸ್ತ್ರೀ ಬಂಡಾಯ ಅಂತ ಒಂದು ಬರುತ್ತೆ. 1970ರಿಂದ ಬರುವಂತ ಸಾಹಿತ್ಯ. ಸಿದ್ಧಲಿಂಗಯ್ಯನವರು ಬರ್ತಾರೆ, ನಮ್ಮ ದೇವನೂರು ಮಹಾದೇವರು ಬರ್ತಾರೆ. ಬಂಡಾಯಕ್ಕೆ ಸಂಬಂಧಪಟ್ಟ ಕವಿತೆಗಳಿದಾವೆ. ಅದರಲ್ಲಿ ಸ್ತ್ರೀ ಬಂಡಾಯದ ಕವಿತೆಗಳಿದಾವೆ, ದಲಿತ ಬಂಡಾಯದ ಕವಿತೆಗಳಿದಾವೆ. ಬಂಡಾಯ ಎಲ್ಲರನ್ನೂ ಒಳಗೊಂಡಿದ್ದು, ಎಲ್ಲಾ ಸಮಾಜದನ್ನು ಒಳಗೊಂಡಿದ್ದು. ರೈತರಾಗಿರ್ಲಿ, ಬಡವರಾಗಿರ್ಲಿ, ಸ್ತ್ರೀಯರಾಗಿರ್ಲಿ, ದಲಿತರಾಗಿರ್ಲಿ, ಎಲ್ಲರನ್ನೂ ಒಳಗೊಂಡಿದ್ದು. ಅದರಲ್ಲಿ ಮತ್ತೆ ದಲಿತ ಬಂಡಾಯ ಅನ್ನುವಂಥ ಒಂದು ಕವಲು ಬರುತ್ತೆ, ಸ್ತ್ರೀ ಬಂಡಾಯ ಅಂತ ಇನ್ನೊಂದು ಕವಲು ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಕಥೆಗಳು ಅಂತ ಹೇಳಿದ್ರೆ ಒಂದೇ ಒಂದು ಕಥೆ ಇದೆ. ದೇವನೂರು ಮಹಾದೇವರು ಬರೆದಿರುವಂಥ ಅಮಾಸ ಅಂತ ಒಂದು ಕಥೆ. ಅಮಾಸ ಅಂತ ಒಂದು ಕಥೆ. ದಲಿತ ಬಂಡಾಯಕ್ಕೆ ಸಂಬಂಧಪಟ್ಟ ಒಂದು ಕಾದಂಬರಿ ಇದೆ, ಒಡಲಾಳ ಅಂತ. ಒಡಲಾಳ ಕಾದಂಬರಿ ಬಹಳ ಜನಪ್ರಿಯ ಕಾದಂಬರಿ. ಒಡಲಾಳದ ಸಾಕವ್ವ, ಉಮಾಶ್ರೀ ಅವರು ಆ ಸಾಕವ್ವ ನಾಟಕದಿಂದನೇ ಜನಪ್ರಿಯ ಆಗಿದ್ದಂಥವ್ರು. 100 ಪ್ರದರ್ಶನ ಕಂಡಂತ ಅತ್ಯಂತ ಶ್ರೇಷ್ಠ ನಾಟಕ ಒಡಲಾಳದ ಸಾಕವ್ವ. ಇರೋದಿಷ್ಟೇ ಕೃತಿ, ಅಂದರೆ ಬಹಳ ಆಸ್ವಾದನೀಯವಾಗಿರುವಂಥದ್ದು. ದಲಿತರ ಬದುಕಿನ ಆಳವಾದ ಅನುಭವಗಳನ್ನ ಶೋಧಿಸುವಂಥ ಕೃತಿ ಅದು. ಮೇಲ್ಪದರದಲ್ಲಿ ಬದುಕನ್ನ ಚಿತ್ರಿಸುವಂಥದ್ದಲ್ಲ ಅದು. ದೇವನೂರು ಮಹಾದೇವರು ತಮ್ಮ ಅನುಭವದ ಆಳದಲ್ಲಿ ಕಂಡುಕೊಂಡಿರುವಂಥ ಸತ್ಯಗಳನ್ನ ಅಭಿವ್ಯಕ್ತಿಸಿರುವಂತಹ ಕಾದಂಬರಿ ಒಡಲಾಳ. ಕವಿತೆಗಳಿದಾವೆ, ನಾಟಕ ಯಾವುದೂ ಇಲ್ಲ. ಸಣ್ಣ ಕಥೆಯಲ್ಲಿ ಅಮಾಸ ಅಂತ ಒಂದಿದೆ. ಸೊ ಇಷ್ಟು ನಿಮಗೆ ಹಳಗನ್ನಡ ಮತ್ತು ಹೊಸಗನ್ನಡವನ್ನು ಕುರಿತಾಗಿರುವಂತಹ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪಠ್ಯಕ್ರಮ. ಇದಿಷ್ಟು ಸಾಹಿತ್ಯ. ಸಾಹಿತ್ಯೇತರವಾದದ್ದು ಇದೆ, ಅಂದ್ರೆ ಸಾಹಿತ್ಯ ಅಲ್ಲ, ಬಟ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದಷ್ಟೇ. ಮೊದಲನೇದು ಭಾಷಾಶಾಸ್ತ್ರ. ನಾವು ಇಷ್ಟು ತನಕ ಹೇಳಿದ್ದೆಲ್ಲ ವಿಮರ್ಶಾತ್ಮಕವಾಗಿ ಓದ್ಬೇಕಾಗಿರೋದು, ವಿಮರ್ಶಾತ್ಮಕವಾಗಿ ಓದ್ಬೇಕು. ಇನ್ನು ಮುಂದೆ ಹೇಳೋದು ಥಿಯರಿಟಿಕಲ್. ಪೇಪರ್ 1ನಲ್ಲಿ ಮೋಸ್ಟ್ ಆಫ್ ಆಲ್ ಥಿಯರಿಟಿಕಲ್ ಟಾಪಿಕ್ಸ್ ಎಲ್ಲ ಇರೋದು ಪೇಪರ್ 1ನಲ್ಲಿ, ರೈಟ್?
ಈ ಡೈನಮಿಕ್ ಅಥವಾ ವಿಮರ್ಶಾತ್ಮಕವಾಗಿ ಓದುವಂತ ಟಾಪಿಕ್ಸ್ಗೂ ಥಿಯರಿಟಿಕಲ್ ಟಾಪಿಕ್ಸ್ಗೂ ಏನು ವ್ಯತ್ಯಾಸ? ಈ ಡೈನಮಿಕ್ ಅಥವಾ ವಿಮರ್ಶಾತ್ಮಕವಾಗಿ ಅನಲಿಟಿಕಲ್ ಆಗಿ ಓದುವಂತ ಟಾಪಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಲ್ವಾ? ನೀವು ತುಂಬಾ ಕುತೂಹಲವಾಗಿ ಓದ್ಬೋದು, ಆದ್ರೆ ಆನ್ಸರ್ ಬರೀಬೇಕಲ್ಲ. ಅಲ್ಲಿ ಅನಲಿಟಿಕಲ್ ಆಗಿ ಬರೀಬೇಕಂದ್ರೆ ಸ್ವಲ್ಪ ನಿಮಗೆ ಶಬ್ದ ಜ್ಞಾನ ಬೇಕು, ಸ್ವಂತ ದೃಷ್ಟಿ ಬೇಕು. ಯು ಶುಡ್ ಟ್ರೈ ಮಲ್ಟಿಪಲ್ ಟೈಮ್ಸ್ ಟು ಗೆಟ್ ಅ ಬೆಟರ್ ಆನ್ಸರ್. ಥಿಯರಿಟಿಕಲ್ ಹಂಗಲ್ಲ, ಕೇಳೋದಕ್ಕೆ ಒಂದು ಸ್ವಲ್ಪ ಬೋರಿಂಗು, ಆನ್ಸರ್ ರೆಡಿಮೇಡ್. ಅಲ್ಲಿ ಆನ್ಸರ್ ನಿಮಗೇನು ವಿಮರ್ಶಾತ್ಮಕ ದೃಷ್ಟಿ, ಭಾಷೆಯ ಮೇಲೆ ಹಿಡಿತ, ಸ್ವಂತಿಕೆ, ಇದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಥಿಯರಿ, ಇಟ್ಸ್ ಫುಲ್ ಆಫ್ ಥಿಯರಿ. ಮಗ್ಗಿ ಬರ್ದಂಗೆ 2 1 2 2 4 2 3 6 ಯಾರು ಬರೆದ್ರು ಅಷ್ಟೇ. ಸೊ ಅದರಲ್ಲಿ ಮೊದಲನೇದಾಗಿ ಭಾಷಾಶಾಸ್ತ್ರ ಪೇಪರ್ 1 ಭಾಷೆ ಎಂದ್ರೇನು, ಕಂಪ್ಲೀಟ್ಲಿ ಥಿಯರಿ. ಭಾಷೆ ಎಂದ್ರೇನು, ಭಾಷೆಯ ಲಕ್ಷಣಗಳು ಯಾವ್ಯಾವು, ಉಪಭಾಷೆಗಳು ಅಂದ್ರೇನು, ಕನ್ನಡದ ಉಪಭಾಷೆಗಳು ಯಾವ್ಯಾವು, ಭಾಷೆಯ ಪ್ರಾಚೀನತೆ ಏನು, ದ್ರವಿಡ ಭಾಷೆ ಎಂದ್ರೇನು, ದ್ರವಿಡ ಭಾಷೆಯ ಲಕ್ಷಣಗಳು ಯಾವ್ಯಾವು, ಕಂಪ್ಲೀಟ್ಲಿ ಥಿಯರಿ. ಅದನ್ನ ಬಿಟ್ರೆ ಥಿಯರಿಗೆ ಬಂದ್ರೆ ನಿಮಗೆ ಹೇಳಿದೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಂತ ಬಂದಾಗ ಲಕ್ಷಣಗಳು ಕೇಳಿ, ನವೋದಯ ಲಕ್ಷಣಗಳು ಯಾವ್ಯಾವು, ನವೋದಯದ ಪ್ರೇರಣೆಗಳು ಯಾವ್ಯಾವು, ಪ್ರಗತಿಶೀಲ ಲಕ್ಷಣಗಳು ಯಾವ್ಯಾವು, ಪ್ರಗತಿಶೀಲ ಪ್ರೇರಣೆಗಳು ಯಾವ್ಯಾವು, ನವೋದಯ ಲಕ್ಷಣ ಪ್ರೇರಣೆಗಳು, ದಲಿತ ಸಾಹಿತ್ಯ ಬೆಳೆದು ಬಂದ ಬಗೆ ಹೇಗೆ, ಇವೆಲ್ಲ ಥಿಯರಿ. ಪೇಪರ್ 1 ಪಾರ್ಟ್ ಬಿಗೆ ಬಂದ್ರೆ ಥಿಯರಿ ಪಾರ್ಟು ನಿಮಗೆ ಮೀಮಾಂಸೆ ಅಂತಿದೆ. ಕಾವ್ಯ ಮೀಮಾಂಸೆ. ಏನೋ ಒಂದು ರಚನೆ ಏನೋ ಬರ್ದೀರ, ಇದನ್ನ ಕಾವ್ಯ ಅಂತ ಯಾಕೆ ಕರಿಬೇಕು? ಈಗ ಹಿಂದೂ ಎರಡರಲ್ಲಿ ಓದ್ತೀರ ನೀವು, ಅದನ್ನ ಕಾವ್ಯ ಅಂತ ಕರೆಯಕ್ಕಾಗತ್ತಾ? ಅದು ಕೂಡ ಒಂದು ರಚನೆನೇ, ಅದು ಕಾವ್ಯ ಆಗಲ್ಲ. ಹಂಗಂದ್ರೆ ಕಾವ್ಯ ಅಂದ್ರೇನು, ಯಾವುದನ್ನ ಕಾವ್ಯ ಅಂತ ಕರಿತೀವಿ, ಇದರ ಬಗ್ಗೆ ಚರ್ಚೆ ಮಾಡೋದು ಮೀಮಾಂಸೆ. ಕಾವ್ಯ ಅಂದ್ರೇನು, ಕಾವ್ಯದಲ್ಲಿ ಏನೇನು ಅಂಶಗಳಿರಬೇಕು, ಅಲಂಕಾರ, ರೀತಿ, ಧ್ವನಿ, ರಸ, ಔಚಿತ್ಯ, ರೈಟ್, ಇವೆಲ್ಲ ಕಾವ್ಯಕ್ಕೆ ಸಂಬಂಧಪಟ್ಟ ಪರಿಕರಗಳನ್ನು ಚರ್ಚೆ ಮಾಡುವುದು ಮೀಮಾಂಸೆ. ಥಿಯರಿಟಿಕಲ್ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಈ ಕೃತಿಗಳನ್ನು ಕೊಡ್ಬೇಕು ನೀವು. ಇದು ಥಿಯರಿ. ರಸ, ಶೃಂಗಾರ ರಸ, ನೀಲಾಂಜನ ನೃತ್ಯ ಪ್ರಸಂಗ, ಭರತಯೇಶ ವೈಭವದಲ್ಲಿ ಬರುವಂತ ಸನ್ನಿವೇಶಗಳು ಅಲ್ವಾ. ಭೀಭತ್ಸ ರಸ, ನಮ್ಮ ದುಶಾಸನವದ ಪ್ರಸಂಗ, ಭೀಭತ್ಸ ರಸ, ರೈಟ್. ಕರುಣಾರಸ, ಕರುಣಾವಸಾನದ ಪ್ರಸಂಗ, ಕರ್ಣಸಾಯ ಪ್ರಸಂಗ, ರೈಟ್. ಈ ಕೃತಿಯಲ್ಲಿರೋ ಉದಾಹರಣೆಗಳನ್ನ ಮೀಮಾಂಸೆಯ ಥಿಯರಿ ಕ್ವಶನ್ಗಳಲ್ಲಿ ಬಳಸ್ಕೊಳ್ತೀರ. ಅದನ್ನ ಬಿಟ್ಟು ನೆಕ್ಸ್ಟ್ ವಿಮರ್ಶೆ ಅಂತ ಒಂದು ಬರುತ್ತೆ. ವಿಮರ್ಶೆ, ಕ್ರಿಟಿಸಿಸಮ್, ಥಿಯರಿಟಿಕಲ್ ಕ್ರಿಟಿಸಿಸಮ್, ವಿಮರ್ಶೆ. ಜನರಾಗಿ ಹೇಳೋದಾದ್ರೆ ನೀವು ಯಾವುದೊಂದು ಮೂವಿ ರಿವ್ಯೂ ಬರೀತಿರಲ್ಲಪ್ಪ, ಅದೇ ವಿಮರ್ಶೆ. ಅದರಲ್ಲಿ ಏನೇನು ಅಂಶಗಳಿದ್ದಾವೆ, ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋದು. ವಿಮರ್ಶೆ ಮಾಡೋದಕ್ಕೂ ಬೇರೆ ಬೇರೆ ಆಯಾಮಗಳಿದ್ದಾವೆ. ವಿಮರ್ಶೆ ಮಾಡೋದಕ್ಕೂ ಬೇರೆ ಬೇರೆ ಆಯಾಮಗಳಿದ್ದಾವೆ. ಅವರವರ ದೃಷ್ಟಿಯಲ್ಲಿ ವಿಮರ್ಶೆ ಮಾಡ್ಕೊಳ್ತಾರೆ. ಈಗ ಮಾರ್ಕ್ಸಿಸ್ಟ್ ವಿಮರ್ಶೆ ಅಂತಿದೆ. ಮಾರ್ಕ್ಸ್ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ವಿಮರ್ಶೆ ಮಾಡ್ತಾರೆ. ಈ KGF ಮೂವಿ ಎಲ್ಲರಿಗೂ ಇಷ್ಟ ಆಯ್ತಾ? ಎಲ್ಲರಿಗೂ ಇಷ್ಟ ಆಯ್ತಾ? ಯಾರಿಗೂ ಇಷ್ಟ ಆಗಿಲ್ವಾ? ಎಲ್ರಿಗೂ ಇಷ್ಟ ಆಯ್ತಾ? ನೋಡಿದ್ರೆ ಹೋಗ್ಲಿ, ಇಷ್ಟ ಆಗ್ಲಿಲ್ವಾ? ಯಾಕೆ ಇಷ್ಟ ಆಗ್ಲಿಲ್ಲ? ವೈಲೆನ್ಸ್, ವೈಲೆನ್ಸ್, ವೈಲೆನ್ಸ್. ಐ ಡೋಂಟ್ ಲೈಕ್ ಇಟ್ ಅಲ್ವಾ? ಪಾರ್ಟ್ 1 ಇದ್ದಂತ ಅನಂತ್ ನಾಗ್ ಅವರು ಪಾರ್ಟ್ 2 ಬರಲಿಲ್ಲ ಅಲ್ವಾ? ಅವರು ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡ್ರು. ನೋ, ಇಟ್ ಸೆಂಡ್ಸ್ ಅ ರಾಂಗ್ ಮೆಸೇಜ್ ಟು ಸೊಸೈಟಿ. ಇಟ್ ಅನ್ನೆಸರಿಲಿ ಗ್ಲೋರಿಫೈಸ್ ದ ವೈಲೆನ್ಸ್. ಅವ್ರು ನೋಡಿದ ದೃಷ್ಟಿ ಹಂಗೆ. ಕೆಲವರು ಇನ್ನೊಂದು ಥರ ನೋಡ್ಬೋದು, ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದೆ ಮೂವಿ ಅಂತ ನೋಡ್ಬೋದು. ಇನ್ನೊಂದು ಕೆಲವರು ಮ್ಯೂಸಿಕಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡ್ಬೋದು. ಒಂದು ಕೃತಿಯನ್ನು ಕೂಡ ನೋಡೋದಕ್ಕೆ ಬೇರೆ 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 ಆಯಾಮಗಳಿದಾವೆ. ಈಗ ಪಂಪ ಭಾರತದಲ್ಲಿ ಪಂಪ ಹೇಳ್ತಾನೆ, ಏನು ದುಶ್ಯಾಸನ ವಧೆ ಆಗುತ್ತೆ. ಭೀಮ ದ್ರೌಪದಿಯನ್ನ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಏನು ಪ್ರತಿಜ್ಞೆ ಮಾಡಿದ್ನಲ್ಲ, ಅವಳ ಕೇಶವನ್ನ ದುಶ್ಯಾಸನ ರಕ್ತದಿಂದ ಸಂಸ್ಕಾರ ಮಾಡಿ ಪ್ರತಿಜ್ಞೆ ನೆರವೇರಿಸ್ತಾನೆ. ಅದಾದ್ಮೇಲೆ ಹೇಳ್ತಾನೆ, ದಶ ದಿಶಾ ಮಂಡಲದ ಶ್ವೇತ ಚಕ್ರ ಪುದಿದಳ್ಕಾಡಿತ್ತು. ಎಲ್ಲಿ? ನಿನ್ನ ಕೇಶದಲ್ಲಿ. ದ್ರೌಪದಿ ಹೇಳ್ತಾನೆ, ತಳೋದರಿ ಹೇಳ್ತಾನೆ, ನಿನ್ನ ಕೇಶದಲ್ಲಿ ದಶ ದಿಶ 10 ದಿಕ್ಕುಗಳ ರಾಜರುಗಳ ಶ್ವೇತ ಚಿತ್ರಗಳು ಅಂತ ಹೇಳಿದ್ರೆ ಅವರ ಪಟ್ಟಗಳೆಲ್ಲ ನಿನ್ನ ಮುಡಿಯಲ್ಲಿ ಬಿದ್ದು ಸತ್ತೋಗ್ಬಿಟ್ವಂತು. ನಿನ್ನ ಮುಡಿಗೋಸ್ಕರ ಎಷ್ಟು ಜನ ಸತ್ತರು ಅಂತ ಹೇಳ್ತಾನೆ. ನೀನು ಮುಡಿ ಕಟ್ಕೊಳೋಕೋಸ್ಕರ ಇಷ್ಟು ಜನ 10 ದಿಕ್ಕುಗಳ ರಾಜರ ಶ್ವೇತ ಛತ್ರಗಳು ಅಂದ್ರೆ ಅವರ ಕಿರೀಟಗಳು ಉರುಳಿದ್ವು ಅಂತ, ಅವ್ರ ಪಟ್ಟಗಳು ಉರುಳಿದ್ವು. ಪೇಳ್ ಸಾಮಾನ್ಯವೇ ಬಗೆ, ನಿನ್ನ ಕೂದಲೇನ್ ಸಾಮಾನ್ಯನ? ಪೇಳ್ ಸಾಮಾನ್ಯವೇ ಬಗೆಯೇ ಅಬ್ಜಿತಲಾಕ್ಷಿ ಭವತ್ ಕೇಶ ಪಾಶ ಪ್ರಪಂಚ ಇದು ಅಂತ. ಇನ್ನು ಕೇಶ ಅಲ್ಲ, ಇದು ಪಾಶ, ಇದು ಕೇಶ ಪಾಶ ಪ್ರಪಂಚ ಇದು ಅಂತ ಹೇಳ್ಬಿಡ್ತಾನೆ. ಅಂದ್ರೆ ಎಲ್ಲ ತಪ್ಪು ದ್ರೌಪದಿ ಮೇಲೆ ಹಾಕ್ಬಿಡ್ತಾನೆ.
ನೋಡಿ ಈ ದೃಷ್ಟಿ ಹೆಂಗಿದೆ. ಯಾರಾದರೂ ಒಬ್ರು ಸ್ತ್ರೀ ಚಿಂತನೆ ಅಥವಾ ಸ್ತ್ರೀ ನಿಷ್ಠ ದೃಷ್ಟಿಯನ್ನು ಇಟ್ಕೊಂಡಿರೋದು ನೋಡಿದ್ರೆ ದೇ ವಿಲ್ ಟೇಕ್ ಇಟ್ ಆಸ್ ಅಫೆನ್ಸ್. ಇಲ್ಲ, ದ್ರೌಪದಿ ಹೆಂಗ್ ಕಾರಣ ಆಗ್ತಾಳೆ, ದ್ರೌಪದಿ ಇವ್ರ ತಾನೇ ಹಾಳು ಮಾಡಿದ್ದು, ಇವರಿಂದ ದ್ರೌಪದಿ ಜೀವನ ಹಾಳಾಗಿದೆ. ಒಂದು ಕೃತಿಯನ್ನು ನೋಡೋದಕ್ಕೆ ಬೇರೆ 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 ಆಯಾಮಗಳಿದ್ದಾವೆ. ಇದನ್ನೇ ವಿಮರ್ಶೆ ಅಂತ ಕರಿತೀವಿ. ಸ್ತ್ರೀ ಕೇಂದ್ರಿತವಾಗಿ ವಿಮರ್ಶೆಯನ್ನ ಮಾಡ್ಬೋದು. ಮಾರ್ಕ್ಸಿಸ್ಟ್ ವಿಮರ್ಶೆಗಳು ಇರ್ತವೆ. ಮಾರ್ಕ್ಸಿಸ್ಟ್ ವಿಮರ್ಶೆ ಒಂದು ಸಾಹಿತ್ಯದಲ್ಲಿ ಬಡವರನ್ನ, ಹಿಂದುಳಿದವರನ್ನ ಹೆಂಗ್ ಬಿಂಬಿಸಲಾಗಿದೆ ಅದನ್ನ ನೋಡ್ತಾರೆ ಅವರು. ಮಾರ್ಕ್ಸಿಸ್ಟ್ ವಿಮರ್ಶೆ ಅಂತ ಬರುತ್ತೆ. ವಸಾಹತೋತ್ತರ ವಿಮರ್ಶೆ, ಪೋಸ್ಟ್ ಕೊಲೋನಿಯಲ್ ಕ್ರಿಟಿಸಮ್. ವಸಾಹತು ಈಗಿನ ನೀವು ನೋಡ್ತಾ ಇದ್ರಿ, ನಮ್ಮ ಜೀವನದಲ್ಲಿ ಎಷ್ಟೊಂದು ಕೊಲೋನಿಯಲ್ ಮೈಂಡ್ಸೆಟ್ ಈಗಲೂ ಇದೆ ಅಲ್ವಾ. ನಮ್ಮನ್ನ ಆಳಿದವರು ಹೋಗಿ 75 ವರ್ಷಗಳಾದ್ರೂ ಕೂಡ ಅವ್ರ ಬುದ್ಧಿ ನಮ್ಮಲ್ಲಿ ಈಗಲೂ ಇದೆ. ನಮ್ಮ ಆಹಾರ, ನಮ್ಮ ಭಾಷೆ, ರೈಟ್, ನಮ್ಮ ಸಂಪ್ರದಾಯಗಳು ಅಲ್ಲಪ್ಪ, ನಮ್ಮ ಸಂಪ್ರದಾಯಗಳು, ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಹೌದಾನೆ, ಇನ್ಗ್ರೈಂಡ್ ಆಗಿದ್ದಾವೆ. ರೈಟ್, ಈಗ ನಿಧಾನಕ್ಕೆ ವಿ ಆರ್ ಟ್ರೈಂಗ್ ಟು ಕಮ್ ಔಟ್ ಆಫ್ ದ ಕ್ಲಚಸ್ ಆಫ್ ಕೊಲೋನಿಯಲಿಸಮ್. ಕಾನೂನುಗಳನ್ನ ಬದಲು ಮಾಡ್ತಾ ಇದೀವಿ ನಾವು. IPC ಅವೆಲ್ಲ ಇದ್ದದ್ದು ಅವಾಗ. ಕಾನೂನುಗಳನ್ನು ಬದಲು ಮಾಡ್ತಾ ಇದ್ವಿ. ಯೂನಿವರ್ಸಿಟಿ ಗ್ರಾಜುಯೇಷನ್ ಟೈಮಲ್ಲಿ ಈ ರೋಬ್ ಹಾಕ್ತಾರಲ್ಲ, ಬ್ಲಾಕ್ ಕಲರ್ ರೋಬ್ ಹಾಕಿ ಯಾಕೆ ಹಾಕ್ತಾರೆ ಅಂತಾನೆ ಗೊತ್ತಿಲ್ಲ, ಆದ್ರೆ ಹಾಕಂತಾರೆ, ಅದ್ರ ಅರ್ಥ ಏನಂತಾನೂ ಗೊತ್ತಿಲ್ಲ. ಇವಾಗೆಲ್ಲ ತೆಗೆದುಬಿಟ್ಟು ಇವಾಗೆಲ್ಲ ಆ ಸ್ಥಳೀಯ ಟ್ರೆಡಿಷನಲ್ ಡ್ರೆಸ್ಗಳನ್ನ, ಅಟೈರ್ಗಳನ್ನ ಹಾಕ್ಬೇಕು ಅಂತ ಪೀಪಲ್ ಆರ್ ಗೌರ್ಮೆಂಟ್ ಆರ್ ಸೆಡ್. ವಿ ಆರ್ ಸ್ಲೋಲಿ ಕಮಿಂಗ್ ಔಟ್ ಆಫ್ ದ ಕೊಲೋನಿಯಲ್ ಮೈಂಡ್ ಸೆಟ್. ರೈಟ್, ಇದನ್ನ ವಸಾಹತೋತ್ತರ ಚಿಂತನೆಗಳು ಅಂತ ಕರಿತೀವಿ. ವಸಾಹತುಶಾಹಿ ರಾಷ್ಟ್ರ ಆಡಳಿತಕ್ಕೆ ಒಳಪಟ್ಟಂತ ಸಮಾಜ ಈಗಲೂ ವಸಾಹತುಶಾಹಿ ಬುದ್ಧಿ ಜೀವನ ಕ್ರಮವನ್ನು ಅನುಸರಿಸ್ತಾ ಇದ್ರೆ ಅದನ್ನ ಹೆಂಗ್ ಗುರುತಿಸಬೇಕು, ಅದ್ರದ್ದು ಹೆಂಗ್ ಹೊರಗೆ ಬರಬೇಕು, ಇದು ವಸಾಹತೋತ್ತರ ವಿಮರ್ಶೆ. ಈ ರೀತಿ ವಿಮರ್ಶಾತ್ಮಕ ದೃಷ್ಟಿಕೋನಗಳಿದಾವೆ. ರೂಪನಿಷ್ಠ ವಿಮರ್ಶೆ, ಕೃತಿನಿಷ್ಠ ವಿಮರ್ಶೆ. ಸೊ ಇದು ಫುಲ್ ಥಿಯರಿ. ಇದು ಇದ್ರಲ್ಲಿ ಏನೂ ಇಲ್ಲ. ವಿಮರ್ಶೆ ಹಂಗಂದ್ರೆ ಏನು, ಅದನ್ನ ಯಾರು ಪ್ರತಿಪಾದನೆ ಮಾಡಿದ್ರು ಅದ್ರ ಸಿದ್ಧಾಂತಗಳು ಏನೇನು ಗಟ್ಟುಡಿಯೋದು. ವಿಮರ್ಶೆ ಮೀಮಾಂಸೆ ಆದ್ಮೇಲೆ ಥಿಯರಿಟಿಕಲ್ ಅಂತ ಬಂದ್ರೆ ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ. ಇಸ್ ಫುಲ್ ಆಫ್ ಹಿಸ್ಟ್ರಿ. ಇಲ್ಲೇನು ಲಿಟರೇಚರ್ ಇಲ್ಲ, ಸಾಂಸ್ಕೃತಿಕವಾಗಿ. ಆದರೆ ಅವ್ರ ಸಿಲೆಬಸ್ ಅಲ್ಲಿ ಇರುವಂಥದ್ದು ಚಾಲುಕ್ಯರಿಂದ ವಿಜಯನಗರದ ಅರಸರು ಅಂತ ಹೇಳಿದ್ದಾರೆ. ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು. ಅಲ್ಲಿ ನಾವು ರಾಜಕೀಯ ಓದಲ್ಲ, ಆಡಳಿತ ಓದಲ್ಲ, ಕೇವಲ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಮಾತ್ರ ಓದ್ತೀವಿ. ರೈಟ್, ಅದು ಫುಲ್ ಹಿಸ್ಟ್ರಿ. ಅದು ಅಲ್ಲಿ ಸಾಹಿತ್ಯ ಏನೂ ಇಲ್ಲ. ಅಲ್ಲಿ ಜಸ್ಟ್ ಗೂಗಲ್ ಮಾಡಿದ್ರೆ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ. ಫುಲ್ ಥಿಯರಿ ಅದು. ಇದು ಥಿಯರಿಟಿಕಲ್ ಪಾರ್ಟ್. ಇನ್ನೊಂದು ಪಾರ್ಟ್ ಇದೆ, ಅದನ್ನು ಬಿಟ್ಟೆ ನಾನು. ಪಾರ್ಟ್ B ಆಫ್ ಪೇಪರ್ 2, ಜಾನಪದ ಸಾಹಿತ್ಯ. ಜಾನಪದ ಸಾಹಿತ್ಯ ಅಗೇನ್ ಜನಪದೀಯರು ಅಂದ್ರೆ ಅಶಿಕ್ಷಿತರು, ಫಾರ್ಮಲ್ ಎಜುಕೇಶನ್, ಶಿಷ್ಟರೂಪದ ಶಿಕ್ಷಣ ಲಭಿಸದೇ ಇರುವಂಥವ್ರು ಬರೆದಿರುವಂಥದ್ದು, ಫಾರ್ಮಲ್ ಎಜುಕೇಶನ್ ಇಲ್ಲದೆ ಇರುವಂಥವ್ರು ಬರೆದಿರುವಂಥದ್ದು. ರೈಟ್, ಆ ಜಾನಪದ ಸಾಹಿತ್ಯವೂ ಕೂಡ ನಿಮಗೆ ಸಿಲೆಬಸ್ ಇದೆ. ಜಾನಪದ ಗೀತೆಗಳಿದಾವೆ, ಕಥೆಗಳಿದಾವೆ, ಗಾದೆಗಳಿದಾವೆ, ಒಗಟುಗಳಿದಾವೆ. ಈಸಿಯೆಸ್ಟ್ ಒನ್ ಅದು. ಅದರಲ್ಲಿ ಏನು ಡಿಫಿಕಲ್ಟ್ ಅಂತೇನಿಲ್ಲ. ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಅನಲೈಸ್. ಸೊ ಓವರ್ ಆಲ್ ಲಿಟರೇಚರ್ ಸಿಲೆಬಸ್ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಇಲ್ಲಿ ಯಾವುದೇ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ, ಲಿಟರೇಚರ್ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ. ರೈಟ್, ರೀಸೆಂಟ್ಲಿ ಒನ್ ಹೂ ಗಾಟ್ ರ್ಯಾಂಕ್, ಅವರ್ ಸ್ಟೂಡೆಂಟ್ ದಯಾನಂದ್ ಸಾಗರ್ ಎಲ್, ಈಸ್ ಅ ಡಾಕ್ಟರ್. ಕನ್ನಡದಲ್ಲಿ ಟಾಪ್ ಮಾರ್ಕ್ಸ್ ತೆಗೆದವರೆಲ್ಲ ಇದ್ದಾರೆ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು ಇದ್ದಾರೆ, ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್ ಅವರು ಇದ್ದಾರೆ. ಹಂಗಂತ ಬೇರೆಯವ್ರಿಗೆ ತೆಗೆಯಕ್ಕಾಗಲ್ಲ ಅಂತ ನೆಗೆಟಿವ್ ಮೆಸೇಜ್ ಹೋಗೋದು ಬೇಡ. ಎನಿಬಡಿ ಕ್ಯಾನ್ ಗೆಟ್ ಇಟ್. ಮೈ ಪಾಯಿಂಟ್ ಆಫ್ ವ್ಯೂ ಇಸ್ ಯು ಡೋಂಟ್ ನೀಡ್ ಅ ಬ್ಯಾಕ್ಗ್ರೌಂಡ್ ಟು ಸ್ಟಡಿ ಲಿಟರೇಚರ್. ಲಿಟರರಿ ಬ್ಯಾಕ್ಗ್ರೌಂಡ್ ಇರಬೇಕು ಅಂತ ಏನೂ ಇಲ್ಲ. ರೈಟ್, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಲಿಟರೇಚರ್ ಇಸ್ ದ ಸಬ್ಜೆಕ್ಟ್. ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್, ಇದರಲ್ಲಿ ನನಗೆ ಆಸಕ್ತಿ ಇದೆಯೋ ಇಲ್ವೋ. ರೈಟ್, ನಾನು ಪ್ಯಾಷನೇಟ್ ಆಗಿ ಸಾಹಿತ್ಯವನ್ನು ಓದ್ತೀವೋ ಇಲ್ವೋ. ಕ್ಲಾಸ್ ರೂಮ್ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಇಂಥ ವಿಮರ್ಶಾತ್ಮಕ ದೃಷ್ಟಿಯನ್ನ ಬೆಳೆಸೋದು. ಒಂದು ಸಾಹಿತ್ಯವನ್ನು ಹೆಂಗೆ ಓದಬೇಕು, ಇದರಲ್ಲಿ ಯಾವ್ಯಾವ ಆಯಾಮಗಳನ್ನು ಗುರುತಿಸಬೇಕು, ಈ ದೃಷ್ಟಿಯಲ್ಲಿ ತರಗತಿಗಳು ನಡೀತವೆ. ಮತ್ತೆ ಯಾವುದೇ ಅವಸರ ಬೇಡ. ಪರೀಕ್ಷಾ ದೃಷ್ಟಿಯನ್ನೇ ಮೊದಲಿಡ್ಕೊಂಡು ಸಾಹಿತ್ಯ ಅರ್ಥ ಮಾಡ್ಕೋಬೇಡಿ. ಸಾಹಿತ್ಯವನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಪರೀಕ್ಷೆ ದೃಷ್ಟಿಗೆ ಬೇಕಾದ ಉತ್ತರಗಳನ್ನು ಸಿದ್ಧಪಡಿಸ್ಕೊಳ್ಳಿ. ರೈಟ್, ಮೊದಲು ಅದನ್ನ ಗ್ರಹಿಸಬೇಕು ನೀವು. ಡೋಂಟ್ ಬಿ ಇನ್ ಎ ಹರಿ. ಫಸ್ಟ್ ಸಾಹಿತ್ಯವನ್ನ ಗ್ರಹಿಸಿ. ರೈಟ್, ಸಾಹಿತ್ಯವನ್ನು ಮೊದಲು ಅನುಭವಿಸಬೇಕು. ಸಾಹಿತ್ಯ ಬರೆದಿರೋದು ಎಕ್ಸಾಮ್ ಪಾಸ್ ಆಗಲಿ ಅಂತಲ್ಲ, ಸಾಹಿತ್ಯ ಬರೆದಿರೋದು ಜನಸಾಮಾನ್ಯರ ಮನಸ್ಸಿಗೆ ತಲುಪಲಿ ಅಂತ. ಆ ಕೆಲಸ ಮೊದಲಾಗಬೇಕು. ದೆನ್ ಯು ಕ್ಯಾನ್ ಮಾಡಿಫೈ ಯುವರ್ ಥಿಂಕಿಂಗ್ ಆರ್ ಕಂಟೆಂಟ್ ಆಸ್ ಪರ್ ಎಕ್ಸಾಮಿನೇಷನ್ ರಿಕ್ವೈರ್ಮೆಂಟ್. ರೈಟ್, ಕ್ಲಾಸ್ ರೂಮ್ ವಿಚಾರಕ್ಕೆ ಬಂದ್ರೆ ಒಂದು ಹೇಳಿದೆ, ವಿಮರ್ಶಾತ್ಮಕ ದೃಷ್ಟಿ ನಿಮ್ಮಲ್ಲಿ ಅಳವಡಿಸೋದಕ್ಕೋಸ್ಕರ ತರಗತಿಗಳು ನಿಯೋಜಿತವಾಗಿರ್ತವೆ.
ಎರಡನೇದು ಅಫ್ಕೋರ್ಸ್ ಎಕ್ಸಾಮಿನೇಷನ್ ಎಕ್ಸ್ಪೀರಿಯನ್ಸ್. ಪರೀಕ್ಷೆಯಲ್ಲಿ ನೀವು ಮಾಡಬೇಕಾಗದ್ದೇನು, ಮಾಡಬಾರದ್ದೇನು, ಪ್ರತಿಯೊಂದು ಟಾಪಿಕ್ ಹಿನ್ನೆಲೆಯಲ್ಲಿ ಕೂಡ ಚರ್ಚೆ ಮಾಡಲಾಗುತ್ತೆ. ಪ್ರತಿಯೊಂದು ಟಾಪಿಕ್ ಆಮೇಲೆ ಕ್ವಶನ್ ಡಿಸ್ಕಷನ್ ಇದ್ದೇ ಇರುತ್ತೆ, ವಾಟ್ ಎವರ್ ದ ಕ್ವಶನ್. ಇನ್ನೊಂದು, ವಿ ವಿಲ್ ಮೇಕ್ ಯು ಟು ರೈಟ್ ಆನ್ಸರ್ ಇನ್ ದ ಕ್ಲಾಸ್ ರೂಮ್. ದಟ್ ಈಸ್ ಒನ್ ಮೋರ್ ಥಿಂಗ್. ಯು ಕ್ಯಾನ್ ಗೆಟ್ ಇಟ್ ಕರೆಕ್ಟೆಡ್. ಆವಾಗಲೇ ಕರೆಕ್ಷನ್ ಮಾಡ್ಕೊಂಡ್ರು ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಯುವರ್ ಟೈಮ್ and write your answer and come back and get it corrected. Because ರೈಟಿಂಗ್ನ ನೆಗ್ಲೆಕ್ಟ್ ಮಾಡಿದ್ರೆ ಯು ಪಿ ಎಸ್ ಸಿ ಓದ್ತಾನೆ ಇಲ್ಲ ಅಂತ ಅರ್ಥ. ಸುಮ್ಮನೆ ಟೈಮ್ ಪಾಸಿಗೆ ಬರ್ತೀರಾ, ಖುಷಿ ಆಗುತ್ತೆ, ನೀವು ವಚನ ಕೇಳಿದ್ರೆ ಖುಷಿ ಆಗುತ್ತೆ, ಕತೆ ಕೇಳಿದ್ರೆ ಖುಷಿ ಆಗುತ್ತೆ ಅಂತ ಬಂದಂಗಾಗುತ್ತೆ. ಅದು ನೆನ್ಪಿಟ್ಕೊಳ್ಳಿ, ಯು ಪಿ ಎಸ್ ಸಿ ಪ್ರಿಪರೇಷನ್ ಶುರುವಾಗೋದು ರೈಟಿಂಗಿಂದ. ನೀವು ಎಲ್ಲಿವರೆಗೂ ರೈಟಿಂಗ್ ಶುರು ಮಾಡಲ್ವೋ, ಲಿಟ್ರೇಚರ್ ಒಂದು ಕನ್ವೈಸ್ ಹೇಳ್ತಾ ಇಲ್ಲ ನಾನು ಇದನ್ನ. ರಿಯಲ್ ಪ್ರಿಪರೇಷನ್ ಆಫ್ ಯು ಪಿ ಎಸ್ ಸಿ ಬಿಗಿನ್ಸ್ ವಿತ್ ರೈಟಿಂಗ್ ಪ್ರಾಕ್ಟೀಸ್. ಹಂಗಂತ ಫಸ್ಟ್ನೇ ದಿನ ಬರೆಯೋ ಕುತ್ಕೊಬೇಡಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ವಾ, ಅರ್ಥ ಮಾಡಿಕೊಂಡು ಆಮೇಲೆ ಬರೆಯೋ ಅಭ್ಯಾಸಗಳು ಬರಬೇಕು. ರೈಟ್, ಸಿಲೆಬಸ್ ಕಾಂಪ್ರಿಹೆನ್ಸಿವ್ ಆಗಿರುತ್ತೆ, ಅನಾಲಿಟಿಕಲ್ ಎಬಿಲಿಟೀಸ್ ಇಂಪ್ರೂವ್ ಮಾಡ್ಕೋಬೇಕು. ರೈಟಿಂಗ್ ಆಲ್ಸೋ ಗೋಸ್ ಅಲಾಂಗ್ ವಿತ್ ಕ್ಲಾಸ್ ರೂಮ್ ಪ್ರೋಗ್ರಾಮ್. ವಾಟ್ ಎಲ್ಸ್? ರೈಟಿಂಗ್ ಬಗ್ಗೆ ಏನು ಡೇ ಒನ್ ಇಂದಲೇ ಯಾರು ಇಲ್ಲಿರೋರು ಯಾರಿಗೂ ಕೂಡ ನನಗೆ ಗೊತ್ತು, ಯಾರಿಗೂ ಸ್ಪೀಡ್ ಇಲ್ಲ ಹ್ಯಾಂಡ್ ರೈಟಿಂಗ್, ಐ ನೋ ದಟ್. ರೈಟಿಂಗ್ ಅಭ್ಯಾಸ ಮಾಡ್ಕೊಂಡಾಗ ರೈಟಿಂಗ್ ಬರುತ್ತೆ. ಡೇ ಒನ್ ಇಂದನೇ ಟ್ರೈ ಟು ರೈಟ್ ಸಮಥಿಂಗ್. ಕ್ಲಾಸಲ್ಲಿ ಬರ್ಕೊಳ್ತೀರಾ, ಮನೆಗೋದ್ಮೇಲೆ ನೋಟ್ಸ್ತಾರೆ ಏನೋ ಬರೀತೀರಾ, ರೈಟ್. ಫಸ್ಟಿಗೆ ಸ್ಪೀಡ್ ಬಗ್ಗೆ ತಲೆ ಕೊಡಿಸ್ಕೊಬೇಡಿ. ಫಸ್ಟಿಗೆ ಒತ್ತಕ್ಷರ, ವಾಕ್ಯ ರಚನೆ, ಜಿ ಎಸ್ ಆದರೂ ಅಷ್ಟೇ, ಯಾವ್ದಾದ್ರು ಅಷ್ಟೇ. ಸ್ಪೀಡ್ ಇಸ್ ಫೈನಲ್ ಔಟ್ಪುಟ್. ಫಸ್ಟ್ ನಿಮ್ಮದು ಅಕ್ಯುರಸಿ, ಪದಗಳು ಅಕ್ಷರಗಳು ತಪ್ಪಿಲ್ಲದೆ ಬರೀಬೇಕು, ವಾಕ್ಯ ರಚನೆ ಮಾಡಬೇಕು, ರೈಟ್. ಪ್ರಾಕ್ಟೀಸ್ ಮಾಡಿದ ಮೇಲೆ ಸ್ಪೀಡು ಅಚೀವ್ ಆಗೋದು. ಡೇ ಒನ್ನಲ್ಲೇ ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಟ್ ಅಪ್ಲೈಸ್ ಟು ಜಿ ಎಸ್ ಆಲ್ಸೋ, ನಾಟ್ ಓನ್ಲಿ ಲಿಟ್ರೇಚರ್. ದಟ್ಸ್ ಅಬೌಟ್ ಲಿಟ್ರೇಚರ್. ಎನಿಥಿಂಗ್ ಎಲ್ಸ್? ಯಾವ್ದಾದ್ರು ಬಿಟ್ಟಿದ್ದೀನಿ ಅಡ್ರೆಸ್ ಮಾಡೋದು ಪಾಯಿಂಟು. ಆನ್ಲೈನ್ ಆಫ್ಲೈನ್ ಎರಡು ಮಾಧ್ಯಮದಲ್ಲಿರುತ್ತೆ. ಆಫ್ಲೈನ್ ಸ್ಟೂಡೆಂಟ್ಸ್ಗೆ ಆನ್ಲೈನ್ ಆಕ್ಸೆಸ್ ಇರೋದಿಲ್ಲ. ಯಾವಾಗ ಕೊಡ್ತೀವಿ ಅಂದರೆ ಸಿಲೆಬಸ್ ಮುಗಿದ್ಮೇಲೆ ಕೊಡ್ತೀವಿ. ದಟ್ ಈಸ್ ವೈ, ರೀಸನ್ ಈಸ್ ಬರೋದಿಲ್ಲ. ಬೆಳಿಗ್ಗೆ ಎದ್ದು ಬರ್ಬೇಕಲ್ಲ, ಮೊಬೈಲ್ 5G ಇದೆ, ಮಲ್ಕೊಂಡು ಹಿಂಗೆ ಕ್ಲಾಸ್ ನೋಡಿಕೊಂಡು, ಅದು ನಮಗೂ ಲಾಸು ನಿಮಗೂ ಲಾಸ್. ಕ್ಲಾಸಲ್ಲಿ ಹುಡುಗರು ಇದ್ದರೆ ನಮಗೆ ಉತ್ಸಾಹ ಪಾಠ ಮಾಡೋದಕ್ಕೆ. ಇಲ್ಲಿ ಹುಡುಗರು ಇದ್ರೆ ಏನು ಮಾಡ್ತೀರಾ? ಇಲ್ಲಿ ಯಾವುದೋ ಅನಾನಮಸ್ ನೇಮ್ ಹಾಕೊಂಡ್ಬಿಟ್ಟು ಯಾರೋ ನಮಸ್ಕಾರ ದೇವರು ಅಂತ ಹಾಕಿದಾನೆ ಯಾರೋ ಒಬ್ಬ, ಏನ್ ರಿಪ್ಲೈ ಮಾಡ್ಬೇಕು ಇವಾಗ ನಾನು? ಹಿಂಗೆ ಆನ್ಲೈನಲ್ಲಿ ಹಿಂಗೆ ಮಂಗಾಟಗಳು ಅಲ್ವಾ? ನಿಮಗೂ ಸೀರಿಯಸ್ ಇರೋದಿಲ್ಲ, ಅಥವಾ ನಿಮಗೆ ಅಂದ್ರೆ ಜನರಲಿ ಕೆಲವರಿಗೆ, ನಮಗೊಂದು ಡಿಸ್ಕರೇಜಿಂಗ್ ಆಗಿರುತ್ತೆ. ಸಾಹಿತ್ಯ ಯಾವಾಗಲೂ ನಿಮ್ಮನ್ನು ನೋಡಿ ನಾನು ಪಾಠ ಮಾಡಿದಾಗ ಮಾತ್ರ ಐ ಕ್ಯಾನ್ ಕನೆಕ್ಟ್ ವಿತ್ ಯು, ಆರ್ ಎಲ್ಸ್ ಇಸ್ ಡಿಫಿಕಲ್ಟ್. ಸೊ ವಿ ಎಕ್ಸ್ಪೆಕ್ಟ್ ಯುವರ್ ಪ್ರೆಸೆನ್ಸ್ ಎವ್ರಿ ಡೇ. ಅಫ್ಕೋರ್ಸ್ ಆನ್ಲೈನ್ ಎಕ್ಸ್ ವಿಲ್ ಬಿ ಗಿವನ್ ಓನ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ಸಿಲೆಬಸ್. ಒಂದು ಎರಡು ಟಾಪಿಕ್ ಆದ್ಮೇಲಿಂದ ಪೀರಿಯಡಿಕಲಿ ದೇ ವಿಲ್ ಬಿ ಟೆಸ್ಟ್ ಇದ್ದೇ ಇರುತ್ತೆ. ಅದನ್ನು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಮತ್ತೇನಾದರೂ ಎನಿ ಅದರ್ ಡೌಟ್ ಇದೆ ಏನಾದರೂ? ಓಕೆ, ನಾಳೆ ನಾನು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಿಂದ ಶುರು ಮಾಡ್ತೀನಿ. ಸೊ ಬುಕ್ ಲಿಸ್ಟ್ ಹಾಕಿದ್ರೆ ಗ್ರೂಪಲ್ಲಿ ಯಾವ್ದು ತಗೋಬೇಕು ಅಂತ ಹಾಕಿದ್ರೆ ಇಲ್ವಾ? ನಾನು ಹಾಕ್ತೀನಿ. ಬಟ್ ನಾಳೆ ಯಾವ ಬುಕ್ ತರೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಬ್ರಿಂಗ್ ಯುವರ್ ನೋಟ್ಸ್ ಅಂಡ್ ಅಟೆಂಡ್ ದ ಕ್ಲಾಸ್. ಇಟ್ ವಿಲ್ ಬಿ ಇನ್ ದ ಸೇಮ್ ಟೈಮ್. ಥ್ಯಾಂಕ್ ಯು.